ஓடல் பண்ணிக்கலாம். ஆச்சா श्रीमाधवाङ्घ्रि जलजद्वय नित्यसेवा प्रेमाविलासय पराङ्कुश पादभक्तं कामादिदोषहरमात्म पदाश्रितानां रामानुजं यतिपतिं प्रणमामि मूर्ध्ना शतमखमणिनीला चारुकल्हारहस्ता स्तनभरनमिताङ्गी सान्द्रवत्सल्यसिन्धुः अलकविनिहिताभिस्रग्भिराकृष्टनाथा विलसतु हृदि गोदा विष्णुचित्तात्मजानः उल्लासपल्लवित पालितसप्तलोकी निर्वाहकोरकितनेम कटाक्षलीलां श्रीरङ्गहर्म्यतलमङ्गल दीपरेखां श्रीरङ्गराजमहिषीं श्रियमाश्रयामः चिन्तयामि हरिमेव सन्ततं मन्दमन्द हसिताननाम्बुजं नन्दगोपतनयं परात्परं नारदादि मुनिवृन्दवन्दितं नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ति सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नमैदमिदं भूय एवस्तु भूयः अन्नवयल पुदुवै आण्डाळ அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு ஆழிமலை கண்ணா ஒன்று நீ கைகரவேல் ஆழியுள் புக்கு முகந்து கொடார்த்தேரி ஊழி முதல்வன் உருவம் போல் மெய்கருத்து பாழியன் தோளுடை பற்பனாவன் கையில் ஆழிபோல் மின்னி வலம்புரி போல் நின்றதிர்ந்து தாழாதே சார்ங்கமுதைத்த சரமழை போல் வாழ உலகினில் பெய்திடாய் நாங்களும் மார்கழி நீராட மகிழ்ந்தேலோரெம்பாவாய் ஆண்டாள் திருவடிகளே ಶರಣಂ. ಅಖಿಲಹೇಯ ಪ್ರತ್ಯೇಕನಾಗಿ ಸಮಸ್ತ ಕಲ್ಯಾಣೈಕ ತಾನನಾದ ಪರಮಾತ್ಮ ಪರಸಮೃದ್ಧೈಕ ಪ್ರಯೋಜನನಾದವನು ಎಂದರೆ ತನ್ನನ್ನು ತನ್ನ ಸ್ಥಾನವನ್ನು ತನ್ನ ಅಂತಸ್ತನ್ನು ಕೂಡ ಗಮನಿಸದೆ ಇತರರಿಗಾಗಿ ಸದಾಕಾಲ ಉಪಕಾರವನ್ನು ಮಾಡುತ್ತಾ
ಚೇತನರಿಗೆ ಸಮೃದ್ಧಿಯನ್ನು ಉಂಟು ಮಾಡುವುದರಲ್ಲಿ ಅನವರತ ನಿರತನಾದವನು ಪರಮಾತ್ಮ. ಪರಸಮೃದ್ಧೈಕ ಪ್ರಯೋಜನನಿದೆ ಎನ್ನುತ್ತಾರೆ ವ್ಯಾಖ್ಯಾತ. ಈ ರೀತಿ ಪರಸಮೃದ್ಧಿಯನ್ನೇ ಪರಮ ಪ್ರಯೋಜನವಾಗಿ ಉಳ್ಳಂತಹ ಆ ಪರಮಾತ್ಮ, ಅವನ ದಾಸಭೂತರಾದವರು ಕೂಡ ಅವನ ಹಾಗೆಯೇ ಇರಬೇಕಲ್ಲವ. ಅಂದರೆ ತನ್ನನ್ನು ನಾಶ ಮಾಡಿಕೊಂಡಾದರೂ ತನ್ನ ಸ್ವರೂಪಕ್ಕೆ ಹಾನಿ ಏರ್ಪಟ್ಟರೂ ಕೂಡ ಇತರರಿಗೆ ಒಳಿತನ್ನು ಮಾಡತಕ್ಕಂತಹ ಯಾವ ಒಂದು ಗುಣ ಪರಮಾತ್ಮನಲ್ಲಿದೆಯೋ ಅದನ್ನು ಉಳ್ಳವರಾಗಿ ಅವನ ಭಕ್ತರೂ ಇರಬೇಕಲ್ಲವ ಎಂಬ ಹಾಗೆ ದೇವಿ ಆಂಡಾಳ್ ಸೂಚನೆ ಮಾಡುತ್ತಾ ಅವನು ಹೇಗೆ ಪರಸಮೃದ್ಧೈಕ ಪ್ರಯೋಜನನೋ ನಾವು ಹಾಗೆ ಇರಬೇಕು ಎಂಬುದಕ್ಕಾಗಿ ಭಾಗವತರಿರುವ ನಾಡು ಸಮೃದ್ಧವಾಗಿರಬೇಕು ಎಂದು ಅಪೇಕ್ಷಿಸುತ್ತಾ ಆ ನಾಡಿನ ಸಮೃದ್ಧಿಯನ್ನು ಆಶಂಸನೆ ಮಾಡಿ ಗಾನ ಮಾಡತಕ್ಕಂತಹ ಪಾಸುರವಾಗಿ ಏರ್ಪಟ್ಟದ್ದು ಓಂಗಿ ಉಲಗಳಂದ ಉತ್ತಮನ್ ಎಂಬುದಾಗಿ. ಅದರಲ್ಲಿ ಪರಮಾತ್ಮ ತನ್ನ ಸ್ಥಾನಮಾನವನ್ನು ಕೂಡ ಲೆಕ್ಕಿಸದೆ ಮಹಾಬಲಿಯ ಯಜ್ಞಶಾಲೆಯಲ್ಲಿ ಒಬ್ಬ ಯಾಚಕನಾಗಿ ಬಂದು ನಿಂತಹ ಪರಮಾತ್ಮನ ಪರಮ ಸೌಲಭ್ಯವನ್ನು ಕೊಂಡಾಡ್ತಾಳೆ ಓಂಗಿ ಉಲಗಳಂದ ಎಂಬುದಾಗಿ. ಆ ಪರಮಾತ್ಮ ಎಷ್ಟರ ಮಟ್ಟಿಗೆ ತನ್ನನ್ನು ತನ್ನೈ ಅಳಿಯಮಾರಿಯಂ ಅಂದ್ರೇನು, ತನ್ನ ಸ್ವರೂಪಕ್ಕೆ, ತನ್ನ ಕೀರ್ತಿಗೆ, ತನ್ನ ಸ್ಥಾನಮಾನಕ್ಕೆ ಕಳಂಕ ಬಂದರೂ ಕೂಡ ತನ್ನವರಿಗೆ ಒಳಿತಾಗುತ್ತದೆಯಲ್ಲ ಎಂಬ ಹರುಷದಿಂದ ಮೇರೆ ಮೀರಿ ಬೆಳೆದವನು ಪರಮಾತ್ಮನಾರು. ಸಮಸ್ತ ಲೋಕವೂ ಕೂಡ ಅವನ ಸ್ವತ್ತಲ್ಲವಾ. ಈಶಾವಾಸ್ಯವಿದಂ ಸರ್ವಂ ಎಂಬುದಾಗಿ ಲೋಕದಲ್ಲಿರುವ ಸಮಸ್ತವೂ ಕೂಡ ಪರಮಾತ್ಮನಿಗೆ ಸೇರಿದ್ದಲ್ಲವ. ಅಂತಹ ಪರಮಾತ್ಮ ಎಲ್ಲವೂ ನನ್ನದು ಎಂಬುದಾಗಿ ಅವನದ್ದೇ ಆಗಿರುವಾಗ ಅವನದೇ ಆದ ಭೂಮಿಯನ್ನು, ಅವನದೇ ಆದ ವಸ್ತುವನ್ನು ಒಬ್ಬ ಸಾಮಾನ್ಯ ದಾನವನ ಮುಂದೆ ನಿಂತು ಯಾಚನೆ ಮಾಡುತ್ತಾನೆ ಎಂದರೆ ಆ ಪರಮಾತ್ಮನ ಸೌಲಭ್ಯವೆಷ್ಟು, ಸೌಶೀಲ್ಯವೆಷ್ಟು ಎನ್ನುತ್ತಾರೆ. ಮಹಾಬಲಿಯನ್ನು ದಮನ ಮಾಡಿ ನನ್ನದು ಎಲ್ಲ ಎಂಬುದಾಗಿ ಪರಮಾತ್ಮ ನಿರೂಪಣೆ ಮಾಡಬಹುದು. ಹಾಗೆ ಮಾಡದೆ ಆ ಮಹಾಬಲಿ ಮಾಡಿದ ಯಾಗಕ್ಕೆ ಒಂದು ಗೌರವವನ್ನು ಕೊಟ್ಟು ಅವನ ಬಳಿಯಲ್ಲಿ ಯಾಚನೆ ಮಾಡಿ ತನ್ನದೇ ಆದ ಭೂಮಿಯನ್ನು ತಾನೇ ಯಾಚನೆ ಮಾಡಿ ಪರಮಾತ್ಮ ಪಡೆದನಲ್ಲವ. ಒಬ್ಬ ಯಾಚಕನಿಗೆ ಏನು ಬೆಲೆ ಇದೆ? ಕೊಡುವವನಿಗೆ ಬೆಲೆ ಉಂಟು, ಯಾಚಕನಿಗೆ ಬೆಲೆ ಉಂಟಾ? ತೃಣಾಲ್ ಲಘುತರ ಸ್ಥೂಲ ಅಂತ ಹೇಳಿಬಿಟ್ರು. ಒಬ್ಬ ಗಾಳಿ ಬಂದರೆ ಒಬ್ಬ ಭಿಕ್ಷುಕ ಹೇಳ್ತಾನಂತೆ. ಏನು ಹೇಳ್ತಾನೆ? ಅಯ್ಯೋ, ನಾನು ಎಷ್ಟು ಪಾಪ ಮಾಡಿದ್ದೀನಿ, ಕಾರಣ ಏನು ಎಂದರೆ ನಾನು ಈ ಹುಲ್ಲು ಕಡ್ಡಿಯನ್ನು ಗಾಳಿ ಒಮ್ಮೆ ಬೀಸಿದರೆ ಹುಲ್ಲು ಕಡ್ಡಿ ಆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹಾರಿ ಹೋಗುತ್ತದೆ, ಆ ಹುಲ್ಲು ಕಡ್ಡಿಯಾದರೂ. ಆದರೆ ನಾನು ಒಬ್ಬ ಭಿಕ್ಷುಕ, ಊಟವೇ ಇಲ್ಲದೆ ಹಲವಾರು ದಿನಗಳಿಂದ ಒಬ್ಬರು ಕೂಡ ನನಗೆ ಭಿಕ್ಷೆಯನ್ನು ನೀಡದೆ ಕೃಶವಾಗಿ ಬಿಟ್ಟಿದ್ದೇನೆ. ಆದರೆ ಈ ಗಾಳಿ ನನ್ನನ್ನು ಮಾತ್ರ ಒಂದು ಸ್ವಲ್ಪ ಕೂಡ ಅಲುಗಾಡಿಸುತ್ತಿಲ್ಲವಲ್ಲ. ಒಂದು ಸಣ್ಣ ಹುಲ್ಲು ಕಡ್ಡಿಯನ್ನು ಕೂಡ ಎತ್ತಿಕೊಂಡು ಹೋಗುವ ಗಾಳಿ ನನ್ನನ್ನು ಏನೂ ಮಾಡದೇ ಇದೆಯಲ್ಲ, ಗಾಳಿಗೂ ಕೂಡ ನಾನು ಬೇಡವಾದೆನಾ? ಆ ಗಾಳಿ ಹಾರಿಸಿಕೊಂಡು ಹೋಗುವ ಹುಲ್ಲು ಕಡ್ಡಿಗಿಂತ ನಾನು ಲಘುವಾಗಿ ಬಿಟ್ಟನಲ್ಲ. ಕಾರಣ ನಾನೊಬ್ಬ ಯಾಚಕನಲ್ಲವ ಎಂಬುದಾಗಿ ಒಬ್ಬ ಭಿಕ್ಷುಕ ಹೇಳ್ತಾನಂತೆ. ತೃಣಾಲ್ ಲಘುತರ ಸ್ಥೂಲ ಸ್ಥೂಲಾದಪಿ ಚ ಯಾಚಕ ವಾಯುನಾ ಕಿಂ ನನೀತೋಸಂ ಮಾಮಯಂ ಯಾಚಯೇದಿತಿ. ನಾನೊಬ್ಬ ಭಿಕ್ಷುಕ ಎಂಬುದಕ್ಕಾಗಿ ಗಾಳಿ ಕೂಡ ನನ್ನನ್ನು ಹಾರಿಸ್ಕೊಂಡು ಹೋಗ್ತಾ ಇದೆಯಲ್ಲ, ಎಂಥ ದೀನಾವಸ್ಥೆ ನನ್ನದು ಅಂತಾನಂತೆ. ಅಂತಹ ಯಾಚಕನಾಗಿ ಬಲಿಯ ಮುಂದೆ ಬಂದು ನಿಂತ ಈ ಪರಮಾತ್ಮ ಅದು ಹೇಗೆ ಬರ್ತಾನೆ? ವೇದಾಂತ ದೇಶಿಕರು ಅದ್ಭುತವಾಗಿ ವಾಮನಾವತಾರವನ್ನು ವರ್ಣನೆ ಮಾಡ್ತಾರೆ. ಪರಮಾತ್ಮ ಬ್ರಹ್ಮಚಾರಿಗೆ ಯಾವಾಗಲೂ ಏಕವಸ್ತ್ರ, ಮೇಲೆ ಉತ್ತರೀಯವನ್ನು ಬ್ರಹ್ಮಚಾರಿ ಹೊದೆಯಬೇಕು ಅಂತ ನಿಯಮವಿಲ್ಲ. ಬರೀ ಒಂದು ಅದರೀಯ ವಸ್ತ್ರವನ್ನು ಉಟ್ಕೊಂಡ್ರೆ ಸಾಕು. ಆದರೆ ಈ ವಾಮನ, ಈ ಬ್ರಹ್ಮಚಾರಿ ಬಲಿಯ ಯಜ್ಞಮಾಟಕ್ಕೆ ಬರುವಾಗ ಮೇಲೆ ಒಂದು ಉತ್ತರೀಯವನ್ನು ಬೇರೆ ಹೊತ್ಕೊಂಡು ಬಂದಂತೆ. ಬ್ರಹ್ಮಚಾರಿಗೆ ಉತ್ತರೀಯ ಬೇಡವಲ್ಲ, ಇವನು ಯಾಕೆ ಉತ್ತರೀಯವನ್ನು ಹೊದ್ದು ಬಂದ ಅಂತ ಕೇಳಿದ್ರೆ ಅಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ, ಹೃದಯದಲ್ಲಿ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ. ಆ ಮಹಾಲಕ್ಷ್ಮಿ ಏನಾದರೂ ಮಹಾಬಲಿಯನ್ನು ಕಟಾಕ್ಷಿಸಿಬಿಟ್ರೆ ಅವನನ್ನು ಪಾತಾಳಕ್ಕೆ ತಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಅವಳ ಕಟಾಕ್ಷ ಬಿದ್ದವನು
ಹೇಗೆ ದರಿದ್ರನಾಗಲು ಸಾಧ್ಯ? ಆದ್ದರಿಂದ ಒಂದು ಉತ್ತರೀಯವನ್ನು ಹೊದ್ದು ಆ ಮಹಾಲಕ್ಷ್ಮಿಯನ್ನು ಮರೆ ಮಾಡಿಕೊಂಡು ಬಂದನಂತೆ. ಸಾಲದ್ದಕ್ಕೆ ಬ್ರಹ್ಮಚಾರಿ ಅಂತ ಹೇಳ್ಕೊಳ್ತಾ ಇದ್ದಾನೆ. ಬ್ರಹ್ಮಚಾರಿಯಾಗಿ ಬಂದವನ ವಕ್ಷಸ್ಥಳದಲ್ಲಿ ಒಬ್ಬ ಸ್ತ್ರೀ ಕುಳಿತಿದ್ದರೆ ಅದು ಸರಿ ಹೊಂದುತ್ತದೆಯಾ? ಅದಕ್ಕಾಗಿ ಅವಳನ್ನು ತನ್ನ ಕೃಷ್ಣಾಜಿನವನ್ನು ಮಾಯಾ ಯವನಿಕಂ ಎಂಬ ಹಾಗೆ ಕೃಷ್ಣಾಜಿನಂ ಯವನಿಕಾಂ ಚಕಾರ, ಆ ಕೃಷ್ಣಾಜಿನವನ್ನು ಮಹಾಲಕ್ಷ್ಮಿಯನ್ನು ಮರೆ ಮಾಡುವ ತೆರೆಯಾಗಿ ಬಳಸಿ ಬಲಿಯ ಯಜ್ಞಮಾಟಕ್ಕೆ ಇವನು ಬಂದನಲ್ಲ. ಇದೆಲ್ಲ ಇವನಿಗೆ ಬೇಕಾ? ಇದು ಇವನ ಸೌಲಭ್ಯವನ್ನು, ಇವನ ಸೌಶೀಲ್ಯವನ್ನು ಇದು ನಿರೂಪಣೆ ಮಾಡುತ್ತಿದೆಯಲ್ಲವಾ? ಅಂತಹ ಆ ಪರಮ ಸುಲಭನಾಗಿ ತನ್ನ ಸರ್ವೋತ್ಕೃಷ್ಟವಾಗಿರುವ ಸ್ಥಾನದಿಂದ ಒಬ್ಬ ಯಾಚಕನ ಸ್ಥಾನಕ್ಕೆ ಇಳಿದು ಬಂದ ಪರಮಾತ್ಮನ ಗುಣವನ್ನು ಆಂಡಾಳ್ ಉತ್ತಮನ್ ಎಂಬುದಾಗಿ ಕೊಂಡಾಡ್ತಾಳೆ. ಇಲ್ಲಿ ಕುರುಮಾಣಿಯಾಯಿರಂದ ಕಳ್ವನೇ ಕಳ್ವ, ನೀನು ಮೋಸ ಕಳ್ಳ ನೀನು ಅಂತಾಳೆ. ಕಾರಣ, ವಕ್ಷಸ್ಥಳದಲ್ಲಿ ಪತ್ನಿಯನ್ನಿಟ್ಕೊಂಡು ಬ್ರಹ್ಮಚಾರಿ ವೇಷ ಹಾಕೊಳ್ತಾ ಇದೆಯಾ? ಬ್ರಹ್ಮಚಾರಿಯಾಗಿ ಕುಳ್ಳನಾಗಿ ಬಂದವನು ಅತ್ಯಂತ ತ್ರಿವಿಕ್ರಮನಾಗಿ ದೊಡ್ಡವನಾಗಿ ಬೆಳೆದು ಎಲ್ಲವನ್ನ ಆಕ್ರಮಣ ಮಾಡ್ತೀಯಾ? ನೀನು ಕಳ್ಳನಲ್ಲವಾ ಎನ್ನುತ್ತಾರೆ ಸ್ವಾಮಿ ಪೂದತ್ತಾಳ್ವಾರ್. ಈ ರೀತಿ ಎಲ್ಲರೂ ಕೂಡ ಇವನನ್ನು ನಿಂದನೆ ಮಾಡಿದ್ರೂ ಪರವಾಗಿಲ್ಲ, ನನ್ನನ್ನು ಮೋಸಗಾರ ಅಂತಾರ, ನಾನು ಮಹಾಬಲಿಯನ್ನು ತುಳಿದೆ ಅಂತಾರ, ನಾನು ಮೋಸದಿಂದ ಭೂಮಿಯನ್ನು ಆಕ್ರಮಣ ಮಾಡಿದೆ ಅಂತಾರ, ನೀವು ಏನಾದರೂ ಹೇಳ್ಕೊಳ್ಳಿ, ದೇವತೆಗಳಿಗೆ ಉಪಕಾರವಾಯ್ತಾ ಇಲ್ವೋ ನನಗೆ ಅಷ್ಟು ಸಾಕು ಅಂತಾನಂತೆ. ಆ ರೀತಿ ತಾನು ಕಳಂಕವನ್ನು ಹೊತ್ತು ಇತರರಿಗೆ ಉಪಕಾರ ಮಾಡುವ ಪರಮಾತ್ಮನನ್ನು ಆಂಡಾಳ್ ಉತ್ತಮನ್ ಎಂಬುದಾಗಿ ಕರೀತಾಳೆ. ಹಾಗೆ ಅಂತಹ ಉತ್ತಮನ ಪೇರ್ಪಾಡಿ ನಾಮ ಸಂಕೀರ್ತನೆಯನ್ನು ಮಾಡಬೇಕು. ಯಾರ ನಾಮವನ್ನು ಹೇಳಬೇಕು? ಯಾರ ನಾಮ ಸಂಕೀರ್ತನೆಯನ್ನು ಮಾಡುವುದರಿಂದ ಎಲ್ಲರ ಪಾಪಗಳ ಕಳೆಯುತ್ತದೆಯೋ ಅಂತಹವನ ನಾಮ ಸಂಕೀರ್ತನೆ ಮಾಡಬೇಕು. ಯಾರೋ ಒಬ್ಬ ರಾಜ, ಆ ರಾಜನ ಮುಂದೆ ನಿಂತು ಅವನನ್ನು ಕೊಂಡಾಡ್ತಾ ಅವನ ಬಗ್ಗೆ ಕಾವ್ಯ ಬರೆದು ಅವನನ್ನು ನಾವು ಅತಿಶಯವಾಗಿ ಹೊಗಳಿ ಕೊಂಡಾಡಿ ಅವನೇನೋ ಒಂದು ದಿನಕ್ಕಾಗೋ ಉಪ್ಪು ಸೊಪ್ಪಿಗಾಗೋಷ್ಟು ಹಣ ಕೊಡ್ತಾನೆ, ಅದನ್ನು ಹಿಡಿದುಕೊಂಡು ಬರುವುದು ಎಷ್ಟೋ ಅವಧ್ಯವಲ್ಲವ? ಯಾರನ್ನು ಹಾಡಿದರೆ ಹಾಡಿದ ಹಾಡುಗಳು ಶಾಶ್ವತವಾಗಿರುತ್ತದೆಯೋ, ಯಾರನ್ನು ಗಾನ ಮಾಡಿದರೆ ಆ ಗಾನ ಮಾಡುವಿಕೆ ಎಂಬುದು ಶಾಶ್ವತವಾದ ಫಲವನ್ನು ಕೊಡುತ್ತದೆಯೋ ಅಂತಹವನನ್ನು ಗಾನ ಮಾಡಬೇಕಲ್ಲವ? ಅವನಾರು ಎಂದರೆ ಸರ್ವಸ್ಮಾತ್ಪರನಾಗಿ ಇರ್ತಕ್ಕಂತಹ ಸಮಸ್ತ ದೇವತೆಗಳಿಗೂ ಕೂಡ ಸರ್ವೋತ್ಕೃಷ್ಟನಾಗಿರ್ತಕ್ಕಂತಹ ಶ್ರೀಯಪ್ಪತಿಯಾದ ನಾರಾಯಣ. ಸೊನ್னால் ವಿರೋಧಮಿದು ಆಹಿಲುಂ ಸಲ್ಲುವನ್ ಅಂತಾರೆ ನಮ್ಮ ಆಳ್ವಾರ್. ಹೇಳಬಾರ್ದು ಇದೆಲ್ಲ ಮಾತನ್ನು. ಕಂಡವರ ಹತ್ರ ಅವರು ಕೊಡೋ ಏನೋ ಕೈಕೂಲಿಗೆ ಆಸೆ ಪಟ್ಟು ಅವರನ್ನು ಕೊಂಡಾಡ್ತೀರಲ್ಲ ಪುಲವೀರ್ಹಾಳ್ ಎಲ್ಲ ಈ ಕವಿಗಳೇ, ಏನೋ ಅವ್ರು ಒಂದು ಹೊತ್ತು ಒಂದು ಉಪ್ಪಿಗೆ ಸೊಪ್ಪಿಗೆ ಆಗೋಷ್ಟು ಹಣ ಕೊಡ್ತಾರೆ ಅನ್ನೋಕ್ಕೋಸ್ಕರ ಲೋಕದಲ್ಲಿರುವವರನ್ನು ಹಾಡಿ ಕೊಂಡಾಡ್ತಿರಲ್ಲ, ಅದು ಎಷ್ಟು ಅವಧ್ಯಕರ, ಎಷ್ಟು ಅಪಮಾನಕರ. ಯಾರನ್ನು ಹಾಡಬೇಕು? ಪರಾತ್ಪರನಾದ ಸರ್ವೋತ್ತಮನನ್ನು ಹಾಡಬೇಕಲ್ಲವ? ಅವನನ್ನು ಗಾನ ಮಾಡಿರಿ ಅಂತಾರೆ ಸ್ವಾಮಿ ನಮ್ಮ ಆಳ್ವಾರ್. ಆ ರೀತಿ ಪರಮಾತ್ಮನಿಗೆ ದಾಸಭೂತರಾದವರು ನಾವು ಎಂಬ ಜ್ಞಾನಕ್ಕೆ ಅನುಗುಣವಾಗಿ ಆ ಪರಮಾತ್ಮನನ್ನು ಪೇರ್ಪಾಡಿ, ಪೇರ್ ಅವನ ಹೆಸರನ್ನು ಹೇಳಿ ಅವನನ್ನು ಕೀರ್ತಿಸ್ಬೇಕಂತ. ನಾರಾಯಣ, ಕೇಶವ, ಗೋವಿಂದ, ಮಾಧವ, ಅಚ್ಯುತ, ದಾಮೋದರ ಎಂಬುದಾಗಿ ಪರಮಾತ್ಮನ ಆ ಮಂಗಳಕರವಾದ ನಾಮಧೇಯಗಳನ್ನು ಹೇಳಿ 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 ಪರಮಾತ್ಮನನ್ನು ಕೊಂಡಾಡಬೇಕು. ಈ ನಾಮಗಳೆಲ್ಲ ಏನು ಅಂತ ಕೇಳಿದ್ರು. ವಿಷ್ಣು ಸಹಸ್ರನಾಮದಲ್ಲಿ 1000 ನಾಮಗಳು ಪರಮಾತ್ಮನಿಗೆ ಹೇಳಲ್ಪಟ್ಟಿವೆ. ಆ 1000 ನಾಮಗಳು ಕೂಡ ಏನು ಅಂತ ಕೇಳಿದ್ರು. ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ ಎಂಬುದಾಗಿ ಹೇಳ್ತಾರೆ. ಯಾನಿ ನಾಮಾನಿ ಗೌಣಾನಿ, ಗೌಣಾನಿ ಅಂದರೆ ಅರ್ಥವೇನು? ಸೆಕೆಂಡರಿ ಅಂತ ಅರ್ಥವಲ್ಲ. ಗೌಣ ಆ ವ್ಯಕ್ತಿಯ ಸ್ಥಾನ, ಗೌಣ ಅಂದರೆ ಏನೋ ಸೆಕೆಂಡ್ರಿ ಟರ್ಷಿಯರಿ ಅಂತ ಅರ್ಥ. ಅದರ್ಥ ಅಲ್ಲ ಇಲ್ಲಿ. ಗುಣಸಂಬಂಧಿ ಎಂಬುದಾಗಿ ಅರ್ಥ. ಗುಣಸಂಬಂಧಿ ಗೌಣಾನಿ, ಪರಮಾತ್ಮನ ನಾಮಗಳೆಲ್ಲಕ್ಕೂ ಮೂಲ ಪರಮಾತ್ಮನ ಕಲ್ಯಾಣ ಗುಣಗಳು. ಒಂದೊಂದು ನಾಮ ಪರಮಾತ್ಮನ ಒಂದೊಂದು ಕಲ್ಯಾಣ ಗುಣವನ್ನು ನಿರೂಪಣೆ ಮಾಡುತ್ತದೆ. ಯಾವ ರೀತಿ? ಅಚ್ಯುತ ಅಂತ ಹೇಳಿದ್ರೆ ನಚ್ಯಾವಯತಿ ಇತಿ ಅಚ್ಯುತಃ, ತನ್ನ ಸರ್ವೋತ್ಕೃಷ್ಟವಾದ ಸ್ಥಾನದಿಂದ ಎಂದೂ ಕೆಳಕ್ಕೆ ಜಾರದವನು ಪರಮಾತ್ಮ. ಯಾವತ್ತಿಗೂ ಪರಮಾತ್ಮನೇ. ಅವನು ಈ ಲೋಕದಲ್ಲಿ ಬಿದ್ದ, ಇವತ್ತು ಪರಮಾತ್ಮನಾಗಿದ್ದಾನೆ, ನಾಳೆ ಇನ್ನೊಬ್ಬ ಪರಮಾತ್ಮ ಎಂಬುದಿಲ್ಲ.
ಪರಾತ್ಪರನಾದ ಆ ಪರಬ್ರಹ್ಮ ಅವನ ಸ್ಥಾನದಿಂದ ಎಂದೂ ಚ್ಯುತನಾಗುವುದಿಲ್ಲ. ಸ್ಥಾನಚ್ಯುತಿ ಇಲ್ಲದವನು ಯಾವನೋ ಅವನು ಅಚ್ಯುತ. ಇನ್ನು ಪರಮಾತ್ಮನನ್ನು ಮುಕುಂದ ಅಂತ ಕರಿತೀವಿ. ಮುಶ್ಚ ಕುಶ್ಚ ದದಾತಿ ಇತಿ ಮುಕುಂದ. ಈ ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತ ಭೋಗ, ಐಹಿಕ ಭೋಗ ಏನಿದೆ ಅದು ಮಕಾರದಿಂದ ಹೇಳಲ್ಪಡುತ್ತೆ. ಕು ಮು ಅಂದರೆ ಮುಕ್ತಿ, ಕು ಅಂದರೆ ಭೂಮಿಯಲ್ಲಿರ್ತಕ್ಕಂತಹ ಭೋಗಭಾಗ್ಯಗಳು. ಇದು ಎರಡನ್ನೂ ಕೂಡ ಯಾವನು ಕೊಡ್ತಾನೋ ಅವನು ಮುಕುಂದ. ಈ ರೀತಿ ಪರಮಾತ್ಮನ ಒಂದೊಂದು ನಾಮಕ್ಕೂ ಕೇಶವ ಅಂತ ಹೇಳ್ತೀವಿ. ಕೇಶವ ಅಂದ್ರೇನು? ಕೈತಿ ಬ್ರಹ್ಮಣೋ ನಾಮ ಈಶೋಹಂ ಸರ್ವದೇಹಿನಾಂ. ಕ ಅಂದರೆ ಚತುರ್ಮುಖ ಬ್ರಹ್ಮ, ಈಶ ಅಂದರೆ ಪಾರ್ವತೀಪತಿಯಾದ ರುದ್ರ. ಇವರಿಬ್ಬರಿಗೂ ಕೂಡ ತನ್ನ ಸ್ಥಳದಲ್ಲಿ, ತನ್ನ ಶರೀರದಲ್ಲಿ ಸ್ಥಾನವನ್ನು ಕೊಟ್ಟು ಅವರಿಬ್ಬರನ್ನು ನಿಯಮನ ಮಾಡುವವನು ಕೇಶವ. ಮತ್ತೊಂದು ಪ್ರಶಸ್ತ ಕೇಶವ, ಸುಂದರವಾದ ಕೇಶವನ್ನು ಉಳ್ಳವನು ಕೇಶವ ಎಂಬುದಾಗಿ. ಹೀಗಲ್ಲ ಪರಮಾತ್ಮನ ಒಂದೊಂದು ಗುಣವನ್ನು ಒಂದೊಂದು ನಾಮ ಹೇಳುತ್ತೆ. ಹೀಗೆ ಆ ಪರಮಾತ್ಮನ ನಾಮಗಳೆಲ್ಲವೂ ಕೂಡ ಅವನ ಗುಣಾನುಭವಕ್ಕೆ ಒಂದು ಮಾಧ್ಯಮವಲ್ಲವ. ಆ ಪರಮಾತ್ಮ ವಾಚ್ಯನಾದವನು, ಅವನ ನಾಮಗಳೆಲ್ಲವೂ ವಾಚಕ. ವಾಚಕವಾದ ನಾಮಗಳು ವಾಚ್ಯನಾದವನ ಕಲ್ಯಾಣ ಗುಣಗಳನ್ನು ನಿರೂಪಣೆ ಮಾಡುತ್ತದೆಯಲ್ಲವ. ಅಂತಹ ಆ ಪರಮಾತ್ಮನ ನಾಮಗಳನ್ನು ಹೇಳುವುದರಿಂದ ಗುಣ ಸಂಕೀರ್ತನೆ ಏರ್ಪಡುತ್ತದೆ. ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಕೀರ್ತಿಸುವುದು ಅವನ ನಾಮಗಳ ಮೂಲಕವಲ್ಲವ. ಆದ್ದರಿಂದ ನಾಮ ಸಂಕೀರ್ತನೆಯನ್ನು ಮಾಡಿ ಪೇರ್ಪಾಡಿ ಆ ಹೆಸರನ್ನು ಇಟ್ಟು ಹೇಳಬೇಕಂತೆ. ಪರಮಾತ್ಮನ ನಾಮಗಳಿಗೆ ಇರುವ ವೈಭವ ಪರಮಾತ್ಮನಿಗೆ ಇಲ್ಲ ಅಂದ್ಬಿಟ್ರು. ದ್ರೌಪದಿಕ್ಕೆ ಆಪತ್ತಿಲೇ ಪುಡವಶುರೊಂದದು ತಿರುನಾಮವಿರೆ. ದ್ರೌಪದಿ ವಸ್ತ್ರಾಪಹರಣವಾಗುವ ಪ್ರಸಂಗದಲ್ಲಿ ಅವಳು ದೀನಳಾಗಿ ರೋದನ ಮಾಡಿದಳಲ್ಲವ. ಅವಳಿಗೆ ವಸ್ತ್ರ ಬಂದು ಅಕ್ಷಯ ವಸ್ತ್ರ ಪ್ರದಾನವಾಯಿತಲ್ಲ. ಯಾರು ಕೊಟ್ಟರು ಅದನ್ನು ಅಂತ ಕೇಳಿದ್ರು. ಪರಮಾತ್ಮ ಕೊಟ್ಟನ ಅಂದರು. ಪೂರ್ವಾಚಾರಗಳು ಹೇಳಿದ್ರು ಇಲ್ಲ ಇಲ್ಲ ಪರಮಾತ್ಮನ ನಾಮಗಳು ಕೊಡ್ತು ಅಂದರು. ಪರಮಾತ್ಮ ಕೊಡಲಿಲ್ವಂತೆ ದ್ರೌಪದಿಗೆ ವಸ್ತ್ರವನ್ನು. ಅವಳು ಪರಮಾತ್ಮನನ್ನು ಕೃಷ್ಣ ದ್ವಾರಕಾವಾಸಿನ್ ಶಂಖಚಕ್ರ ಗದಾಪಾಣಿ ಅಂತ ಕರೆದಳಲ್ಲವ. ಆ ನಾಮಗಳೇ ಕೊಟ್ಬಿಡ್ತಂತೆ. ಅಂದರೆ ಅರ್ಥವೇನು? ಆ ಪರಮಾತ್ಮನ ಕಲ್ಯಾಣ ಗುಣಗಳಿಂದ ಯಾವ ಪರಮಾತ್ಮ ಭೂಷಿತನಾಗ್ತಿರ್ತಾನೆ ಆ ಗುಣಗಳನ್ನಿಟ್ಟು ಅವನನ್ನು ಕರೆದಾಗ ಆ ನಾಮಗಳೇ ಕೆಲಸವನ್ನು ಮಾಡಿಬಿಡುತ್ತೆ ಎಂಬ ಅರ್ಥದಲ್ಲಿ ದ್ರೌಪದಿಕ್ಕೆ ಆಪತ್ತಿಲೆ ಪುಡವಶುರಂದದು ತಿರುನಾಮಮಿದೆ ಎಂಬುದಾಗಿ ಹೇಳ್ತಾರೆ. ಈ ನಾಮಗಳಿಗೆ ಒಂದು ವಿಶೇಷ ಅರ್ಥವನ್ನು ಹೇಳಿದ್ರು. ಪರಮಾತ್ಮನ ನಾಮಗಳಿಗೆ ಏನು ವಿಶೇಷ ಅಂದರೆ, ನಮಗೆ ಅಪಾರವಾದ ಐಶ್ವರ್ಯವಿದೆ. ಬಂಗಾರದ ಗಟ್ಟಿಗಳೇ, ಬಂಗಾರದ ಇಟ್ಟಿಗೆಗಳೇ ನಮ್ಮ ಮನೆಯಲ್ಲಿದೆ. ಆದರೆ ಯಾವುದೋ ಒಂದು ಸಮಾರಂಭ ಅಲ್ಲಿಗೆ ಹೋಗಬೇಕಾದ್ರೆ ಆ ಇಟ್ಟಿಗೆಯನ್ನು ಕತ್ತಲ್ಲಿ ಕಟ್ಕೊಂಡು ಹೋಗೋಕ್ಕಾಗತ್ತಾ? ಏನು ಬೇಕು? ಸರ ಬೇಕು, ಬಳೆ ಬೇಕು, ಉಂಗುರ ಬೇಕು, ನೆಕ್ಲೆಸ್ ಬೇಕು, ಒಡ್ಯಾಣ ಬೇಕು. ಚಿನ್ನದ ಗಟ್ಟಿ ಇದ್ದರೆ ಅದನ್ನು ಧರಿಸುವುದಕ್ಕೆ ಸಾಧ್ಯವಾ? ಅದು ಐಶ್ವರ್ಯ ಇರುತ್ತೆ. ಆದರೆ ಅವುಗಳಿಂದಾದ ಆಭರಣಗಳನ್ನು ತಾನೇ ನಾವು ತೊಡುವುದಕ್ಕೆ ಸಾಧ್ಯ. ಆ ರೀತಿ ಗಟ್ಟಿ ಚಿನ್ನದಂತೆ ಪರಮಾತ್ಮ, ನಾವು ತೊಡುವ ಆಭರಣಗಳಂತೆ ಅವನ ನಾಮಗಳು. ಕಟ್ಟಿಪ್ಪನ್ ಬೋಲೆ ಅವನ್, ಪಣಿಪ್ಪನ್ ಬೋಲೆ ಅವನ್ ತಿರುನಾಮಂ ಎಂಬುದಾಗಿ ಹೇಳಿಬಿಟ್ರು. ಗಟ್ಟಿ ಚಿನ್ನ ಇರ್ಬೋದು, ಆದರೆ ಅದನ್ನು ಧರಿಸ್ಕೊಳ್ಳೋಕ್ಕೆ ಸಾಧ್ಯವಾ? ಅದನ್ನೇನಿದ್ರೂ ನೋಡ್ತಾ ಇರ್ಬೋದು, ಅದನ್ನು ನಾವು ಉಪಯೋಗ ಮಾಡುವುದಕ್ಕೆ ಸಾಧ್ಯವಿಲ್ಲ. ಹಾಗಿಲ್ಲದೆ ನಮ್ಮ ಉಪಯೋಗಕ್ಕೆ ಬದ್ದು ನಮಗೆ ಬೇಕಾದ್ದನ್ನು ನಮ್ಮ ಕಾಲಕ್ಕೆ ನೀಡತಕ್ಕಂತಹದ್ದು ಅವನ ನಾಮಗಳು. ತೊಡುವ ಬಂಗಾರದ ಆಭರಣದಂತೆ ಅವನ ನಾಮಗಳು. ಅದನ್ನು ಮಾಡುವ ಗಟ್ಟಿ ಚಿನ್ನದಂತೆ ಪರಮಾತ್ಮ. ಆದ್ದರಿಂದ ಆ ಧರಿಸುವ ಬಂಗಾರವಾಗಿರುವ ಅವನ ನಾಮಗಳನ್ನು ಗಾನ ಮಾಡಿ. ಯಾರು ಬೇಕಾದರೂ ಹಾಡ್ಬೋದಾ? ಅದಕ್ಕೆ ಏನಾದರೂ ಯೋಗ್ಯತೆ ಸಂಪಾದನೆ ಮಾಡಬೇಕಾ? ಒಂದು 108 ಮುಳುಕಾಕಿ ಬಂದು ಪರಮಾತ್ಮನ ನಾಮವನ್ನು ಹೇಳಿ, ಪಂಚ ಸಂಸ್ಕಾರ ಮಾಡಿಕೊಂಡೆ ಪರಮಾತ್ಮನ ನಾಮ ಹೇಳಿ, ಅದನ್ನು 10 ರೂಪಾಯಿ ದಕ್ಷಿಣ ಇಟ್ಬಿಟ್ಟು ನಾಮವನ್ನು ಹೇಳಿ, ಈ ರೀತಿ ಏನಾದರೂ ನಿಯಮಗಳು ಉಂಟಾ? ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವುದಕ್ಕೆ ಏನಾದರೂ ಯೋಗ್ಯತೆ ಸಂಪಾದನೆ ಮಾಡಬೇಕಾ, ಅರ್ಹತೆ ಸಂಪಾದನೆ ಮಾಡಬೇಕಾ ಅಂತ ಕೇಳಿದ್ರು. ಒಂದೇ ಒಂದು ಮಾತು ಹೇಳಿಬಿಟ್ರು, ಇರಂತ ಪಡಿಯೇ ಅಧಿಕಾರಿಯಾಮಿತ್ತನೈ. ಏನು ಬೇಕಾಗಿಲ್ಲ, ನೀನು ಹೇಗಿದೆಯಾ ಹಾಗೆ ಪರಮಾತ್ಮನ ನಾಮ ಹೇಳುವಂದರು. ದ್ರೌಪದಿ
ರಜಸ್ವಲೆ, ತಿಂಗಳಲ್ಲಿ 3 ದಿನ ಹೊರಗೆ ಇದ್ದವಳು ದ್ರೌಪದಿ. ಆ ಸಮಯದಲ್ಲಿ ದ್ಯೂತ ಸಭಾ ಮಧ್ಯದಲ್ಲಿ ಪರಮಾತ್ಮನನ್ನು ಶಂಖಚಕ್ರ ಗದಾಪಾಣೆ ಎಂಬುದಾಗಿ ಕರೆದಳಲ್ಲವ. ಅವಳೇನು ಸ್ನಾನ ಮಾಡಿ ಬಂದ್ಲ, ಅವಳೇನು ಮಡಿಯಾಗಿ ಬಂದಳ? ಅವಳು 3 ದಿನ ಯಾರ ಮುಂದೆಯೂ ಬರಬಾರದ ಸ್ಥಿತಿಯಲ್ಲಿ ಇದ್ದವಳು. ಆ ಸ್ಥಿತಿಯಲ್ಲಿ ಇದ್ದವಳು ಸ್ನಾನವನ್ನು ಮಾಡದೆ ಪರಮಾತ್ಮನ ನಾಮವನ್ನು ಹೇಳಿದಳಲ್ಲವ ದ್ರೌಪದಿ. ಸ್ನಾತೆಯ ಎಂದರೆ ಪ್ರಪತ್ತಿ ಪಣ್ಣಿತ್ತು. ಅವಳು ಮೈಲಿಗೆ ಕಳೀಲಿ, ಆಮೇಲೆ ಸ್ನಾನ ಮಾಡ್ಕೊಂಡು ಬರ್ತೀನಿ, ಪುಣ್ಯಾಹ ಮಾಡ್ಕೊಂಡು ಬಂದು ಆಮೇಲೆ ಶರಣಾಗತಿ ಮಾಡ್ತೀನಿ, ಆಮೇಲೆ ನಾಮವನ್ನು ಹೇಳ್ತೀನಿ ಇಲ್ಲ. ಹೇಗಿದ್ದಳೋ ಹಾಗೇ ಕೃಷ್ಣ ಪರಮಾತ್ಮನ ನಾಮವನ್ನು ಅವಳು ಸಂಕೀರ್ತನೆ ಮಾಡಿದಳಲ್ಲವ. ಆದ್ದರಿಂದ ಪರಮಾತ್ಮನ ನಾಮ ಸಂಕೀರ್ತನೆಗೆ ಯಾವ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕಾಗಿಲ್ಲ. ಕೆಲವರು ಶುಚಿರ್ಭೂತರಾಗಿ ಇರ್ತಾರೆ. ನಿನಗೆ ಯೋಗ್ಯತೆ ಇದೆಯಾ, ನೀನು ಹಾಗೇ ಹೇಳು. ಯೋಗ್ಯತೆ ಇಲ್ವಾ, ಅವನು ಸಂಪಾದನೆ ಮಾಡಿಕೊಂಡು ಬಂದು ನಾಮ ಸಂಕೀರ್ತನೆ ಮಾಡಬೇಕು ಅನ್ನೋ ನಿಯಮ ಇಲ್ಲ. ಯಾರ್ಯಾರು ಹೇಗಿರ್ತೀರಾ ಹಾಗಾಗಿ ಅವನ ನಾಮಗಳನ್ನು ಹೇಳಬಹುದು. ಕಾರಣ ಏನು ಅಂದರು, ನೀನು ಏನೋ ಸ್ನಾನ ಮಾಡ್ಕೊಂಡು ಬರ್ತೀಯಲ್ಲ, ಒಂದು ನದಿ ನೀರಲ್ಲಿ ಮುಳುಗಿ ಒಂದು 10 ವಿಧವಾದ ಸೋಪ ಹಾಕ್ಕೊಂಡು ಸೆಂಟ್ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೀಯಲ್ಲ, ಅದು ನಿನಗೆ ಶುದ್ಧಿಯೇ ಅಲ್ಲ ಅಂದ್ಬಿಟ್ರು. ಕಾರಣ ಏನು, ಈ ಶರೀರದ ಸ್ವಭಾವ. ನೀನು ಏನೇನನ್ನು ಹಾಕಿ ಸ್ನಾನ ಮಾಡಿದ್ರು ಇನ್ನು 2 ನಿಮಿಷಕ್ಕೆ ಇದು ಬೆವರತ್ತೆ. ಮಲ, ಮೂತ್ರ, ಮಜ್ಜಿ, ಮಾಂಸ, ಕೀವು, ರಕ್ತ ಇದರಿಂದ ಕೂಡಿದ ಈ ಶರೀರಕ್ಕೆ ನೀನು ಏನು ಸ್ನಾನ ಮಾಡಿದರೂ ಶುದ್ಧಿ ಎಲ್ಲಿಯಾದರೂ ಉಂಟಾ? ಒಂದು ಕ್ಷಣಕ್ಕೆ ಇದು ಅಶುದ್ಧವಾಗಿ ಬಿಡುತ್ತೆ. ಹಾಗಾದರೆ ಯಾವುದರಿಂದ ನಮಗೆ ಶುದ್ಧಿ ಅಂತ ಕೇಳಿದ್ರೆ, ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷಂ ಸ ಬಾಹ್ಯ ಆಭ್ಯಂತರ ಶುಚಿಗೆ. ಸೋಪು ಇತ್ಯಾದಿ ಹಾಕಿ ಸ್ನಾನ ಮಾಡಿದ್ರೆ ಶರೀರ ಶುದ್ಧವಾಗ್ಬೋದು. ಇಲ್ಲಿ ಕೂತಿದೆಯಲ್ಲ ಒಳಗೆ ಕಶ್ಮಲ, ಅಪಾರವಾಗಿರ್ತಕ್ಕಂತಹ ಕಲುಷಿತವಾಗಿರ್ತಕ್ಕಂತಹ ಭಾವನೆಗಳು ಇಲ್ಲಿದೆಯಲ್ವಾ, ಅದನ್ನು ಯಾವುದರಿಂದ ತೊಳೆಯೋದು? ಅದನ್ನು ತೊಳೆಯುವ ಒಂದೇ ಸಾಧನ ಪುಂಡರೀಕಾಕ್ಷನಾದ ಪರಮಾತ್ಮನ ನಾಮಸ್ಮರಣೆ. ಪರಮಾತ್ಮನನ್ನು ಸ್ಮರಿಸಿದರೆ ಮಾತ್ರ ಬಾಹ್ಯ ಆಭ್ಯಂತರ ಶುದ್ಧಿ. ಹೊರಗಿನ ಶರೀರವೂ ಶುದ್ಧವಾಗುತ್ತೆ, ಒಳಗಿರ್ತಕ್ಕಂತಹ ಮನಸ್ಸು ಕೂಡ ಶುದ್ಧ. ಇದೆಲ್ಲ ಹಾಕ್ಕೊಂಡು ಮೈ ಮೇಲೆ ನೀರು ಹಾಕ್ಕೊಂಡ್ರೆ ಶರೀರ ಶುದ್ಧವಾಗ್ಬೋದು, ಮನಸ್ಸು ಶುದ್ಧವಾಗುತ್ತಾ? ಹಾಗಿಲ್ಲದೆ ಪರಮಾತ್ಮನ ನಾಮ ಸಂಕೀರ್ತನೆ, ಪರಮಾತ್ಮನ ಸ್ಮರಣೆಯಿಂದ ಬಾಹ್ಯ ಈ ಶರೀರ, ಅಂತರ ಮನಸ್ಸು, ಶರೀರ ಮನಸ್ಸುಗಳ ಎರಡಕ್ಕೂ ಶುದ್ಧಿಯನ್ನು ಏರ್ಪಡಿಸುವುದು ಪರಮಾತ್ಮನ ನಾಮ ಸಂಕೀರ್ತನೆ, ಪರಮಾತ್ಮನ ಸ್ಮರಣೆಯಲ್ಲವಾ. ಆದ್ದರಿಂದ ಇಲ್ಲಿ ಪೇರ್ಪಾಡಿ ಎನ್ನುವಾಗ ಅವನು ಒಂದು ಯೋಗ್ಯತೆಯನ್ನು ಸಂಪಾದನೆ ಮಾಡಿಕೊಂಡು ಶುದ್ಧನಾಗಿ ಬಂದು ನಾಮ ಹೇಳಬೇಕು ಅಂತಿಲ್ಲ. ಕಾರಣ ಏನು, ಇವನು ಯಾವಾಗ ಪರಮಾತ್ಮನ ನಾಮ ಹೇಳ್ತಾನೆ ಆ ನಾಮ ಸಂಕೀರ್ತನೆಯೇ ಶುದ್ಧಿಯನ್ನು ಉಂಟು ಮಾಡಿ ಬಿಡುತ್ತದೆ. பெரியவாச்சான் பிள்ளை கேಳ್ತಾರೆ, ಗಂಗೆயில் ನೀರಾಡ ಪೋಮವನ್ ಕುಳಿತು ಪೋಮೋ ಎಂಬುದಾಗಿ ಆಶ್ಚರ್ಯಕರವಾಗಿ ಇಲ್ಲಿ ಕೇಳ್ತಾರೆ. ಗಂಗೆಯಲ್ಲಿ ಒಬ್ಬ ಸ್ನಾನ ಮಾಡುವುದಕ್ಕೆ ಹೋಗ್ತಾನೆ. ಗಂಗೆಯಲ್ಲಿ ಸ್ನಾನ ಮಾಡುವುದಕ್ಕೆ ಹೋಗುವವನು ಮನೆ ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ಅಯ್ಯೋ ಗಂಗೆ ನೀರು ಪವಿತ್ರ, ನಾನು ಅಲ್ಲಿ ಸ್ನಾನ ಮಾಡಿದ್ರೆ ಕೊಳೆ ಆಗಿಬಿಡುತ್ತೆ, ಮನೇಲಿ ಒಂದು ಸಾರಿ ಸ್ನಾನ ಮಾಡಿಬಿಟ್ಟು ಆಮೇಲೆ ಕಾವೇರಿನಲ್ಲೋ ಗಂಗೆಲ್ಲೋ ಮುಳುಗೋಣ ಅಂದರೆ ಇವನು ಮೂರ್ಖ ಅಂತಾರೆ. ಕಾರಣ ಏನು, ಮೈಲಿಗೆ ಕಳೆಯುವುದಕ್ಕಾಗಿಯೇ ನದಿ ಸ್ನಾನ ಮಾಡೋದು. ಇವ್ರು ಮನೆ ಸ್ನಾನ ಮಾಡಿ ಯಾರಾದರೂ ನದಿ ಸ್ನಾನಕ್ಕೆ ಹೋಗ್ತಾರಾ? ಆ ರೀತಿ ನಾಮ ಸಂಕೀರ್ತನೆಯನ್ನು ಮಾಡಬೇಕಾದ್ರೆ ಅದಕ್ಕೊಂದು ಶುದ್ಧಿ ಬೇಕಿಲ್ಲ. ನಾಮ ಸಂಕೀರ್ತನೆಯೇ ನಿನಗೆ ಶುದ್ಧಿಯನ್ನು ಉಂಟು ಮಾಡಿಬಿಡುತ್ತದೆ. ಆದ್ದರಿಂದ ಪೇರ್ಪಾಡಿ ಓಂಗಿ ಉಲಹಳಂದ ಉತ್ತಮನ್ ಪೇರ್ಪಾಡಿ ಎಂಬುದಾಗಿ ಹೇಳ್ತಾರೆ. ಇಂತಹ ಈ ನಾಮವನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಹೇಳ್ಬೋದು. ಯಾರು ಬೇಕಾದರೂ ಹೇಳ್ಬೋದಾ? ಯಾರು ಬೇಕಾದರೂ ಪರಮಾತ್ಮನ ನಾಮವನ್ನು ಹೇಳ್ಬೋದು. ಒಬ್ಬ ನಾಸ್ತಿಕ ಇರ್ತಾನಲ್ಲ, ಪರಮಾತ್ಮ ಇದ್ದಾನೆ ಅಂತಲೇ ಅವನು ಒಪ್ಕೊಳ್ಳಲ್ಲ, ದೇವರಿದ್ದಾನೆ ಅಂತಲೇ ಅವನು ನಂಬೋದಿಲ್ಲ, ಅವನು ಮಹಾ ನಾಸ್ತಿಕ. ಅವನು ಪರಮಾತ್ಮನ ಹೆಸರು ಹೇಳ್ಬೋದಾ ಅಂದರು? ಧಾರಾಳವಾಗಿ ಹೇಳ್ಬೋದು ಅಂದ್ಬಿಡ್ತು ಶಾಸ್ತ್ರಗಳು. ಅದಕ್ಕೊಂದು ದೃಷ್ಟಾಂತವನ್ನು ಕೊಡ್ತಾರೆ. ಒಬ್ಬ ಇದ್ದಾನೆ, ಪುಣ್ಯಾತ್ಮನಾದ ಮಗ. ಅವನಿಗೇನು, ತಾಯಿಯನ್ನು ಕಂಡರೆ ಪರಮ ದ್ವೇಷ. ತಾಯಿ ತಲೆ ಕತ್ತರಿಸಿ ಹಾಕ್ಬಿಡ್ಬೇಕು ಅಂತ ಆ ಮಗನ ದುರ್ಬುದ್ಧಿ. ಅವನೇನು ಮಾಡ್ದ, ಕತ್ತಿ ಬಸಿತಾ ಇದ್ದಾನಂತೆ.
ತಾಯ ತಲೆಯನ್ನು ಕತ್ತರಿಸುವುದಕ್ಕೆ ಕತ್ತಿಯನ್ನು ಹರಿತ ಮಾಡ್ತಾ ಇದ್ದಾನಂತೆ. ಆ ಕತ್ತಿಯನ್ನು ಹರಿತ ಮಾಡಿ ಅದು ಚೂಪಾಗಿದೆಯಾ ಅನ್ನುವಾಗ ಒಂದು ಸಾರಿ ಹೀಗೆ ನೋಡ್ತಾನಂತೆ. ಸ್ವಲ್ಪ ಕೈಯಲ್ಲಿ ರಕ್ತ ಬಂದರೆ ಅಮ್ಮ ಅಂತಾನಂತೆ. ನೀನು ಅಮ್ಮನ ತಲೆ ಕಡಿಯಕ್ಕೆ ಹೋಗ್ತಾ ಇದೀಯಾ, ನೀ ಯಾಕೆ ಅಮ್ಮ ಅಂತೀಯ ಅಂದರೆ ಅದು ಸ್ವರೂಪದಲ್ಲಿ ಬಂದುಬಿಟ್ಟಿದೆ, ಬಾಯಲ್ಲೇ ಅದು ಬಂದುಬಿಡತ್ತೆ. ನೋವಾಯಿತು ಏನಾದರೂ ಆರ್ತಸ್ಥಿತಿ ಬಂದರೆ ಅಮ್ಮ ಅಂತ ಬಾಯಲ್ಲಿ ಬರುತ್ತೆ. ಮಾತೃ ಘಾತಕನಾನಾಲಂ ಅಮ್ಮಯ್ಯನ್ನ ತಟ್ಟಿಲ್ಲ ಇರೇ. ನೀನು ತಾಯಿ ತಲೆಯನ್ನು ಕಡಿಬೇಕು ಅಂತ ಹೋಗ್ತಾ ಇದೀಯಾ, ಆ ತಾಯಿಯನ್ನು ಹಿಂಸೆ ಮಾಡ್ತೀಯ, ಅವಳಿಗೆ ಊಟ ಹಾಕೋದಿಲ್ಲ, ಅವಳನ್ನು ಗಮನಿಸೋದಿಲ್ಲ, ಅವಳನ್ನು ಯಾವಾಗ ನೋಡಿದ್ರೂ ನಿಂದನೆ ಮಾಡ್ತಿರ್ತೀಯ. ಮತ್ತೇನಾದರೂ ಆಪತ್ತು ಏರ್ಪಟ್ರೆ ಅಮ್ಮ ಅಂತಾನಂತೆ. ಮಾತೃ ಘಾತಕನಲ್ಲವ, ನೀ ಯಾಕೆ ಅಮ್ಮ ಅಂತೀಯ ಅಂದರೆ ಆ ರೀತಿ ಆ ಅಮ್ಮ ಎನ್ನುವುದು ಸ್ವರೂಪದಲ್ಲಿ ಬಂದ ಹಾಗೆ ಪರಮಾತ್ಮನೇ ಇಲ್ಲ ಅಂತ ಹೇಳುವವನಿಗೂ ಕೂಡ ಪರಮಾತ್ಮನ ನಾಮವನ್ನು ಹೇಳುವ ಅಧಿಕಾರ ಉಂಟು. ಕರ್ಮಯೋಗ ನಿಷ್ಠನಿಗೆ ಅವನ ಪಾಪಗಳು ಕ್ಷಯಿಸುತ್ತದೆ, ಜ್ಞಾನಯೋಗ ನಿಷ್ಠನಿಗೆ ಜ್ಞಾನ ವಿಶದವಾಗುತ್ತದೆ, ಭಕ್ತಿಯೋಗ ನಿಷ್ಠನಿಗೆ ಭಕ್ತಿಯನ್ನು ಅಭಿವೃದ್ಧಿ ಮಾಡುತ್ತದೆ. ಶರಣಾಗತನಾದವನಿಗೆ ಪ್ರಪನ್ನನಾದವನಿಗೆ ಇದು ಕಾಲಕ್ಷೇಪಕ್ಕೆ ಹೇತು. ಪರಮಾತ್ಮನನ್ನು ಆಶ್ರಯ ಮಾಡಿದ್ದಾಯಿತು, ಇನ್ನು ಮಾಡಬೇಕಾದ್ದೇನೂ ಇಲ್ಲ. ಆದರೆ ಈ ಲೋಕದಲ್ಲಿರೋವರೆಗೂ ಹೇಗಿರೋದು? ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡ್ತಾ ಇರುವುದು. ಆ ರೀತಿ ಇಲ್ಲಿ ಪ್ರಪನ್ನನಿಗೆ ದೇಹಯಾತ್ರೆ, ಅವನು ನಿತ್ಯ ಜೀವನ ನಡಿಬೇಕಲ್ಲ, ಅವನು ಉಸಿರಾಡಬೇಕು, ಭೋಜನ ಮಾಡಬೇಕು, ಶರೀರ ಧಾರಣೆ ಮಾಡಬೇಕು. ಯಾವುದರಿಂದ ಶರೀರ ಧ್ಯಾನ? ಪಾಥೇಯಂ ಪುಂಡರೀಕಾಕ್ಷನಾಮ ಸಂಕೀರ್ತನಾಮೃತಂ ಪರಂ ಎಂಬುದಾಗಿ ಋಷಿಗಳೇ ಹೇಳ್ತಾರೆ. ಒಬ್ಬ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕಾದ್ರೆ ಈಗಿನ ಕಾಲದಲ್ಲಿ ಹೇಳ್ತಾ ಇಲ್ಲ, ಹಳೆ ಕಾಲದಲ್ಲಿ. ಈಗ ಪರವಾಗಿಲ್ಲ, ರಸ್ತೆ ಎರಡು ಪಕ್ಕದಲ್ಲೂ ಏನು ಬೇಕಾದರೂ ಇದೆ, ಏನು ಬೇಕಾದರೂ ತಿನ್ನಬಹುದು. ಹಳೆ ಕಾಲದಲ್ಲಿ ಹಾಗೆಲ್ಲ ಇರಲಿಲ್ಲ. ಅವರೇನು ಮಾಡೋರು? ತಾವೇ ಬುತ್ತಿ ಕಟ್ಕೊಂಡು ಬರ್ತಾಯಿದ್ರಂತೆ. ಕಾರಣ ಏನು? ಸಿಕ್ಕಿದ್ದೆಲ್ಲ ತಿನ್ನಬಾರ್ದು, ಅತ್ಯಂತ ಶುದ್ಧವಾಗಿ ಆಹಾರವನ್ನು ಪಾಕ ಮಾಡಿ ಪರಮಾತ್ಮನಿಗೆ ನೈವೇದ್ಯ ಮಾಡಿ ಅದನ್ನು ಮಾತ್ರ ಭುಜಿಸಬೇಕು. ಅದು ಒಳ್ಳೆಯ ಅನ್ನ, ಅದು ಸದ್ಗುಣವಾದ ಅನ್ನ. ಏನೋ ಎರಡು ಪಕ್ಕದಲ್ಲೂ ಇರುತ್ತಲ್ಲ, ಅದೆಲ್ಲ ಅನ್ನವ, ಅದೆಲ್ಲ ಭುಜಿಸುವುದ? ಪರಮ ತ್ಯಾಜ್ಯ ಅಸಖ್ಯ ಅಂದುಬಿಟ್ರು. ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ಯಾರು ತಮ್ಮ ನಾಲಿಗೆಯ ಚಪಲಕ್ಕಾಗಿ ಯಾರು ಮಾಡಿ ತಿಂತಾರೋ ಅವರು ತಿನ್ನುವುದು ಭೋಜನವಲ್ಲ, ಅವರು ತಿನ್ನುವುದು ಅನ್ನವಲ್ಲ. ಅದು ಏನು ಅಂತ ಕೇಳಿದ್ರು. ಏ ಪಚಂತಿತು ಆತ್ಮಕಾರಣಾತ್, ತಮ್ಮ ನಾಲಿಗೆಯ ಚಪಲಕ್ಕೆ ಯಾರು ಮಾಡ್ಕೊಂಡು ತಿಂತಾರೋ ಅವರು ಏನನ್ನು ತಿಂತಾರೆ? ತೇ ತ್ವಘಂ ಭುಂಜತೆ ಪಾಪಾ ಏ ಪಚಂತಿತು ಆತ್ಮಕಾರಣಾತ್, ಅವರು ತಮ್ಮ ಪಾಪಗಳನ್ನು ತಿನ್ನುತ್ತಾರೆ. ಗೀತೆಯಲ್ಲಿ ಕೃಷ್ಣ ಪರಮಾತ್ಮನ ಮಾತು. ತಮ್ಮ ನಾಲಿಗೆಯ ಚಪಲಕ್ಕಾಗಿ ತಾವು ಮಾಡಿಕೊಂಡು ತಮ್ಮ ಭೋಗಕ್ಕಾಗಿ ಯಾರು ತಿನ್ನುತ್ತಾರೋ ಅವರು ತಿನ್ನುವುದು ಅನ್ನವಲ್ಲ, ಅದು ತೇತ್ ಅಘಂ ಭುಂಜತೆ ಪಾಪಾ, ಅವರು ತಮ್ಮ ಪಾಪಗಳನ್ನು ತಿಂತಾರೆ ಅಂತ ಹೇಳ್ಬಿಟ್ಟು ಆ ಗೀತೆಯಲ್ಲಿ. ನಾವು ಏನು ತಿಂದರೂ ಕೂಡ ಅವನ ಪ್ರಸಾದ ರೂಪವಾಗಿ ಅದಿರಬೇಕು, ಅವನಿಗೆ ನೈವೇದ್ಯವಾಗಿರಬೇಕು, ಅವನ ಮುಂದೆ ಇಟ್ಟಿರಬೇಕು, ಅವನ ಕಟಾಕ್ಷ ಆಗಿರಬೇಕು. ಹಾಗಿರುವ ಅನ್ನ ಮಾತ್ರ ಈ ಆತ್ಮನನ್ನು ಪರಿಶುದ್ಧವಾಗಿ ಇಡಬಲ್ಲದ್ದು. ಹಾಗಿಲ್ಲದಿರುವ ಅನ್ನ ತ್ಯಾಜ್ಯ ಅಂದ್ಬಿಡ್ತು ಶಾಸ್ತ್ರ. ನಮಗದೆಲ್ಲ ಗೊತ್ತೇ ಇಲ್ಲ. ನಮಗೆ ಮನೇಲಿ ಅಡುಗೆ ಮಾಡೋದೇ ಬರಲ್ವಲ್ಲ. ನಾವು ಏನಿದ್ರೂ ರಸ್ತೆಯ ಇಕ್ಕೆಲಗಳಲ್ಲಿ ಏನಿರುತ್ತೆ ಅದೇ ನಮಗೆ ಜೀವನ. ಅದು ಆ ಜೀವನ, ಅದು ಪರಮ ಹೇಯ ಅಂದ್ಬಿಡ್ತು ಶಾಸ್ತ್ರ. ಕೃಷ್ಣ ಪರಮಾತ್ಮ ನೀನಿನ್ನ ಪಾಪಗಳನ್ನು ತಿಂತೀಯ ಅಂತ ಹೇಳ್ಬಿಟ್ಟ. ಆ ರೀತಿಯಾಗಿ ಪರಮಾತ್ಮನ ಪ್ರಸಾದವನ್ನು ಮಾತ್ರ ನಾವು ಭುಜಿಸಬೇಕಲ್ಲವಾ? ಅದಕ್ಕಾಗಿ ಶ್ರೋತ್ರಿಯರಾದವರೆಲ್ಲರೂ ಕೂಡ ಏನು ಮಾಡ್ತಾಯಿದ್ರು? ತಮ್ಮ ಮನೆಯಲ್ಲಿ ಪಾಕವನ್ನು ಮಾಡಿ ಪರಮಾತ್ಮನಿಗೆ ನೈವೇದ್ಯ ಮಾಡಿ ಅದನ್ನು ಬುತ್ತಿ ಕಟ್ಕೊಂಡು ಪ್ರಯಾಣ ಮಾಡ್ತಾಯಿದ್ರು. ಆ ಮಾರ್ಗ ಮಧ್ಯದಲ್ಲಿ ಹಸಿವು ಏರ್ಪಟ್ಟರೆ ಎಲ್ಲಿಯೋ ನೀರು ನಡಿ ಇರೋ ಒಂದು ಜಾಗದಲ್ಲಿ, ನದಿಯೋ ಕೆರೆಯೋ ಇರೋ ಜಾಗದಲ್ಲಿ ಕುಳಿತುಕೊಂಡು ಆ ತಾವು ತಂದ ಬುತ್ತಿಯನ್ನು ತಿಂದು ಪ್ರಯಾಣವನ್ನು ಮುಂದುವರಿಸ್ತಾ ಇದ್ರು. ಆ ಬುತ್ತಿಗೆ ಪಾಥೇಯ ಅಂತ ಹೆಸರು. ಪಾಥೇಯ ಅಂದರೆ ಬುತ್ತಿ. ಹಾಗೆ ಈ ಶರಣಾಗತರಾದವರಿಗೆ, ಪರಮಾತ್ಮನ ಭಕ್ತರಿಗೆ ಅವರ ಜೀವನ ಯಾತ್ರೆ ನಡಿಬೇಕು. ಅವರಿಗಿನ್ನೂ ಆಯಸ್ಸು ಮುಗಿದಿಲ್ಲ, ಈ ಭೂಮಿ ಮೇಲೆ ಇದ್ದಾರೆ, ಅವರ ಜೀವನ ಮಾರ್ಗವನ್ನು ಕ್ರಮಿಸಬೇಕಲ್ಲ. ಹಾಗೆ ಶರಣಾಗತರಾದವರಿಗೆ, ಪ್ರಪನ್ನರಾಗಿರತಕ್ಕಂತಹ ಭಕ್ತೋತ್ತಮರಿಗೆ ಅವರ ಜೀವನ ಮಾರ್ಗವನ್ನು ಕ್ರಮಿಸುವುದಕ್ಕೆ ಯಾವುದು ಪಾಥೇಯ? ಬುತ್ತಿ ಅಂದರೆ ಪರಮಾತ್ಮನ ನಾಮ ಸಂಕೀರ್ತನೆಯೇ ಅವರಿಗೆ ಬುತ್ತಿ.
ಆ ನಾಮ ಸಂಕೀರ್ತನೆಯ ಬುದ್ಧಿಯೂಟವನ್ನು ಮಾಡ್ತಾ ಅವರು ತಮ್ಮ ಜೀವನ ಮಾರ್ಗವನ್ನು ಕ್ರಮಿಸುತ್ತಾರೆ. ಪಾಥೇಯಂ ಪುಂಡರೀಕಾಕ್ಷ ನಾಮ ಸಂಕೀರ್ತನಂ ಅಂದುಬಿಟ್ರು. ಅವರಿಗೆ ಈ ಅನ್ನವೋ ಅದೋ ಇದೋ ತಿಂಡಿಯೋ ತೀರ್ಥವೋ ಇದು ಅವರಿಗೆ ಭೋಜನವೇ ಅಲ್ಲ. ಅವ್ರಿಗಾವುದು ಭೋಜನ? ಪುಂಡರೀಕಾಕ್ಷ ನಾಮ ಸಂಕೀರ್ತನಂ, ಅದುವೇ ಅವರಿಗೆ ಬುದ್ಧಿ ಊಟವಲ್ಲವ. ಆ ರೀತಿ ಪ್ರಪನ್ನನಾದವನಿಗೆ ದೇಹಯಾತ್ರೆಗೆ ನಾಮ ಸಂಕೀರ್ತನೆ ಬೇಕು. ಈ ಆಂಡಾಳ್ಗೋಟ್ಟಿಯಲ್ಲಿರುವವರೆಲ್ಲರೂ ಕೂಡ ಶರಣಾಗತಿಯನ್ನು ಮಾಡಿದವರು, ಪರಮಾತ್ಮನಲ್ಲೇ ನೆಟ್ಟ ಮನಸ್ಸುಳ್ಳವರು, ಪರಮಾತ್ಮ ಸಂಶ್ಲೇಷಕ್ಕಾಗಿ ಹಾತೊರೆಯುತ್ತಿರುವವರು. ಇವರನ್ನು ಅಡಿಪಾಡಿ ಪರಮಾತ್ಮನ ಚರಣಾರವಿಂದಗಳ ನಾಮ ಸಂಕೀರ್ತನೆಯನ್ನು 2ನೇ ಪಾಶದಲ್ಲಿ ಹಾಡಿದ್ಲು. ಈಗ ಪರಮಾತ್ಮನ ಗುಣಗಳಿಗೆ ಅಭಿವ್ಯಕ್ತಿಗೊಳಿಸತಕ್ಕಂತಹ ವಾಚಕವಾದ ನಾಮಗಳನ್ನು ಹಾಡುವುದನ್ನು ಪೇರ್ಪಾಡಿ ಎಂಬುದಾಗಿ ಹೇಳ್ತಾಳೆ. ಈ ನಾಮ ಸಂಕೀರ್ತನೆಯನ್ನು ಮಾಡಿಬಿಟ್ಟು ಅದರಿಂದ ಏನಾದರೂ ಫಲ, ಪರಮಾತ್ಮ ನಾನು 108 ಸಾರಿ ವಿಷ್ಣು ಸಹಸ್ರನಾಮ ಹೇಳಿದ್ದೀನಿ, ನನಗೇನು ಕೊಡ್ತೀಯಾ? ಪರಮಾತ್ಮ ನನಗೆ ಐಶ್ವರ್ಯ ಬೇಕು, ಅಮೆರಿಕಾಗೆ ಹೋಗೋಕ್ಕೆ ವೀಸಾ ಬೇಕು, ನನ್ನ ಮಕ್ಕಳಿಗೆ ಸ್ಕೂಲಲ್ಲಿ ಸೀಟ್ ಸಿಗಬೇಕು. ಇದಕ್ಕೆಲ್ಲ ವಿಷ್ಣು ಸಹಸ್ರನಾಮ ಪಾರಾಯಣ ತಲೆ ಚಚ್ಕೊಳ್ತಾರೆ ಪೂರ್ವಿಕರು. ಇದನ್ನೆಲ್ಲ ಕೇಳೋದ? ಪರಮಾತ್ಮನ ನಾಮ ಸಂಕೀರ್ತನೆಯಿಂದ ಒಂದು ಫಲವನ್ನು ಬಯಸುವುದ? ಪರಮಾತ್ಮನ ನಾಮ ಸಂಕೀರ್ತನೆಗೆ ಏನು ಫಲ? ಅವನ ನಾಮವನ್ನು ನಾವು ಹೇಳುವಂತೆ ಮಾಡಿದ್ದೇ ಫಲ. ಪರಮಾತ್ಮ ಅವನ ನಾಮವನ್ನು ಹೇಳುವ ಭಾಗ್ಯವನ್ನು ಕೊಟ್ಟನಲ್ಲವ, ಅದಕ್ಕಿಂತ ಇನ್ನೇನು ಫಲ ಬೇಕು? ಅವನ ನಾಮ ಸಂಕೀರ್ತನೆ ಮಾಡಿದ್ದೇ ಫಲ. ಸ್ವಯಂ ಪ್ರಯೋಜನವಾಗಿ ನಾಮ ಸಂಕೀರ್ತನೆ. ಪರಮಾತ್ಮನಿಗೆ ಏನು ಸೇವೆ ಬೇಕಾದರೂ ಮಾಡಿ, ಆದರೆ ಮಾಡಿಬಿಟ್ಟು ಅದರಿಂದ ಇನ್ನೊಂದು ಕೇಳಬೇಡಿ, ಅದು ವ್ಯಾಪಾರವಾಯಿತು. ಪರಮಾತ್ಮ ನೊಂದುಕೊಳ್ತಾನೆ. ತಂದೆ ಮಗನನ್ನು ಕೇಳ್ತಾನೆ, ಅಪ್ಪ 1 ಲೋಟ ನೀರು ತಂದು ಕೊಡು ಅಂತ. ಮಗ ತಂದೆ ಮುಂದೆ 1 ಲೋಟ ನೀರು ಕೊಟ್ಬಿಟ್ಟು 100 ರೂಪಾಯಿ ಕೊಡೋ ನೀರು ತಂದು ಕೊಟ್ಟಿದ್ದೀನಿ ಅಂದರೆ ಅದು ತಂದೆ ಮಗನ ಸಂಬಂಧವ? ಅದು ಅವಧ್ಯಕರ. ಆ ರೀತಿ ಪರಮಾತ್ಮನಿಗೆ ನಾವು ಎಲ್ಲ ಸೇವೆಗಳನ್ನು ಮಾಡಬೇಕು, ಆದರೆ ಅದಕ್ಕೆ ಪ್ರತಿಫಲವಾಗಿ ಏನನ್ನು ಅಪೇಕ್ಷೆ ಪಡಕೂಡದು. ಈ ರೀತಿ ಇದನ್ನೇ ಕೃಷ್ಣ ಗೀತೆಯಲ್ಲಿ ನಿಷ್ಕಾಮ ಕರ್ಮ ಅಂತ ಹೇಳ್ತಾನೆ. ನಿಷ್ಕಾಮ ಅಂದರೆ ಏನು? ಏನನ್ನೂ ಎದುರು ನೋಡದೆ ಕರ್ತೃ ಕರ್ಮ ಫಲತ್ಯಾಗವನ್ನು ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಉಪದೇಶಿಸಿದ. ಅದನ್ನೇ ನಾವು ಪ್ರಪನ್ನರಿಗೆ ಅದೇ ಅನುಷ್ಠಾನ. ಕಾರಣ ಏನು? ಎಲ್ಲವನ್ನ ಪರಮಾತ್ಮ ಮಾಡಿಸಿದ. ಆ ಮಾಡಿದವನು ಪರಮಾತ್ಮನಾದ್ರಿಂದ ನಾನು ಆ ಕಾರ್ಯವನ್ನು ಮಾಡಲಿಲ್ಲ, ಆದ್ದರಿಂದ ಆ ಕಾರ್ಯದ ಜೊತೆ ನನಗೆ ಸಂಬಂಧವಿಲ್ಲ. ನಾನು ಯಾವಾಗ ಮಾಡಲಿಲ್ವೋ ಅಲ್ಲಿಗೆ ಆ ಕರ್ಮಕ್ಕೂ ನನಗೂ ಸಂಬಂಧವಿಲ್ಲದೆ ಇರೋದ್ರಿಂದ ಆ ಕರ್ಮ ನನ್ನದಲ್ಲ, ನಾನು ಮಾಡಲಿಲ್ಲ, ನನ್ನದಲ್ಲ, ಅದರಿಂದ ಫಲವೂ ನನಗಿಲ್ಲ. ಅಂದರೆ ಕರ್ತೃ ಕರ್ಮ ಫಲತ್ಯಾಗ ತಾನಾಗಿ ಬಂದ್ಬಿಡ್ತು. ಶರಣಾಗತಿ ಪ್ರಪನ್ನನಾದವನಿಗೆ ಕರ್ತೃಕರ್ಮ ಫಲತ್ಯಾಗ ಹೊಸದಾಗಿಲ್ಲ, ಅವರ ನಡನುಡಿಯಲ್ಲೇ ಅದು ಬಂದ್ಬಿಡುತ್ತೆ. ಮಾಡಿಸಿದವನು ಪರಮಾತ್ಮ, ಅದರಿಂದ ನಾನು ಮಾಡಲಿಲ್ಲ, ನಾನು ಮಾಡದೆ ಹೋದ್ಮೇಲೆ ಆ ಕಾರ್ಯ ನನ್ನದಲ್ಲ ಅಂದಮೇಲೆ ಮಮಕಾರ ಹೊಟ್ಟೋಯ್ತು. ನಾನು ಮಾಡಲಿಲ್ಲ, ನನ್ನದು ಕಾರ್ಯ ಅಲ್ಲ ಅಂದಮೇಲೆ ಫಲನೂ ನಂದಲ್ಲ, 3 ತಾನಾಗಿ ಬಂದ್ಬಿಡ್ತು. ಈ ಕರ್ತೃಕರ್ಮ ಫಲತ್ಯಾಗವಿದೆಯಲ್ಲ, ಇದೇ ಶರಣಾಗತನ ಒಂದು ಪ್ರಥಮ ಧರ್ಮ. ಆ ರೀತಿ ನಾಮ ಸಂಕೀರ್ತನೆಯನ್ನು ಸ್ವಯಂ ಪ್ರಯೋಜನವಾಗಿ ಹಾಡಬೇಕು. ಸ್ವಯಂ ಪ್ರಯೋಜನ ಅಂದ್ರೇನು? ನಾಮ ಸಂಕೀರ್ತನೆ ಮಾಡುವುದೇ ಪ್ರಯೋಜನ, ಅದರಿಂದ ಇನ್ನೊಂದಲ್ಲ. ನಾಮವನ್ನು ಹೇಳಿದೆ ಅದರಿಂದ ಏನು ಸಿಗುತ್ತೆ ಅನ್ನೋದಲ್ಲ, ನಾಮವನ್ನು ಹೇಳಿದ್ದೇ ಪ್ರಯೋಜನ. ಅದಕ್ಕೆ ಈ ರೀತಿ ಸ್ವಯಂ ಪ್ರಯೋಜನವಾಗಿ ನಾಮ ಸಂಕೀರ್ತನೆಯನ್ನು ನಾವು ಮಾಡಿ ನಂಪಾವೈಕೆ ಪರಮಾತ್ಮನ ಉಭಯ ವಿಭೂತಿಗಳು ಕೂಡ ಉಜ್ಜೀವಿಸಬೇಕು ಎಂಬತಕ್ಕಂತಹ ಸಂಕಲ್ಪವೇ ನಮ್ಮ ವ್ರತ. ನಂಪಾವೈ ನಮ್ಮಗಳ ವ್ರತಕ್ಕೆ ಚಾತ್ಯ ನೀರಾಡಿನಾಲ್ ಸಂಕಲ್ಪವನ್ನು ಮಾಡಿ ನಾವುಗಳು ಸ್ನಾನವನ್ನು ಮಾಡಿದ್ದೇ ಆದರೆ, ಅಂದರೆ ಭಗವತ್ ಸಂಶ್ಲೇಷವನ್ನು, ಭಗವಂತನ ನಾಮಸ್ಮರಣೆಯನ್ನು ನಾವು ಮಾಡಿದ್ದೇ ಆದರೆ ಏನಾಗತ್ತೆ? ತೀಂಗಿನ್ನಿನಾಡೆல்லாம் ತಿಂಗಳ್ ಮುಮ್ಮಾರಿ ಪೆಯ್ದೆ. ತೀಂಗು ಇನ್ರಿ, ತೀಂಗು ಕೇಡುಗಳು ಯಾವುದೂ ಕೂಡ ಇನ್ರಿ ಇಲ್ಲವಾಗುತ್ತದೆ. ಏನೇನು ಕೇಡು ಲೋಕಕ್ಕೆ ಇದೆಯೋ ಅದೆಲ್ಲವೂ ಕೂಡ ಇಲ್ಲವಾಗಿ ಬಿಡುತ್ತದೆ. ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ಸ್ವಯಂ ಪ್ರಯೋಜನವಾಗಿ ಮಾಡಿದ್ದೇ ಆದರೆ ತೀಂಗಿನ್ರಿ ನಾಡೆಲ್ಲ ಸಮಸ್ತ ಲೋಕವೂ ಕೂಡ ಯಾವ ಕೇಡೂ ಇಲ್ಲದೆ ಸುಭಿಕ್ಷವಾಗಿ ಇರುತ್ತದೆ. ಏನೇನು ಕೇಡು
ಈತಿ ಬಾಧೆಗಳು ಅಂತ ಶಾಸ್ತ್ರ ಹೇಳುತ್ತೆ. ಅದೇನು? ತುಂಬ ಮಳೆ ಬರೋದು, ಇಲ್ಲ ಮಳೆ 10 ವರ್ಷ ಬರ್ದೇನೇ ಹೋಗೋದು. ಅತಿವೃಷ್ಟಿ ಅನಾವೃಷ್ಟಿ. ಅತಿವೃಷ್ಟಿ, ಬೇಕಾದ ಅವಶ್ಯಕತೆಗಿಂತ ಅಧಿಕವಾಗಿ ಮಳೆ ಏರ್ಪಟ್ಟು ಬೆಳೆದದ್ದೆಲ್ಲ ಕೊಚ್ಕೊಂಡು ಹೋಗ್ಬಿಡೋದು, ರೋಗ ರುಜಿನಗಳಿಗೆ ಏರ್ಪಡೋದು, ಇದು ಒಂದು ಈತಿ ಬಾಧೆ. ಅನಾವೃಷ್ಟಿ, ಮಳೆನೇ ಬರ್ದೇನೆ ಜನರು ನೀರಿಗಾಗಿ ಪರಿತಪಿಸುವಂತೆ ಆಗುವುದು ಅನಾವೃಷ್ಟಿ. ಅತಿವೃಷ್ಟಿ ಅನಾವೃಷ್ಟಿ. ಅನಂತರ ಮೂಷಕ ಶಲಭ ಶುಕಾಹ, ಬೆಳೆದಿದ್ದೆಲ್ಲವನ್ನು ಗಿಣಿಗಳು ಇಲಿಗಳು ಜಿರಳೆಗಳು ಇವೆಲ್ಲ ತಿಂದು ಹಾಕ್ಬಿಡೋದು, ಇದೆಲ್ಲವೂ ಈತಿ ಬಾಧೆಗಳು. ಅದರ ಜೊತೆಗೆ ಇನ್ನೊಂದು ಸೇರಿಸಿದ್ರು, ಅತಿ ಕ್ರೂರಾಶ್ಚ ರಾಜಾನಃ, ನಮ್ಮನ್ನು ಆಳತಕ್ಕಂತಹ ರಾಜ ಮಹಾಕ್ರೂರಿಯಾಗಿ ನಮ್ಮನ್ನು ಪೀಡಿಸ್ತಾ ಇರ್ತಾನೆ. ಯಾವ ಪ್ರಜೆಗಳಿಗೂ ಕೂಡ ಸುಖವೇ ಇಲ್ಲ. ಈಗ ಯಾವುದೋ ರಾಜ್ಯದಲ್ಲಿ ಅವನು ಬಂದಿದ್ದಾನಲ್ಲ ಒಬ್ಬ ಅಧಿಕಾರಿ, ಅವನು 15 ದಿವಸಗಳ ಕಾಲ ಯಾರೂ ನಗಲೇಬಾರದು ಅಂತ ಶಾಸನ ಮಾಡಿದ್ದಾನೆ. ಇಂಥ ರಾಜರುಗಳೆಲ್ಲ ಬಂದರೆ ಏನು ಮಾಡುವುದು? ಅತಿ ಕ್ರೂರಾಶ್ಚ ರಾಜಾನಃ ಎಂಬುದಾಗಿ ಷಡೇತೆ ಈತಯ ಸ್ಮೃತಾಃ. ಈ ರೀತಿಯಾದ ಈತಿ ಬಾಧೆಗಳು, ಅತಿವೃಷ್ಟಿ ಅನಾವೃಷ್ಟಿ, ಕ್ರಿಮಿಕೀಟಾದಿಗಳಿಂದ ತೊಂದರೆ. ಕ್ರಿಮಿಕೀಟದ ತೊಂದರೆ ಇವಾಗ 2 ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ಈತಿ ಬಾಧೆಗಳು. ಇದಾವುದೂ ಕೂಡ ಇಲ್ಲವಾಗಬೇಕು. ಜೊತೆಗೆ ಚೋರ ಬಾಧೆ, ಅನಂತರ ವ್ಯಾಧಿಗಳು, ಈ ಕ್ರಿಮಿಕೀಟಗಳ ಬಾಧೆ, ಅದೇ ರೀತಿ ಅತಿವೃಷ್ಟಿ ಅನಾವೃಷ್ಟಿ ಇದಾವುದೂ ಇಲ್ಲದೆ ಲೋಕವೆಲ್ಲವೂ ಕೂಡ ಸುಭಿಕ್ಷವಾಗಿ ಇರಬೇಕು. ಹಾಗೆ ಲೋಕ ಸುಭಿಕ್ಷವಾಗಿರಬೇಕಾದ್ರೆ ಏನಾಗಬೇಕು? ಕಾಲ ಕಾಲಕ್ಕೆ ಮಳೆ ಬರಬೇಕು. ತಿಂಗಳ್ ಮುಮ್ಮಾರಿ ಪೆಯ್ದೆ. ಒಂದು ತಿಂಗಳಿಗೆ ಮುಮ್ಮಾರಿ, 3 ಮಾರಿ ಅಂದರೆ ಮಳೆ, ಮುಮ್ಮಾರಿ 3 ಮಳೆ ಬರಬೇಕಂತ. ಒಂದು ತಿಂಗಳಿಗೆ 3 ಮಳೆ ಬರಬೇಕಂತ. ಏನು 3 ಮಳೆ ಅಂತ ಕೇಳಿದ್ರು? 9 ದಿನ ಚೆನ್ನಾಗಿ ಬಿಸಿಲು ಕಾಯಬೇಕು, ಅನಂತರ 1 ದಿನ ಮಳೆ ಬರಬೇಕು, ತಿರ್ಗಾ 9 ದಿನ ಬಿಸಿಲು ಇರಬೇಕು, 1 ದಿನ ಮಳೆ ಬರಬೇಕು. ಈಗ ಮಳೆ ಬರುತ್ತೆ, 1 ತಿಂಗಳಾದರೂ ಬಿಸಿಲೇ ಇಲ್ಲ. ಇದುವಾ ಸಕಾಲಿಕ ಮಳೆ? ಇದೆಲ್ಲ ಅತಿವೃಷ್ಟಿ, ಎಲ್ಲವನ್ನ ನಾಶ ಮಾಡತಕ್ಕಂಥದ್ದು ಎಂಬುದಾಗಿ ಶಾಸ್ತ್ರಗಳೇ ಹೇಳುತ್ತೆ. ವೇದ ಮೋದಿಯ ಅಂದಣರ್ಕು ಓರ್ಮಳೈ, மாதர் மங்கையர் கல்வினுக்கு ಓರ್ಮಳೈ, ನೀತಿ ನಿರ್ಕಿಡುಂ ಮನ್ನವರ್ಕು ಓರ್ಮಳೈ ಎಂಬುದಾಗಿ ತಮಿಳು ಕಾವ್ಯಗಳಲ್ಲಿ ಹೇಳಲ್ಪಟ್ಟಿದೆ. ತಿಂಗಳ್ ಮುಮ್ಮಾರಿ ಪೆಯ್ದು, 3 ಮಳೆ ಬರಬೇಕಂತೆ. ಆ ರೀತಿ ಸಕಾಲಿಕವಾದ ಮಳೆ. ಇದನ್ನು ಆಂಡಾಳ ಆಸೆ ಪಡ್ತಾಳೆ. ತಿಂಗಿನ್ನಿನಾಡೆಲ್ಲಾಂ ತಿಂಗಳ್ ಮುಮ್ಮಾರಿ ಪೆಯ್ದೆ, ಸಕಾಲಿಕವಾದ ಮಳೆ ಬರಬೇಕು ಅಂತಾಳೆ. ವೇದವೂ ಕೂಡ ಇದನ್ನು ಹೇಳುತ್ತೆ. ನಿಕಾಮಿ ನಿಕಾಮಿ ಪರ್ಜನ್ಯೋ ವರ್ಷತು ಎಂಬುದಾಗಿ ವೇದ ಮಂತ್ರ. ಅಂದರೆ ಏನು? ನಮಗೆ ಯಾವ್ಯಾವಾಗ ಬೇಕೋ ಆಗ ಮಾತ್ರ ಮಳೆಯನ್ನು ಸುರಿಸು ಪರ್ಜನ್ಯ. ಬೇಡದೇ ಇರುವಾಗ ಮಳೆ ಬರಬಾರ್ದು. ಬೀಜ ಬಿತ್ತುವುದಕ್ಕೆ ಮುಂಚೆ ಮಳೆ ಬರಬೇಕು, ಬೀಜ ಬಿತ್ತಿದ ಮೇಲೆ ಸ್ವಲ್ಪ ಕಾಲ ಮಳೆ ಬರಬೇಕು. ಫಸಲೆಲ್ಲ ಬೆಳೆದು ಇನ್ನೇನು ಕೊಯ್ಲು ಮಾಡಬೇಕು ಅನ್ನುವಾಗ ಮಳೆ ಬಂದರೆ ಬೆಳೆದಿದ್ದೆಲ್ಲ ನಾಶವಾಗುತ್ತೆ. ಹಾಗೆ ಬರಬಾರ್ದು. ನಿಕಾಮಿ ನಿಕಾಮಿ ಪರ್ಜನ್ಯೋ ವರ್ಷತು ಎಂಬುದಾಗಿ ವೇದ ಪುರುಷನ ಪ್ರಾರ್ಥನೆ. ಆ ವೇದದಲ್ಲಿ ಇರುವುದನ್ನು ಆಂಡಾಳು ಹೇಳ್ತಾಳೆ. ವೇದ ಮನೆತ್ತಕ್ಕೂ ವಿತ್ತಲ್ಲವಾ ಇದು? ಅಲ್ಲಿ ಏನೇನಿದೆ ಅದೆಲ್ಲ ಇಲ್ಲೂ ಇದೆ. ಗೋದೆಯ ತಿರುಪ್ಪಾವೆಯಲ್ಲಿ ಉಂಟು. ಇಲ್ಲಿ ಹೇಳ್ತಾಳೆ ತಿಂಗಳ್ ಮುಮ್ಮಾರಿ ಪೆಯ್ದು. ಯಾವಾಗ ಪರಮಾತ್ಮನ ನಾಮಗಳನ್ನು ಸ್ವಯಂ ಪ್ರಯೋಜನವಾಗಿ ಗಾನ ಮಾಡಿದಾಗ ಇಂತಹ ಸಕಾಲಿಕವಾಗಿರ್ತಕ್ಕಂತಹ ಮಳೆ ಏರ್ಪಡುತ್ತದೆ. ಅದ್ಯಾಗೆ ಬರುತ್ತೆ ಅಂತ ಕೇಳಿದ್ರು. ಇಲ್ಲಿ ನಾಮಗಳು ಅಂದರೆ ಏನು? ಎಲ್ಲ ನಾಮಗಳು ಕೂಡ, ಎಲ್ಲ ನಾಮಗಳ ಗುಣಗಳು ಕೂಡ ಅಡಕವಾಗಿರುವ ಒಂದೇ ಒಂದು ನಾಮ. ಅದ್ಯಾವುದು? ನಾರಾಯಣ ನಾಮ. ಎಲ್ಲ ಪರಮಾತ್ಮನ 1000 ನಾಮಗಳು ಕೂಡ ನಾರಾಯಣ ಎಂಬ ಒಂದು ಪದದಲ್ಲಿ ಅಡಗಿಬಿಟ್ಟಿದೆ. 1000 ನಾಮಗಳನ್ನು ಭೀಷ್ಮರು ಉಪದೇಶ ಮಾಡಿದ್ರು ಧರ್ಮಪುತ್ರನಿಗೆ. ಎಲ್ಲ ನಾಮಗಳನ್ನು ಉಪದೇಶ ಮಾಡಿದ್ದ ಆಯಿತು. ಕೊನೆಗೆ ಏನು ಹೇಳ್ತಾರೆ ಅವರು? ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಾ ಘೋರೇಶು ಚವ್ಯಾದಿಶು ವರ್ತಮಾನಾ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ. ನಾರಾಯಣ ಅಂತ ಹೇಳಿದ್ರೆ ಸಾಕು ಅಂದರು. ಅಯ್ಯೋ, ಇದನ್ನು ಮೊದಲೇ ಹೇಳಬಾರ್ದಾಗಿತ್ತ? 1000 ನಾಮ ಹೇಳಿದ್ರಿ, ಕಷ್ಟಪಟ್ಟು 1000 ನಾಮ ಹೇಳಿದ್ವಿ, ಈಗ ಒಂದೇ ನಾಮ ಸಾಕು ಅಂತೀರಲ್ಲ ಎಂಬುದಾಗಿ ಕೇಳ್ತಾರಂತೆ. ಅಂದರೆ ಅದು
ಅದಕ್ಕೆ ವಿಶೇಷವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ನಾರಾಯಣ ಅಂತ ಹೇಳಿಬಿಟ್ರೆ ಎಲ್ಲ ನಾಮಗಳನ್ನು ಹೇಳಿದಂತೆ, ಪರಮಾತ್ಮನ ಸಕಲ ಗುಣಗಳನ್ನು ಕೂಡ ಅನುಸಂಧಾನ ಮಾಡಿದಂತೆ. ಆ ರೀತಿ ಆ ನಾಮೋಚ್ಚಾರಣೆಯನ್ನು ಸ್ವಯಂ ಪ್ರಯೋಜನವಾಗಿ ಮಾಡಿದ್ದೇ ಆದರೆ ಎಲ್ಲ ಈತಿಬಾಧೆಗಳು ಇಲ್ಲವಾಗಿ ಬಿಡುತ್ತದೆ. ಯತ್ರ ಅಷ್ಟಾಕ್ಷರ ಸಂಸಿದ್ಧೋ ಮಹಾಭಾಗೋ ಮಹೀಯತೆ ನ ತತ್ರ ಸಂಚರಿಷ್ಯಂತಿ ವ್ಯಾಧಿ ದುರ್ಭಿಕ್ಷ ತಸ್ಕರಾಹ. ಶಾಸ್ತ್ರಗಳು ಹೇಳುವ ಮಾತು, ಎಲ್ಲಿ ಅಷ್ಟಾಕ್ಷರ ಮಹಾಮಂತ್ರವನ್ನು ಅನುಸಂಧಾನ ಮಾಡತಕ್ಕಂತಹವರು ಎಲ್ಲಿ ಇರ್ತಾರೆಯೋ ಅಲ್ಲಿ ಈ ವ್ಯಾಧಿ, ಚೋರಬಾಧೆ, ವ್ಯಾಧಿಗಳು, ಅತಿವೃಷ್ಟಿ, ಅನಾವೃಷ್ಟಿ, ಕ್ಷಾಮ ಡಾಮರಗಳು ಇದು ಯಾವುದೂ ಕೂಡ ಸುತ್ತಲಿನ 100 ಯೋಜನೆಗಳಲ್ಲಿ ಇರಲ್ವಂತೆ. ಒಬ್ಬ ಅಷ್ಟಾಕ್ಷರ ಮಂತ್ರ ಸ್ಮರಣೆಯನ್ನು ಮಾಡುವವನು ಒಬ್ಬನಿದ್ದರೆ ಸಾಕು, ನ ತತ್ರ ಸಂಚರಿಷ್ಯಂತಿ, ಆ ಕಡೆಗೂ ಬರಲ್ಲ. ಯಾವುದು? ವ್ಯಾಧಿ ದುರ್ಭಿಕ್ಷ ತಸ್ಕರಾಹ. ಕಳ್ಳತನ, ದರೋಡೆ, ವ್ಯಾಧಿ, ಕ್ಷಾಮ ಡಾಮರ ಇದ್ಯಾವುದೂ ಕೂಡ ಆ ದಿಕ್ಕಿಗೂ ಬರೋದಿಲ್ಲ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ. ಹಾಗಿರುವಾಗ ಇಷ್ಟು ಜನ ಗೋಪಕನ್ನಿಕೆಯರು, ಇಷ್ಟು ಜನ ಗೋದಾಗೋಷ್ಠಿಯವರು ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡಿದರೆ ಯಾವ ರೋಗ ರುಜಿನ, ಯಾವ ಕ್ಷಾಮ ಡಾಮರ, ಯಾವ ದುರ್ಭಿಕ್ಷ ಅಲ್ಲಿ ಇದ್ದೀತು. ಗೋಕುಲದಲ್ಲಿ ಈಗ ಆ ಕ್ಷಾಮ ಏರ್ಪಟ್ಟದ್ದರಿಂದ ಇವರು ವ್ರತ ಮಾಡ್ತಾ ಇದ್ದಾರಲ್ಲವಾ, ಅದು ನೀಗಬೇಕಾದ್ರೆ ಇವರ ನಾಮ ಸಂಕೀರ್ತನೆ ಅದನ್ನು ಹೇಳ್ತಾಳೆ. ಆ ಕ್ಷಾಮ ಕಳೆಯಬೇಕು, ಭಾಗವತದಲ್ಲಿರುವ ನಾಡು ಸಮೃದ್ಧವಾಗಿರಬೇಕು. ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ನಾಂಗಳ್ ನಂಬಾವೈಕ್ ಚಾತ್ಯ ನೀರಾಡಿನಾಲ್. ನಾವುಗಳು ಈ ಪರಮಾತ್ಮನ ವಿಭೂತಿ ಸಮೃದ್ಧವಾಗಿರಬೇಕು ಎಂಬ ಸಂಕಲ್ಪದಿಂದ ನಾವುಗಳು ಸ್ವಯಂ ಪ್ರಯೋಜನವಾಗಿ ನಾಮ ಸಂಕೀರ್ತನೆ ಮಾಡಿದ್ದೇ ಆದರೆ ತಿಂಗಿನ್ನಿನಾಡೆಲ್ಲ ತಿಂಗಳ್ ಮುಮ್ಮಾರಿ ಪೆಯ್ದೆ ಎಂಬುದಾಗಿ ಆ ಕಾಲಕಾಲಕ್ಕೆ ಬೇಕಾದಂತಹ ಮಳೆ ಏರ್ಪಟ್ಟು ಎಲ್ಲವೂ ಕೂಡ ಸುಭಿಕ್ಷವಾಗಿ ಇರುತ್ತದೆ. ತಿಂಗಳ್ ಮುಮ್ಮಾರಿ ಪೆಯ್ದು ಓಂಗು ಪೆರುಂ ಚೆನ್ನಲ್ ಮೂಡು ಕಯಲುಗಳ. ಓಂಗು ಪೆರುಂ ಚೆನ್ನಲ್, ಈ ಪರಮಾತ್ಮ ಯಾವ ರೀತಿ ಮೇರೆ ಮೀರಿ ಬೆಳೆದು ತ್ರಿವಿಕ್ರಮನಾಗಿದ್ದಾನೆಯೋ ಅದೇ ರೀತಿ ಪೈರುಗಳೆಲ್ಲ ಬೆಳೆದು ಬಿಡುತ್ತಂತೆ. ತ್ರಿವಿಕ್ರಮನ ಹಾಗೆ ಪೈರುಗಳು ಬೆಳೀಬೇಕಂತೆ. ಓಂಗ್ ಪೆರುಂ ಶನ್ನಲ್, ಓಂಗು ಅತ್ಯಂತ ಎತ್ತರಕ್ಕೆ ಅತ್ಯಂತ ಸಮೃದ್ಧವಾಗಿ ಬೆಳೆದಂತಹ, ಪೆರುಂ ಒಳ್ಳೆಯ ಹಾಲನ್ನು ಒಳಗೆ ತುಂಬಿಕೊಂಡಂತಹ ಭತ್ತದ ಶನ್ನಲ್, ಬಂಗಾರದ ಬಣ್ಣದಿಂದ ಕೂಡಿದ ಭತ್ತದ ಪೈರುಗಳು. ಸಸ್ಯ ಸಮೃದ್ಧಿಯನ್ನು ಆಂಡಾಳು ಅಪೇಕ್ಷೆ ಪಡ್ತಾಳೆ. ಅಂದರೆ ಎಲ್ಲ ವಿಧವಾಗಿ ಇರ್ತಕ್ಕಂತಹ ದವಸ ಧಾನ್ಯಗಳ ಪೈರುಗಳು ಸಮೃದ್ಧವಾಗಿ ಬೆಳೆಯಬೇಕು. ಓಂಗ್ ಪೆರುಂ ಶನ್ನಲ್, ಈ ರೀತಿ ಆ ಪೈರುಗಳೆಲ್ಲ ಬೆಳೆದಾಗ ಆ ಒಂದು ಪೈರಿಗೂ ಇನ್ನೊಂದು ಪೈರಿಗೂ ಮಧ್ಯದಲ್ಲಿ ನೀರಿರುತ್ತಲ್ಲ, ಅದರ ಮಧ್ಯದಲ್ಲಿ ಮೀನುಗಳು ಅವುಗಳೆಲ್ಲವೂ ಕೂಡ ಚಿಮ್ಮಿ 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 ಆಟವಾಡಬೇಕಂತೆ. ಊಡು, ಆ ದೊಡ್ಡ ದೊಡ್ಡ ಭತ್ತದ ಪೈರುಗಳ ಊಡು ಮಧ್ಯದಲ್ಲಿ ಕಯಲ್, ಮೀನುಗಳು ಉಹಳ ಚಿಮ್ಮಿ ಚಿಮ್ಮಿ ಆಟವಾಡಬೇಕಂತೆ. ಅಂದರೆ ಪ್ರಾಕೃತಿಕ ಸಮೃದ್ಧಿ. ಕೇವಲ ನಾವು ಚೆನ್ನಾಗಿದ್ರೆ ಸಾಲದು, ಲೋಕದಲ್ಲಿ ಇರ್ತಕ್ಕಂತಹ ಸಮಸ್ತ ಜೀವರಾಶಿಗಳಿಗೂ ಕೂಡ ಆನಂದ ಏರ್ಪಡಬೇಕು. ಒಂದು ಜೀವ ಬಾಕಿ ಇಲ್ಲದೆ ಎಲ್ಲ ಜೀವರಾಶಿಗಳು ಕೂಡ ಸಮೃದ್ಧಿಯ ಅನುಭವವನ್ನು ಪಡೆಯಬೇಕು. ಓಂಗು ಪೆರುಂ ಚೆನ್ನಲ್ ಮೂಡು ಕಯಲುಗಳ. ನಾವು ಮಾತ್ರವಲ್ಲ, ನಾಡೆಲ್ಲಾಮ್ ಅಂತ ಹೇಳಿದ್ರು. ತಿಂಗಿನ್ನಿ ನಾಡೆಲ್ಲ, ಸಮಸ್ತ ಭೂಮಂಡಲವೇ ಸಮೃದ್ಧವಾಗಿ ಇರಬೇಕು. ಅನಂತರ ಓಂಗು ಪೆರುಂ ಚೆನ್ನಲ್ ಮೂಡು ಕಯಲುಗಳ. ಇಂತಹ ಭತ್ತದ ಸಮೃದ್ಧವಾದ ಭತ್ತದ ಪೈರುಗಳ ನಡುವೆ ಮೀನುಗಳು ಆಟವನ್ನು ಆಡಬೇಕು. ಹೀಗೆ ಆಡ್ತಾ ಇದೆಲ್ಲವೂ ಕೂಡ ಪ್ರಾಕೃತಿಕ ಸಮೃದ್ಧಿ, ಸಸ್ಯ ಸಮೃದ್ಧಿ ಇದನ್ನು ಹೇಳಿದ ಮೇಲೆ ಆ ಒಂದೊಂದು ಪ್ರಕೃತಿಯಲ್ಲಿ ನಡೆಯತಕ್ಕಂತಹ ವಿದ್ಯಮಾನಗಳನ್ನು ವರ್ಣನೆ ಮಾಡ್ತಾಳೆ. பூங்குவளைப்போதில் பொறிவண்டு ಕಣ್ಪಡುಪ್ಪ. ಕುವಳೈ, ಪೂಂ ಅಂದರೆ ಅರಳಿದಂತಹ, ಕುವಳೈ ಕಣ್ಣೈದೆಲೆಯ ಪುಷ್ಪದಲ್ಲಿ, ಪೊರಿವಂಡು ಅಂತ ಝೇಂಕಾರ ಮಾಡ್ತಕ್ಕಂತಹ ದುಂಬಿ,
ಕಣ್ಪಡುಪ್ಪ ಆನಂದವಾಗಿ ನಿದ್ರೆ ಮಾಡಬೇಕಂತೆ. ತಾವರೆಯ ಪುಷ್ಪಗಳಲ್ಲಿ ಝೇಂಕಾರ ಮಾಡತಕ್ಕಂತಹ ದುಂಬಿಗಳು ಆನಂದದಿಂದ ನಿದ್ರೆ ಮಾಡಬೇಕಂತೆ. ಕಾರಣ ಏನು? ಆ ಪುಷ್ಪಗಳಲ್ಲಿ ಇರ್ತಕ್ಕಂತಹ ಜೇನು ಮಧುವನ್ನು ಆ ದುಂಬಿ, ಮಧುವ್ರತ ಅಂತಲೇ ಹೆಸರು ಸಂಸ್ಕೃತದಲ್ಲಿ ದುಂಬಿಗಳಿಗೆ ಮಧುವ್ರತ ಅಂತ ಹೆಸರು. ಅಂದರೆ ಮಧುಪಾನ ಮಾಡುವುದನ್ನೇ ವ್ರತವಾಗಿ ಉಳ್ಳದ್ದು. ಆ ತಾವರೆಯ ಪುಷ್ಪದಲ್ಲಿರುವ ಆ ಜೇನನ್ನು ಪಾನ ಮಾಡಿಬಿಡುತ್ತಂತೆ. ಸಮೃದ್ಧವಾಗಿದೆಯಂತೆ ಆ ಜೇನು ಪುಷ್ಪಗಳಲ್ಲಿ. ಅಪಾರವಾಗಿ ಜೇನನ್ನು ಕುಡಿದ ಮೇಲೆ ಅವುಗಳಿಗೆ ಒಂದು ರೀತಿಯಾದ ಜಂಪು ಏರ್ಪಟ್ಟು ಆ ಹೂವಿನಿಂದ ಮೇಲಕ್ಕೆ ಎದ್ದು ಹಾರುವುದಕ್ಕೆ ಕೂಡ ಮನಸ್ಸಿಲ್ಲದೆ ಆ ಪುಷ್ಪದಲ್ಲಿಯೇ ಆನಂದದಿಂದ ಆ ದುಂಬಿಗಳು ನಿದ್ರೆ ಮಾಡಬೇಕಂತೆ. ಇದೆಲ್ಲವೂ ಪ್ರಾಕೃತಿಕ ಸಮೃದ್ಧಿ. ಸಮಸ್ತ ಜೀವರಾಶಿಗಳು ಕೂಡ ಆನಂದದಿಂದ ಇರುವ ರೀತಿಯನ್ನು ವರ್ಣನೆ ಮಾಡ್ತಾಳೆ. ಈ ರೀತಿ ಪ್ರಾಕೃತಿಕ ಸಮೃದ್ಧಿ ಅನವರತವೂ ಕೂಡ ಆ ಸಕಲ ಪ್ರಾಣಿ ಪಕ್ಷಿ ಮೃಗಕೀಟಗಳು ಕೂಡ ಸಮೃದ್ಧವಾಗಿ ಇರಬೇಕು. ಇದು ನಾಡಿನ ಸಮೃದ್ಧಿ. தேங்காதே புக்கிருந்து சீர்த்த முளைப்பத்தி வாங்க குடம் நிறைக்கும் வள்ளல் பெரும் ಪಶುಕ್கள். ಗ್ರಾಮ ಸಮೃದ್ಧಿಯನ್ನು ಹೇಳ್ತಾಳೆ. ತೇಂಗಾದೆ, ಹಿಂಜರಿಯದೆ, ಪುಕ್ಕು ಹಸುಗಳನ್ನು ಕಟ್ಟುವ ಆ ಗೋಷ್ಠಗಳು, ಕೊಟ್ಟಿಗೆಗಳ ಒಳಗಡೆ ಹೊಕ್ಕು ಅಲ್ಲಿ ಇದ್ದು, ಶೀರ್ತ ಮುಲೈ ಅಪರಿಮಿತವಾಗಿ ಇರ್ತಕ್ಕಂತಹ ಹಾಲನ್ನು ತುಂಬಿಕೊಂಡಂತಹ ಹಸುವಿನ ಮುಲೈ ಕೆಚ್ಚಲನ್ನು ಪತ್ತಿ, ಕೆಚ್ಚಲಲ್ಲಿ ಕೈ ಇಟ್ಟು ಹಾಲು ಕರಿಬೇಕಾಗೇ ಇಲ್ವಂತೆ, ಪತ್ತಿ ಸ್ಪರ್ಶಿಸಿದರೆ ಸಾಕು ವಾಂಗ ಕುಡಂ ನಿರೈಕಂ ವಳ್ಳಲ್ ಪೆರುಂ ಪಶುಕ್ಕಳ್. ಎಷ್ಟು ಕೊಡಗಳನ್ನು ಕೆಚ್ಚಲ ಕೆಳಗಡೆ ಇಡಿ ಅದು ತುಂಬತಾನೇ ಇರುತ್ತಂತೆ. ಅಂತಹ ಕ್ಷೀರ ಸಮೃದ್ಧಿಯನ್ನು ಉಳ್ಳಂತಹ ಗೋ ಸಂಪತ್ತು. ವಾಂಗ ಕುಡಂ ನಿರೈಕಂ ವಳ್ಳಲ್ ಉದಾರವಾದ ಹಸುಗಳು. ಏನೋ ಹಾಲನ್ನು ಕೊಟ್ಟು ಅದರ ಕೆಚ್ಚಲು ಬತ್ತಿ ಹೋಯಿತು, ಇನ್ನು ಹಾಲು ಕೊಡಲ್ಲ ಅನ್ನೋ ಹಾಗಿಲ್ಲ. ಪೆರುಂ ಪಶುಕ್ಕಳ್, ಒಂದೊಂದು ಹಸುವು ಕೂಡ ಒಳ್ಳೆ ಆನೆಯ ಹಾಗೆ ಇದೆಯಂತೆ. ಗೋಕುಲದಲ್ಲಿರುವ ಒಂದೊಂದು ಹಸುಗಳು ಕೂಡ ಪೆರುಂ ಪಶುಕ್ಕಳ್, ನಂದ ಗೋಕುಲದ ಸಮೃದ್ಧಿ. ಪೆರಿಯವಾಚಾನ್ ಪಿಳ್ಳೆ ಹೇಳ್ತಾರೆ, ಗೋಕುಲದಲ್ಲಿರುವ ಹಸುಗಳು ಹೇಗಿದೆ ಎಂದರು, ಶತ್ರುಂಜಯನ ಇಪ್ಪೋಲೆ ಎಂದರು. ಶತ್ರುಂಜಯ ಅಂದರೆ ಯಾವುದು? ರಾಮನ ಪಟ್ಟದ ಆನೆ. ರಾಮನ ಪಟ್ಟದ ಆನೆಯ ಹೆಸರು ಶತ್ರುಂಜಯ ಅಂತ. ಆ ರಾಮನ ಪಟ್ಟದ ಆನೆಯ ಹಾಗಿದೆಯಂತೆ ಗೋಕುಲ ಬೃಂದಾವನದಲ್ಲಿರುವ ಒಂದೊಂದು ಹಸುಗಳು ಕೂಡ. ಕಾರಣ ಏನು? ಏನದು ಬೂಸ ತಿಂದಿದೆಯಾ? ಯಾವ ಹುಲ್ಲು ತಿಂದಿದೆ? ಏನು ನೀರು ಕುಡ್ದಿದೆ? ಏನನ್ನು ಹಾಕಿದ್ದಾರೆ ಹಸುಗಳಿಗೆ ಅಂದರು. ಅವುಗಳು ಯಾವ ಕಾರಣದಿಂದ ಪೆರುಂ ಪಶುಕ್ಕಳ್. ಈ ಕೃಷ್ಣ 3-4 ವಯಸ್ಸಿನ ಕೃಷ್ಣ 12 ವಯಸ್ಸಿನ ಬಾಲಕನ ಹಾಗೆ ಕಾಣ್ತಾನಂತೆ. ಕಾರಣ ಏನು? ಚೆನ್ನಾಗಿ ಬೆಣ್ಣೆ ಮೊಸರು ತಿಂದು ಚೆನ್ನಾಗಿ ಇವನು ಬೆಳೆದಿದ್ದಾನೆ. ಪೆರುಂ ಕಣ್ಣನ್ ಅಂತಾರೆ ಆಳ್ವಾರರು. ಹಾಗೆ ಈ ಕೃಷ್ಣ ಬೆಳೆದಿರೋ ಹಾಗೆ ಆ ಹಸುಗಳೂ ಕೂಡ ಅಪಾರವಾಗಿ ಅಭಿವೃದ್ಧವಾಗಿದೆ. தேங்காதே புக்கிரந்து சீர்த்த முளைಪತ್ತಿ ವಾಂಗ ಕುಡಂ ನಿರೈಕಂ ವಳ್ಳಲ್. ಉದಾರಿಗಳಾದಂತಹ ಕೇಳಿದಷ್ಟು ಹಾಲನ್ನು ಕೊಡುವಂತಹ, ವಳ್ಳಲ್ ಅಂದರೆ ಔದಾರ್ಯ, ಉದಾರಿಗಳಾದಂತಹ ಪೆರುಂ ಪಶುಕ್ಕಳ್, ಬೃಹದಾಕಾರವಾದ ಹಸುಗಳು. ರಾಮನ ಪಟ್ಟದ ಆನೆಯಂತೆ ಇರುವಂತೆ ಆ ಹಸುಗಳು. ಯಾಕೆ ಇಷ್ಟೊಂದು ಹೀಗೆಲ್ಲ ಉತ್ಪ್ರೇಕ್ಷೆ ಅಲ್ಲವಾ? ಆನೆ ಹಾಗೆ ಹಸು ಬೆಳೆಯತ್ತಾ ಅಂತ ಕೇಳಿದ್ರು. ವ್ಯಾಖ್ಯಾತ ಹೇಳ್ತಾರೆ, ಸಾಮಾನ್ಯವಾದ ಹುಲ್ಲು ನೀರನ್ನು ಕುಡಿದು ಬೆಳೆದಿದ್ದರೆ ಈ ಹಸುಗಳು ಹಾಗೆ ಬೆಳೀತಾ ಇರಲಿಲ್ಲ. ಮತ್ತು ಇವೇನು ಕುಡಿದಿದೆ? ಕೃಷ್ಣ ಪರಮಾತ್ಮ ಯಮುನಾ ತೀರ್ಥವನ್ನು ತನ್ನ ಬೊಗಸೆಯಲ್ಲಿ ಎತ್ತಿ ಅವುಗಳು ಕುಡಿಸ್ತಾನಂತೆ. ಇಟ್ಟಮಾನ ಪಶುಕ್ಕಳೈ ಇನಿದು ಮರಿத்து ನೀರೂಟಿ விட்டுக்கொண்டு விளையாட ಬೃಂದಾವನತೆ ಕಂಡೋಮೇ. ಆ ತೀರ್ಥವನ್ನು, ಯಮುನಾ ತೀರ್ಥವನ್ನು ಕೈಯಲ್ಲಿ ತೆಗೆದು ಕುಡಿಸ್ತಾನಲ್ಲವ ಕೃಷ್ಣ ಪರಮಾತ್ಮನೇ ಅಮೃತ. ಆ ಅಮೃತೋಪಮನಾದ ಪರಮಾತ್ಮ ತನ್ನ ಬೊಗಸೆಯಲ್ಲಿ ನೀರನ್ನು ಎತ್ತಿ ಅವುಗಳಿಗೆ ಕುಡಿಸ್ತಾನೆ ಅಂದರೆ ಕೃಷ್ಣ ಪರಮಾತ್ಮನ ಆ ಅಮೃತ ಹಸ್ತದಿಂದ ತೀರ್ಥಪಾನ ಮಾಡಿದ ಹಸುಗಳು ಇನ್ನು ಹೇಗೆ ಬೆಳಿಬೋದು? ಅದು ಮಾತ್ರವ, ಕಾಡಿಗೆ ಹೋದಾಗ ಆ ಕದಂಬ ವೃಕ್ಷಕ್ಕೆ ಮೈಯಾನಿಸಿ ವೇಣುನಾದವನ್ನು ಮಾಡ್ತಾನಲ್ಲ, ಕೃಷ್ಣನ ವೇಣುಗಾನದ ಸುಧೆಯನ್ನು ಪಾನ ಮಾಡಿ ಬೆಳೆದ ಹಸುಗಳಲ್ಲವ ವಳ್ಳಲ್ ಪೆರುಂ ಪಶುಕ್ಕಳ್. ಏನು ಅದ್ಭುತವಾಗಿ ವೇಣುಗಾನವನ್ನು ಮಾಡ್ತಾನೆ.
21ನೇ ಪಾಶುರದಲ್ಲಿ ಅದನ್ನು ಆಂಡಾಳು ಹೇಳ್ತಾಳೆ. ಏತ್ತ ಕಲಂಗಳ್ ಎದಿರ್ಪೊಂಗಿ ಮೀದಳಿಪ್ಪ ಪಾಶುರದಲ್ಲಿ ಈ ಕೃಷ್ಣನ ವೇಣುಗಾನದ ವೈಭವವನ್ನು ಆಂಡಾಳಲ್ಲಿ ಕೊಂಡಾಡ್ತಾಳೆ. ಹಾಗೆ ಕೃಷ್ಣ ಪರಮಾತ್ಮನ ವೇಣುಗಾನದ ಸುಧೆಯನ್ನು ಪಾನ ಮಾಡಿ ಬೆಳೆದ ಹಸುಗಳು ಇವುಗಳಾದ್ದರಿಂದ ಇವುಗಳು ಅಪರಿಮಿತವಾಗಿ ಕ್ಷೀರಧಾರೆಯನ್ನು ಅನವರತ ಸುರಿಸಿ ಇಟ್ಟ ಕೊಡಗಳೆಲ್ಲ ತುಂಬ್ತಾ ಇದ್ದಂತೆ. ವಾಂಗ ಕುಡಂದಿರೇಕು, ಒಂದು ಕೊಡ ಇಡಿ, ಅದನ್ನು ವಾಂಗ ತೆಗಿರಿ, ಇನ್ನೊಂದು ಇಡಿ ತೆಗಿರಿ, ಇಟ್ಟ ಕೊಡಗಳೆಲ್ಲ ಕೂಡ ನಿರೈಂದು ವಾಂಗ ಕುಡಂದಿರೈಕೊಂ ವಳ್ಳಲ್ ಪೆರುಂ ಪಶುಕ್ಕಳ್. ಇಂತಹ ನಾಡಿನ ಸಮೃದ್ಧಿ, ಪ್ರಾಕೃತಿಕ ಸಮೃದ್ಧಿ, ಗ್ರಾಮ ಸಮೃದ್ಧಿ, ಗೋ ಸಮೃದ್ಧಿ, ಈ ಮೂಲಕವಾಗಿ ಸಮಸ್ತ ಎಲ್ಲ ಕಡೆಗಳಲ್ಲಿಯೂ ಕೂಡ ಪರಿಪೂರ್ಣವಾದ ಲೌಕಿಕ ಸಮೃದ್ಧಿ ಇದು ಏರ್ಪಡಬೇಕಲ್ಲವಾ. ವಾಂಗ ಕುಡಂ ನಿರೈಕೊಂ ವಳ್ಳಲ್ ಪೆರುಂ ಪಶುಕ್ಕಳ್ ನೀಂಗಾದ ಶಲ್ವಂ. ಇಂತಹ ಸಮೃದ್ಧಿ ಇವತ್ತಿತ್ತು ನಾಳೆ ಇಲ್ಲ ಎಂಬಂತಾಗಬಾರದು. ಹೇಗಿರಬೇಕು? ನೀಂಗಾದ ಶಲ್ವಂ, ಎಂದೂ ಅಳಿಯದ ಸಂಪತ್ತಾಗಿರಬೇಕು. ಇವತ್ತು ನಮಗೆ ಐಶ್ವರ್ಯ ಬರುತ್ತೆ, ನಿನ್ನೆ ಅಷ್ಟು ಚೆನ್ನಾಗಿದ್ರಲ್ಲ ಅವರು, ಅಪರಿಮಿತವಾದ ಐಶ್ವರ್ಯವಿತ್ತಲ್ಲ, ಇವತ್ತು ಭಿಕ್ಷೆ ಬೇಡ್ತಾ ಇದ್ದಾರಲ್ಲ, ಅದು ಹಾಗೆ. ಪ್ರಾಕೃತಿಕವಾದ ಐಶ್ವರ್ಯದ ಲಕ್ಷಣವೇ ಹಾಗೆ. ಅಂಗಣ್ಮ ಜ್ಞಾನತ್ತಿನಲ್ಲಿ ಈ ಪ್ರಾಕೃತಿಕವಾದ ಐಶ್ವರ್ಯ ಎಷ್ಟು ನೋವು ಕೊಡುತ್ತೆ ಅನ್ನೋದನ್ನು ವರ್ಣನೆ ಮಾಡ್ತಾಳೆ ಆಂಡಾಳ್. ಈ ಐಶ್ವರ್ಯವೇ ಹಾಗೆ ನಶ್ವರ. ಆದರೆ ನಾವು ಕಾಡಿಬೇಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ಇನ್ನೊಬ್ಬರನ್ನ ಅಯ್ಯೋ ಎನ್ನಿಸಿ ನಾವು ಐಶ್ವರ್ಯ ಪಡೆದುಕೊಳ್ತೀವಲ್ಲ, ಆ ಐಶ್ವರ್ಯ ನಮಗೆ ನೋವನ್ನು ಕೊಟ್ಟೇ ಕೊಡುತ್ತೆ. ಕಾರಣ ನಾವು ಇನ್ನೊಬ್ಬರನ್ನ ನೋವಿಸಿ ಅದನ್ನು ಸಂಪಾದನೆ ಮಾಡಿದ್ದೀವಿ. ಇನ್ನೊಬ್ಬರನ್ನು ನೋವಿಸಿ ಐಶ್ವರ್ಯ ಸಂಪಾದನೆ ಮಾಡಿದ್ರೆ ಅದು ನಮಗೆ ನೋವನ್ನು ಕೊಟ್ಟೇ ಕೊಡುತ್ತದೆ. ಹಾಗಿಲ್ಲದೆ ಪರಮಾತ್ಮನ ನಿರ್ಹೇತುಕವಾದ ಕೃಪೆಯಿಂದ ಶ್ರೀ ಮಹಾಲಕ್ಷ್ಮಿಯ ಪುರುಷಕಾರದ ಮೂಲಕವಾಗಿ ಪರಮಾತ್ಮನ ವಕ್ಷಸ್ಥಳದಲ್ಲಿರುವವಳ ಕಟಾಕ್ಷದಿಂದ ಏರ್ಪಡುವ ಐಶ್ವರ್ಯ ನೀಂಗಾದ ಶಲ್ವಂ, ಅದು ಎಂದೂ ಅಳಿಯದ ಸಂಪತ್ತು, ಶಾಶ್ವತವಾದ ಸಂಪತ್ತು. ಕಾರಣ ಪರಮಾತ್ಮ ಅವನಾಗಿ ನೀಡುವ ಸಂಪತ್ತು. ಈ ರೀತಿ ಪ್ರಾಕೃತಿಕ, ಗ್ರಾಮ, ಇಂತಹ ನಾಡಿನ ಒಂದು ಸಮೃದ್ಧಿಯನ್ನು ಆಂಡಾಳ್ ಈ ಪಾಶುರದಲ್ಲಿ ಅಪೇಕ್ಷೆ ಪಡ್ತಾಳೆ. ಇವೆಲ್ಲಕ್ಕೂ ಕೂಡ ಮೂಲವಾಗಿ ಇರ್ತಕ್ಕಂಥದ್ದು ಯಾವುದು? ಸಕಾಲಿಕವಾದ ಮಳೆ ಬರಬೇಕು. ಆ ಮಳೆ ಕಾಲಕ್ಕೆ ಮಳೆ ಬಂದರೆ ಅದರಿಂದ ಬೆಳೆ ಆಗತ್ತೆ. ಇದೇ ಒಂದು ವ್ರತ. ಓಂಗು ಪೆರುಂ ಶನ್ನಲ್, ಸಮೃದ್ಧವಾಗಿ ಪೈರುಗಳು ಬೆಳೆದು ದವಸ ಧಾನ್ಯಗಳು ಅತ್ಯಂತ ಅಪಾರವಾದ ರೀತಿಯಲ್ಲಿ ಅವುಗಳು ಉತ್ಪತ್ತಿಯಾಗಬೇಕು ಅಂತಾಳೆ ಆಂಡಾಳ್. ವೇದ ಇದನ್ನು ಹೇಳುತ್ತೆ. ಅನ್ನಂ ಬಹುಕುರ್ವೀತ, ಉಪನಿಷತ್ ಅನ್ನೋತ್ಪತ್ತಿ ಆಗಬೇಕು ಅಂತ ಹೇಳುತ್ತೆ. ಕಾರಣ ಏನು? ರಾಷ್ಟ್ರದಲ್ಲಿ ಅನ್ನೋತ್ಪತ್ತಿ ಆದರೆ ಪಾಪಗಳು ಇರುವುದಿಲ್ಲ, ಪಾಪ ಕಾರ್ಯಗಳು ಕಡಿಮೆ ಆಗುತ್ತೆ. ಕಾರಣ ಇವನಿಗೆ ಬೇಕಾದ್ದಲ್ಲ ಇವನಿಗೆ ಹಾಗೆ ಸಿಗ್ತಾ ಇದ್ರೆ ಇವನು ಪಾಪ ಕಾರ್ಯವನ್ನು ಯಾಕೆ ಮಾಡ್ತಾನೆ? ಅನ್ನಂ ಬಹುಕುರ್ವೀತ ತದ್ವ್ರತಂ, ಅದೊಂದು ವ್ರತ. ವ್ರತ ಅಂದರೆ ಏನು? ಮಾಡಿಯೇ ತೀರಬೇಕಾದ ಒಂದು ಕರ್ತವ್ಯ, ಅದಕ್ಕೆ ವ್ರತ ಅಂತ ಹೆಸರು. ಪ್ರತಿಯೊಬ್ಬನೂ ಕೂಡ ಈ ಅನ್ನೋತ್ಪತ್ತಿಯ ವ್ರತವನ್ನು ಕೈಗೊಳ್ಳಬೇಕು. ಇವನೇ ಹೋಗಿ ಬೀಜವನ್ನು ಬಿತ್ತಿ ನೇಗಿಲಿಂದ ಉತ್ತು ಅನ್ನ ಬೆಳಿಬೇಕು ಅಂತಲ್ಲ. ನಾಮ ಸಂಕೀರ್ತನೆಯನ್ನು ಮಾಡು. ನಿನಗೆ ನಾಮ ಸಂಕೀರ್ತನೆ ಮಾಡೋಕ್ಕಾಗತ್ತಾ? ನಾಮ ಸಂಕೀರ್ತನೆ ಮಾಡು. ಕಾಲಕ್ಕೆ ಮಳೆ ಬರುತ್ತೆ, ಮಳೆ ಬರೋದ್ರಿಂದ ಬೆಳೆಯಾಗುತ್ತೆ, ಅದು ನೀನು ಮಾಡು. ಇನ್ನೊಬ್ಬ ನೇಗಿಲಿ ಹಿಡಿದು ಉತ್ತು ಬಿತ್ತು ಅವನು ಅನ್ನೋತ್ಪತ್ತಿಯನ್ನು ಮಾಡ್ತಾನೆ. ಇನ್ನೊಬ್ಬ ಚೆನ್ನಾಗಿ ಬೆಳೆ ಬರಲಿ ಅಂತ ಆಶೀರ್ವಾದ ಮಾಡ್ತಾನೆ, ಅದರಿಂದ ಬೆಳೆ ಬರುತ್ತೆ. ಹೀಗೆ ಪ್ರತಿಯೊಬ್ಬರೂ ಕೂಡ ನಾಡಿನ ಸಮೃದ್ಧಿಯನ್ನು ಬಯಸುತ್ತಾ ಅವರವರ ವರ್ಣಾಶ್ರಮೋಚಿತವಾದ ಧರ್ಮಗಳಿಗೆ ಅನುಗುಣವಾಗಿ ಅನ್ನೋತ್ಪತ್ತಿಯ ವ್ರತದಲ್ಲಿ ಪಾಲ್ಗೊಳ್ಳಬೇಕು ಎಂಬುದನ್ನು ವೇದ ಹೇಳುತ್ತೆ. ವೇದ ಮನೆ ತೆಕ್ಕಂ ವಿತ್ತಾದ ತಿರುಪ್ಪಾವೆಯಲ್ಲಿ ದೇವಿ ಆಂಡಾಳು ಹೇಳ್ತಾಳೆ, ಓಂಗು ಪೆರುಂ ಶನ್ನಲ್ ತಿಂಗಿನ್ನಿನಾಡೆல்லாம் ತಿಂಗಳ್ ಮುಮ್ಮಾರಿ ಪೆಯ್ದೆ ಓಂಗು ಪೆರುಂ ಶನ್ನಲ್ ಊಡು ಕಯಲುಗಳ ನಿಂಗಾದ ಶಲ್ವಂ ನಿರೈಂದು. ಈ ಅನ್ನೋತ್ಪತ್ತಿಯ ವ್ರತವನ್ನು ಎಲ್ಲರೂ ಅವರವರ ವರ್ಣಾಶ್ರಮ ಧರ್ಮೋಚಿತವಾದ ಪ್ರಕಾರದಲ್ಲಿ ಅನ್ನೋತ್ಪತ್ತಿಯ ವ್ರತದಲ್ಲಿ ಭಾಗವಹಿಸಬೇಕು. ನಮಗೇನು, ನಮಗೆಲ್ಲ ಸಿಕ್ಬಿಡ್ತಾ ಇದೆ, ತರೋದು ತಿನ್ನೋದು, ಅದೆಲ್ಲ
ಅದು ನಿನಗೆ ಹೇಗೆ ಬಂತು, ಎಲ್ಲಿಂದ ಬಂತು, ಯಾರು ಕೊಟ್ಟರು, ಅದರ ಹಿಂದೆ ಎಷ್ಟು ಪರಿಶ್ರಮ ಇದೆ, ಆ ಪರಿಶ್ರಮಕ್ಕೆ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್, ನೀನೇನು ಮಾಡಿದೀಯಾ? ಅಕ್ಕಿಯನ್ನು ತರ್ತೀವಿ, ಎಲ್ಲ ದವಸ ಧಾನ್ಯಗಳನ್ನು ತರ್ತೀವಿ, ಚೆನ್ನಾಗಿ ಪಾಕ ಮಾಡ್ತೀವಿ, ನಾಲಿಗೆ ರುಚಿಗೆ ತಿನ್ನುತ್ತೀವಿ. ಆದರೆ ಅದು ನಿನ್ನ ಹಸಿವನ್ನು ಹಿಂಗಿಸುವುದರ ಹಿಂದೆ ಇರುವ ಪರಿಶ್ರಮಕ್ಕೆ ನೀನೇನು ಮಾಡಿದೀಯಾ? ಅದನ್ನು ಆಂಡಾಳು ಹೇಳ್ತಾಳೆ ಇಲ್ಲಿ. ನೀನು ಏನು ಮಾಡಬೇಕು? ಬೇರ್ಪಾಡಿ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡು, ನಾಡು ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡು. ಕಡಲ್ ಸೂಳ್ದ ಮನ್ನುಲಹಂ ವಾಯ, ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಭೂಮಿ ಸದಾಕಾಲ ಸಮೃದ್ಧವಾಗಿರಬೇಕು ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡು. ಪರಮಾತ್ಮನ ಹತ್ರ ಕೇಳ್ಕೊ. ನೀನು ಉತ್ತು ಬಿತ್ತು ಮಾಡೋಕ್ಕೆ ನಿನಗಾಗದೇ ಇರಬಹುದು, ಪರಮಾತ್ಮನ ಮುಂದೆ ನಿಂತು ಅವನ ನಾಮ ಸಂಕೀರ್ತನೆಯನ್ನು ಮಾಡಿ ಪರಮಾತ್ಮನ ಪ್ರಾರ್ಥನೆ ಮಾಡ್ಬೋದಲ್ವಾ? ನಾರಾಯಣ, ಗೋವಿಂದ, ಕೇಶವ, ನಾಡೆಲ್ಲ ಸಮೃದ್ಧವಾಗಿರಲಿ, ಎಲ್ಲ ಲೋಕವೆಲ್ಲ ಸುಭಿಕ್ಷವಾಗಿರಲಿ ಅಂತ ಪ್ರಾರ್ಥನೆ ಮಾಡಬಹುದಲ್ಲವ? ಅದನ್ನು ಹೇಳ್ತಾಳೆ. ಆ ಪರಿಶ್ರಮಕ್ಕೆ ನಮ್ಮ ಒಂದು ಕೊಡುಗೆ ಏನು ಎಂಬುದನ್ನು ಚಿಂತನೆ ಮಾಡಿ ಅದರಲ್ಲಿ ನೀನು ಭಾಗಿಯಾಗು ಎಂಬುದೇ ಓಂಗಿ ಉಲಗಳಂದ ಪಾಶರದ ದಿವ್ಯಾರ್ಥ ಎಂಬುದಾಗಿ ಪೂರ್ವಿಕರು ಹೇಳ್ತಾರೆ. ಈ ರೀತಿ ತಿಂಗಿನ್ನಿನಾಡೆಲ್ಲ ತಿಂಗಳ್ ಮುಮ್ಮಾರಿ ಪೆಯ್ದು ಓಂಗು ಬೆರುಂ ಶನ್ನಲ್ ಊಡು ಕಯಲುಗಳ, ಈ ಮೀನು ಮತ್ತೊಂದು ಕ್ರಿಮಿ ಕೀಟ ದುಂಬಿ ಎಲ್ಲ ಸಮೃದ್ಧವಾಗಿರಬೇಕಾದ್ರೆ ಪರಮಾತ್ಮನ ಕೃಪೆಯಾಗಬೇಕು. ಆ ಕೃಪೆಯನ್ನು ನಾವು ಪ್ರಾರ್ಥನೆ ಮಾಡೋಣ. ಪರಮಾತ್ಮನ ನಾಮಗಳನ್ನು ಸಂಕೀರ್ತನೆ ಮಾಡುತ್ತಾ ಪರಮಾತ್ಮ ಪ್ರೀತನಾದರೆ ಲೋಕವೆಲ್ಲ ಸುಭಿಕ್ಷವಾಗಿ ಇರುತ್ತೆ. ಆಗ ನಿಂಗಾದ ಶಲ್ವಂ ನಿರೈಂದೇ, ಆ ಎಂದೂ ಅಳಿಯದ ಸಂಪತ್ತು, ಶಾಶ್ವತವಾದ ಸಂಪತ್ತು ಪರಿಪೂರ್ಣವಾಗಿ ಇರುತ್ತದೆ. ಒಬ್ಬರನ್ನು ರಾವಣನ ಸಂಪತ್ತಿ ಎಂಥದ್ದು ಅಂತ ಕೇಳಿದ್ರು. ವಾಲ್ಮೀಕಿ ಭಗವಾನ್ ಶ್ರೀರಾಮಾಯಣದಲ್ಲಿ ವರ್ಣನೆ ಮಾಡುವಾಗ ಅಯೋಧ್ಯ ವರ್ಣನೆಯನ್ನು ಮಾಡ್ತಾರೆ, ಲಂಕಾ ವರ್ಣನೆಯನ್ನು ಮಾಡ್ತಾರೆ. ಲಂಕೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರು ನವರತ್ನ ಖಚಿತವಾದ ಚಿನ್ನದ ಗೋಪುರಗಳು, ಎಲ್ಲರೂ ಕೂಡ ಮದಿರಾಪಾನವನ್ನು ನೋಡ್ತಾ ಇದ್ದಾರೆ, ಎಲ್ಲರೂ ಸ್ತ್ರೀಯರ ನಗ್ನ ನೃತ್ಯವನ್ನು ನೋಡ್ತಾ ಇರ್ತಾರೆ, ಎಲ್ಲರೂ ಕೇವಲ ಪಾನಮತ್ತರಾಗಿ ಲೌಕಿಕ ಭೋಗದಲ್ಲಿ ಮುಳುಗಿರ್ತಾರೆ, ಎಲ್ಲರ ಮನೆಯಲ್ಲಿ ಚಿನ್ನ ಬೆಳ್ಳಿ ತುಂಬಿದೆ. ಇದು ಲಂಕೆಯ ವರ್ಣನೆ. ಅಯೋಧ್ಯೆಯ ವರ್ಣನೆ ಹೇಗಿದೆ? ಅಯೋಧ್ಯೆಯಲ್ಲಿ ಹೊರವಲಯದ ಆ ಗದ್ದೆಗಳಲ್ಲಿ, ಹೊಲಗಳಲ್ಲಿ ಕೃಷಿಕರು ಕೃಷಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಉಳಿದ ಕಾರ್ಮಿಕರು ಅವರವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಬ್ರಾಹ್ಮಣೋತ್ತಮರು ಹೋಮ ಹವನಾದಿ ಯಜ್ಞ ಜಪಾದಿಗಳನ್ನು ಮಾಡ್ತಾ ಇದ್ದಾರೆ, ಕ್ಷತ್ರಿಯರು ತಮಗೆ ಬೇಕಾದಂತಹ ಆ ತಮ್ಮ ಕ್ಷಾತ್ರ ಬಲವನ್ನು ಅಧಿಕಗೊಳಿಸತಕ್ಕಂತಹ ಆ ಕತ್ತಿವರಸೆ, ಕುದುರೆ ಸವಾರಿ ಇತ್ಯಾದಿಗಳಲ್ಲಿ ಅವರು ನಿರತರಾಗಿದ್ದಾರೆ. ಇದು ಅಯೋಧ್ಯೆಯ ಚಿತ್ರಣ. ಅಯೋಧ್ಯೆಯಲ್ಲಿರುವ ಪ್ರತಿಯೊಬ್ಬನೂ ಕೂಡ ಒಂದಲ್ಲ ಒಂದು ಕರ್ಮದಲ್ಲಿ ವರ್ಣಾಶ್ರಮೋಚಿತವಾದ ಕಾರ್ಯಗಳಲ್ಲಿ ನಿರತನಾಗಿರುವುದು ಅಯೋಧ್ಯೆಯ ಚಿತ್ರಣ. ಮದಿರಾಪಾನ ಮಾಡಿ ಚಿನ್ನ ಬೆಳ್ಳಿಗಳನ್ನು ತುಂಬಿಕೊಂಡು ಮತ್ತರಾಗಿ ಇರುವುದು ಲಂಕೆಯ ಚಿತ್ರಣ. ಲಂಕೆಯಲ್ಲಿರುವ ಐಶ್ವರ್ಯ ಎಂಥದ್ದು? ಇನ್ನೊಬ್ಬರ ತಲೆ ಒಡೆದು ಇನ್ನೊಬ್ಬರನ್ನು ಹಿಂಸೆ ಮಾಡಿ ಲೂಟಿ ಮಾಡಿ ದರೋಡೆ ಮಾಡಿ ರಾವಣನು ಅವನ ಪರಿವಾರದವರು ತಂದ ಐಶ್ವರ್ಯ. ಕಷ್ಟಪಟ್ಟು ಲಂಕೆಯಲ್ಲಿ ಯಾರೂ ಏನನ್ನೂ ಸಂಪಾದನೆ ಮಾಡಿಲ್ಲ. ಅಲ್ಲಿ ಇಲ್ಲಿ ಲೂಟಿ ಹೊಡೆದ ದರೋಡೆ ಮಾಡಿದ ಹಣವನ್ನು ಅವರುಗಳು ಭೋಗಕ್ಕಾಗಿ ಅನುಭವಿಸುತ್ತಾ ಗ್ರಾಮ್ಯ ಸುಖದಲ್ಲಿರುವುದು ಲಂಕೆಯ ಚಿತ್ರಣ. ಕರ್ಮಠರಾಗಿ ಕಾರ್ಯೋನ್ಮುಖರಾಗಿ ವರ್ಣಾಶ್ರಮೋಚಿತವಾದ ಜೀವನವನ್ನು ನಡೆಸುತ್ತಾ ಪರಮಾತ್ಮನಿಗೆ ಪ್ರಿಯವಾಗುವಂತೆ ಇರುವ ಜೀವನ ಅಯೋಧ್ಯೆಯ ಜೀವನ. ಆದ್ದರಿಂದ ಲಂಕೆಯ ಐಶ್ವರ್ಯ ನಾಶವಾಯಿತು, ಅಯೋಧ್ಯೆಯ ಐಶ್ವರ್ಯ ಅಭಿವೃದ್ಧವಾಯಿತು. ಓಂಗು ಪೆರುಂ ಚೆನ್ನಲ್ ಎಂಬತಕ್ಕಂತಹ ಒಂದು ಸಮೃದ್ಧಿ, ನಿಂಗಾದ ಶಲ್ವಂ, ಪರಮಾತ್ಮ ಅವನಾಗಿ ಕೃಪೆ ಮಾಡಿ ಮಹಾಲಕ್ಷ್ಮಿಯ ದಿವ್ಯ ಕಟಾಕ್ಷದ ಮೂಲಕ ಆ ಐಶ್ವರ್ಯ ಏರ್ಪಟ್ಟು ಆ ಶಾಶ್ವತವಾದ ಐಶ್ವರ್ಯ ಸದಾಕಾಲ ಪರಿಪೂರ್ಣವಾಗಿ ಇರಬೇಕು ಎಂಬುದಾಗಿ ಆಂಡಾಳ್ ಲೋಕದ ಸಮೃದ್ಧಿಯನ್ನು ಮಂಗಳಾಶಾಸನ ಮಾಡ್ತಾಳೆ. ಆ ಮಂಗಳಾಶಾಸನಕ್ಕೆ ಮೂಲವಾಗಿ ಇರ್ತಕ್ಕಂತಹದ್ದು ಯಾವುದಪ್ಪ ಅಂತ ಕೇಳಿದ್ರೆ ಸಕಾಲಿಕವಾಗಿ ಇರ್ತಕ್ಕಂತಹ ಮಳೆ. ಕಾಲ ಕಾಲಕ್ಕೆ ಮಳೆ ಬರಬೇಕು. ಆದ್ದರಿಂದಲೇ ನಿಕಾಮೋ ಪರ್ಜನ್ಯೋ ವರ್ಷತು ಎಂಬುದಾಗಿ ಪ್ರಾರ್ಥನೆ. ಸಕಾಲಿಕವಾಗಿ ಇರ್ತಕ್ಕಂತಹ
ಮಳೆಯನ್ನು ಪ್ರಾರ್ಥನೆ ಮಾಡ್ತಾಳೆ. ಆಗ ಎಲ್ಲವೂ ಸುಭಿಕ್ಷವಾಗಿ ಇರತ್ತೆ ಅಂತ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿ ಆ ಮಳೆಯನ್ನು ಆಶಂಸನೆ ಮಾಡ್ತಾಳೆ ದೇವಿ ಗೋದಾ. ಮಂಗಳಾಶಾಸನ ಮಾಡ್ತಾಳೆ ಸುಭಿಕ್ಷವಾಗಿರಬೇಕು ಅಂತ. ಇವರು ಈ ರೀತಿ ಹೇಳಿದ್ರೋ ಇಲ್ವೋ, ಸಂಕಲ್ಪ ಮಾಡಿದ್ರೋ ಇಲ್ವೋ, ಕೂಡಲೇ ಮಳೆಗೆ ಅಧಿಪತಿಯಾಗಿ ಇರ್ತಕ್ಕಂತಹ ಆ ಪರ್ಜನ್ಯ ಮಳೆಯ ವರ್ಷಕ್ಕೆ ಯಾವನ ಅಧಿಪತಿಯೋ ಆ ಅಧಿಪತಿಯಾದ ಪರ್ಜನ್ಯ ಭೂಮಿಗಿಳಿದು ಬಂದ್ಬಿಟ್ಟ. ಬಂದು ಗೋದಾ ಗೋಷ್ಠಿ ಗೋದೆ ಏನು ಹೇಳಿದ್ರು, ತಿಂಗಳು ಮುಮ್ಮಾರಿ ಪೈದು ತಿಂಗಿನಿ ನಾಡಲ್ಲಾಮ್ ಅಂತ ಹೇಳಿದ್ರೋ ಇಲ್ವೋ, ಪರ್ಜನ್ಯ ದೇವ ಸ್ವರ್ಗಲೋಕದಿಂದ ಭೂಮಿಗೆ ಇಳಿದು ಬಂದ. ಗೋದಾಗೋಷ್ಠಿಯ ಮುಂದೆ ನಿಂತು ಕೈ ಮುಗಿದು, ನನ್ನನ್ನು ಸ್ಮರಣೆ ಮಾಡಿಕೊಂಡ್ರಲ್ಲ, ನಾನು ನಿಮಗೆ ಯಾವ ಸೇವೆಯನ್ನು ಮಾಡಲಿ ಎಂಬುದಾಗಿ ಕೇಳ್ತಾನೆ. ಮನುಷ್ಯ ಮಾತ್ರದವರ ಮುಂದೆ ಆ ದೇವತೆ ಬಂದು ನಿಂತು ಕೈ ಮುಗಿದು ನಿಮಗೆ ಯಾವ ಸೇವೆಯನ್ನು ಮಾಡಲಿ ಎಂಬುದಾಗಿ ಕೇಳ್ತಾರೆ. ಗೊಲ್ಲ ಬಾಲಕಿಯರು ಮಾರ್ಗಶಿರ ಸ್ನಾನದಿಂದ ಉಂಟಾಗುವ ಸಮೃದ್ಧಿಯನ್ನು ಮನೋರಥಿಸಿದಾಗ ಪರ್ಜನ್ಯ ದೇವತೆ ಆ ಸ್ವರ್ಗದಿಂದ ಕೆಳಕ್ಕಿಳಿದು ಬಂದು ಇವರ ಮುಂದೆ ನಿಂತು ನಿಮಗೇನು ಸೇವೆ ಮಾಡಲಿ, ನನ್ನನ್ನು ಸ್ಮರಿಸಿದರಲ್ಲ, ನಿಮಗೇನು ಕೈಂಕರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ. ಹಾಗೆ ತಮ್ಮ ಮುಂದೆ ನಿಂತು ಕೈ ಜೋಡಿಸಿ ಪ್ರಾರ್ಥನೆ ಮಾಡುವ ಪರ್ಜನ್ಯನನ್ನು ನೋಡಿ ಯಾವ ರೀತಿ ಮಳೆಯನ್ನು ಸುರಿಸಬೇಕು, ಯಾವ ರೀತಿ ಮಿಂಚಬೇಕು, ಗುಡುಗಬೇಕು, ಹೇಗೆ ನೀರನ್ನು ತುಂಬಿಕೊಳ್ಬೇಕು, ಯಾವ ರೀತಿ ಮಳೆಯನ್ನು ಸುರಿಸಬೇಕು ಎಂಬುದಾಗಿ ಪರ್ಜನ್ಯ ದೇವನನ್ನು ಕುರಿತು ಗೋದಾಗೋಷ್ಠಿ ನಿಯಮನ ಮಾಡುವ ಪಾಶರವೇ ತಿರುಪ್ಪಾವೈ ದಿವ್ಯಶಾಸ್ತ್ರದ 4ನೆಯ ಪಾಶರ. ಆழிಮழை கண்ணா ஒன்று நீ கைஹரவேல் ஆழியுள் புக்கு முகந்து கொடார்த்தேரி ஊழி முதல்வன் உருவம் போல் மெய் கருத்து பாழி ಅಂತೋಳುಡೈ ಪರ್ಪನಾಭನ್ ಕೈயில். ಯಾವ ಯಾವ ರೀತಿ ಎಲ್ಲ ಮಳೆ ಬರುವಾಗ ಏನೇನು ಕ್ರಿಯೆಗಳು ನಡೆಯುತ್ತೋ ಅದೆಲ್ಲವನ್ನು ಒಂದು ಬಿಡದೆ ಆಂಡಾಳು ವರ್ಣನೆ ಮಾಡ್ತಾಳೆ. ಪರ್ಜನ್ಯ ದೇವನನ್ನು ನಿಯಮನ ಮಾಡ್ತಕ್ಕಂತಹ ಒಂದು ಪಾಶರವೇ ಇದು. ಆದರೆ ಇಲ್ಲಿ ಒಂದು ದೊಡ್ಡ ಸಂದೇಹ. ಏನು ಸಂದೇಹ? ನಾವು ಮನುಷ್ಯ ಮಾತ್ರರಾದವರು, ನಾವು ದೇವತೆಗಳನ್ನು ಪ್ರಾರ್ಥನೆ ಮಾಡಬೇಕು. ದೇವತೆಗಳಿಗೆ ಏನು ಪೂಜೆ ಮಾಡಲಿ, ಏನು ಆರಾಧನೆ ಮಾಡಲಿ, ನಮ್ಮನ್ನು ನಿಯಮನ ಮಾಡುವಂಥ ನಾವುಗಳು ದೇವತೆಗಳನ್ನು ಕೇಳಬೇಕು. ಅವರು ನಮ್ಮನ್ನು ನಿಯಮನ ಮಾಡಬೇಕು. ಕಾರಣ ನಮಗಿಂತ ಉತ್ಕೃಷ್ಟರಾದವರು ದೇವತೆಗಳಲ್ಲವಾ? ದೇವತೆಗಳಿಗಿಂತ ಅವರರಾದವರು ನಾವು. ಅವರ ಅಂದರೆ ಕೆಳಮಟ್ಟದಲ್ಲಿರುವವರು ನಾವು. ಆದ್ದರಿಂದ ದೇವತೆಗಳು ನಮ್ಮನ್ನು ನಿಯಮನ ಮಾಡಬೇಕು. ಆದರೆ ಇಲ್ಲೇನಾಗಿದೆ? ಪರ್ಜನ್ಯ ದೇವ ಅವನು ಬಂದು ಗೋದಾಗೋಷ್ಠಿಯ ಮುಂದೆ ನಿಂತು ಕೈ ಮುಗಿತಾ ಇದ್ದಾನೆ. ನೀ ನಿಯಮನ ಮಾಡು ಅಂತಾನೆ, ನಾನು ನಿನ್ನ ದಾಸ ಅಂತಾನೆ, ನನಗೆ ಆಜ್ಞಾಪನೆ ಮಾಡು ಅಂತ ಇದ್ದಾನೆ. ಇದು ಏನೋ ರಿವರ್ಸ್ ಆಯ್ತಲ್ಲವ? ದೇವತೆಗಳು ನಮ್ಮನ್ನು ನಿಯಮನ ಮಾಡಬೇಕಾ, ನಾವು ದೇವತೆಗಳನ್ನು ನಿಯಮನ ಮಾಡಬೇಕಾ? ಏನಿದು ಅಂತ ಕೇಳಿದ್ರೆ ಅಪೂರ್ವವಾದ ಒಂದು ವಿಚಾರ, ವೇದಗಳಲ್ಲಿ ಅಡಗಿರ್ತಕ್ಕಂತಹ ಒಂದು ರಹಸ್ಯಾರ್ಥವನ್ನು ಆಂಡಾಳ್ ಈ ಪಾಶರದ ಮೂಲಕ ನಮಗೆ ನಿರೂಪಣೆ ಮಾಡಿ ತೋರಿಸ್ತಾ ಇದ್ದಾಳೆ. ಏನದು? ಯಾರಾದರೂ ಒಬ್ಬ ಆತ್ಮ ಚೇತನ ಶ್ರೀಯಪ್ಪತಿಯಾದ ನಾರಾಯಣನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿದ್ದೇ ಆದರೆ, ಪರಮಾತ್ಮನಲ್ಲಿ ಭಕ್ತನಾಗಿದ್ದು ತನ್ನ ಆತ್ಮವನ್ನು ಶ್ರೀಯಪ್ಪತಿಯಾದ ನಾರಾಯಣನ ಚರಣಾರವಿಂದಗಳಲ್ಲಿ ಅರ್ಪಿಸಿದವನಾದರೆ, ಶರಣಾಗತನಾಗಿದ್ದು ಭಾಗವತೋತ್ತಮನಾಗಿ ಒಬ್ಬ ಇದ್ದರೆ ಅವನು ದೇವತೆಗಳನ್ನು ಪೂಜಿಸಬೇಕಿಲ್ಲ. ಕಾರಣ ಏನು? ದೇವತೆಗಳೇ ಇವನನ್ನು ಪೂಜೆ ಮಾಡ್ತಾರೆ. ಯಾರು ಹೇಳಿದ್ದು? ಉಪನಿಷತ್ ಹೇಳ್ತಾ ಇದೆ, ವೇದ ಹೇಳತ್ತೆ. ತಸ್ಮೈ ದೇವಾಹ ಬಲಿಮಾವಹಂತಿ. ತಸ್ಮೈ, ಪರಮಾತ್ಮನನ್ನು ಶರಣಾಗತಿ ಮಾಡಿದ ಭಾಗವತೋತ್ತಮನ ಯಾವನಿದ್ದಾನೆ ಅವನಿಗೆ ದೇವಾಹ, ಚತುರ್ಮುಖ ಬ್ರಹ್ಮ ರುದ್ರರನ್ನು ಒಳಗೊಂಡಂತೆ
ಬ್ರಹ್ಮರುದ್ರಾದಿಗಳನ್ನೂ ಒಳಗೊಂಡಂತೆ ಈ ಭಾಗವತೋತ್ತಮನಿಗೆ, ಈ ಪರಮಾತ್ಮನ ದಾಸನಾದವನಿಗೆ ಬಲಿಮಾವಹಂತಿ ಕಪ್ಪ ಕಾಣಿಕೆಗಳನ್ನು ಕೊಟ್ಟು ಪೂಜೆಯನ್ನು ಮಾಡ್ತಾರೆ. ವೇದ ಹೇಳುವ ಮಾತು. ಯಾರು ಶ್ರೀಯಪ್ಪತಿಯಾದ ನಾರಾಯಣನಿಗೆ ಭಕ್ತರಾಗಿ ಪರಮ ಭಾಗವತೋತ್ತಮರಾಗಿ ಇರ್ತಾರೆ, ಅವರಿಗೆ ಬ್ರಹ್ಮರುದ್ರಾದಿಗಳನ್ನು ಒಳಗೊಂಡಂತೆ ಸಮಸ್ತ ದೇವತೆಗಳು ಕೂಡ ಇವನಿಗೆ ಆರಾಧನೆಯನ್ನು ಮಾಡ್ತಾರೆ, ಇವನಿಗೆ ಉಪಹಾರಗಳನ್ನು ತರ್ತಾರೆ, ಇವನಿಗೆ ಪೂಜೆಯನ್ನು ಮಾಡ್ತಾರೆ. ತಸ್ಮೈ ದೇವಾಹ ಬಲಿಮಾವಹಂತಿ ಉಪನಿಷತ್ ಹೇಳಿಬಿಡ್ತು. ನಾರಾಯಣನ ಭಕ್ತರಿಗೆ ಉಳಿದ ದೇವತೆಗಳೆಲ್ಲ ದಾಸಭೂತರು ಎಂಬುದನ್ನು ಉಪನಿಷತ್ತು ಹೇಳ್ತಾ ಇದೆ, ವೇದ ಹೇಳ್ತಾ ಇದೆ. ಬಲಿಂ ಅಂದರೆ ಕಾಣಿಕೆಗಳು. ಈ ಭಕ್ತನಿಗೆ ಆ ದೇವತೆಗಳು ಕಾಣಿಕೆಗಳನ್ನು ತಂದುಕೊಟ್ಟು ಇವನನ್ನು ಅವರ ಆರಾಧನೆ ಮಾಡ್ತಾರೆ. ಈ ದೇವತೆಗಳೆಲ್ಲ ಎಂಥವ್ರು ಅಂತ ಕೇಳಿದ್ರು. ಪ್ರಾತಃ ಕಾಲ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಆಗ್ಬಿಡುತ್ತೆ, ಸೂರ್ಯ ಹುಟ್ಟುತ್ತಾನೆ. ಗಾಳಿ ಒಂದು ದಿನ ಬೀಸೋದು, ಒಂದು ಕ್ಷಣ ಬೀಸೋದು ನಿಲ್ಲಿಸಿದ್ರೆ ನಮ್ಮ ಗತಿ ಏನು? ಅರೆ ಕ್ಷಣ ಕೂಡ ಗಾಳಿ ಬೀಸೋದು ನಿಲ್ಲೋಲ್ಲ. ಹಾಗೆಯೇ ಒಂದು ಕಡ್ಡಿ ಗೀಚಿದ್ರೆ ಸಾಕು, ಅಲ್ಲಿ ಅಗ್ನಿ ಭಗವಾನ್ ಪ್ರತ್ಯಕ್ಷನಾಗ್ತಾನೆ. ಸೂರ್ಯ ಕಾಲ ಕಾಲಕ್ಕೆ ಉದಯಿಸ್ತಾನೆ. ಇವರೆಲ್ಲರೂ ಕೂಡ ಈ ಅಗ್ನಿದೇವ, ಈ ವಾಯುದೇವ, ಈ ಸೂರ್ಯ, ಇವರೆಲ್ಲರೂ ಕೂಡ ಎಲ್ಲ ಕಾರ್ಯವನ್ನು ತಪ್ಪದೆ ಮಾಡ್ತಾ ಇದ್ದಾರಲ್ಲ. ಹೇಗೆ ಮಾಡ್ತಾರೆ ಇವರೆಲ್ಲ ಕಾರ್ಯಗಳನ್ನು? ಇವರೇ ಮಾಡ್ತಾರ ಅಂದರು? ಇಲ್ಲ ಅಂದ್ಬಿಡ್ತು ವೇದ. ಉಪನಿಷತ್ತು ಏನು ಹೇಳುತ್ತೆ? ಭೀಷಾಸ್ಮಾದ್ ವಾತಪ್ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮ ಇತಿ. ಇದು ವೇದ ಮಂತ್ರ, ತೈತ್ರಿಯೋಪನಿಷತ್ತಿನಲ್ಲಿ ಬರುವ ಮಂತ್ರ. ಭೀಷಾಸ್ಮಾದ್ ವಾತಪ್ಪವತೆ, ಪರಮಾತ್ಮನಿಗೆ ಅಂಜಿ ಗಾಳಿ ಬೀಸ್ತಾನಂತೆ. ಪರಮಾತ್ಮನಿಗೆ ಭಯಪಟ್ಟು ಸೂರ್ಯ ಕಾಲಕಾಲಕ್ಕೆ ಉದಯಿಸುತ್ತಾನೆ. ಪರಮಾತ್ಮನಿಗೆ ಅಂಜಿ ಅಗ್ನಿ ಇಂದ್ರಾದಿಗಳೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾರೆ. ಮೃತ್ಯುವೂ ಕೂಡ ಪರಮಾತ್ಮನಿಗೆ ಅಂಜಿ ಓಡ್ತಾನೆ ಎಂಬುದಾಗಿ ವೇದಮಂತ್ರ. ಈ ಸಮಸ್ತ ದೇವತೆಗಳು ಕೂಡ ಶ್ರೀಯಪ್ಪತಿಯಾದ ನಾರಾಯಣನಿಗೆ ಅಂಜಿ ಅವನ ನಿಯಮನಕ್ಕೆ ಒಳಪಟ್ಟು ತಮ್ಮ ತಮ್ಮ ಕಾರ್ಯಗಳನ್ನು ಸಕಾಲಿಕವಾಗಿ ಮಾಡ್ತಾ ಇದ್ದಾರೆ. ಅಂದರೆ ಏನರ್ಥ? ದೇವತೆಗಳಿಗೆ ನಾರಾಯಣ ಪ್ರಭುವಾಗಿ ಇದ್ದಾನೆ, ಆದರೆ ಆ ನಾರಾಯಣ ಏನಾಗಿದ್ದಾನೆ? ಭಕ್ತರ ಕಾಲಬಳಿ ಅವನು ಕೂತಿದ್ದಾನಂತೆ. ನೀ ಹೇಳ್ದಂಗೆ ನಾನು ಕೇಳ್ತೀನಿ ಅಂತಾನೆ. ಭಕ್ತಿಕ್ರೀತೋ ಜನಾರ್ದನ, ಭಾಗವತ ಭಕ್ತೋತ್ತಮರಿಗೆ ಇವನು ವಶನಾಗಿ ಇದಾನಂತೆ. ಅಂದರೆ ಆ ಭಕ್ತರಿಗೆ ಏನು ಹೇಳ್ತಾರೆ ಅದನ್ನು. ಕಾಂಚೀಪುರದಲ್ಲಿ ಒಂದು ದಿವ್ಯದೇಶಕ್ಕೆ ಹೆಸರು ಸೊನ್ನವಣ್ಣಂ ಶೈದ ಪೆರುಮಾಳ್ ಯಥೋಕ್ತಕಾರಿ ಸನ್ನಿಧಿ ಅಂತ. ಏನು ಯಥೋಕ್ತಕಾರಿ ಸನ್ನಿಧಿ? ಆ ಪರಮಾತ್ಮ ತಿರುಮಳಿಸೆಯಾಳ್ವಾರೆಂಬ ಭಕ್ತರು ಏನು ಹೇಳಿದ್ರೆ ಹಾಗೆ ಕೇಳ್ಕೊಂಡು ಕೂತಿದ್ದಾನಂತೆ. ಭಕ್ತರು ಹೇಳಿದ ಹಾಗೆ ಪರಮಾತ್ಮ ಕೇಳ್ತಾನೆ. ಆ ರೀತಿ ದೇವತೆಗಳೆಲ್ಲ ಪರಮಾತ್ಮನಿಗೆ ದಾಸರು, ಪರಮಾತ್ಮ ತನ್ನ ಭಕ್ತರಿಗೆ ದಾಸ. ಅಂದಮೇಲೆ ಈ ದೇವತೆಗಳಿಗೆ ಸುಪ್ರೀಂ ಬಾಸ್ ಯಾರು? ಭಾಗವತೋತ್ತಮರು. ತಮ್ಮ ಒಡೆಯನಾದ ಭಗವಂತನಿಗೂ ಭಾಗವತೋತ್ತಮರು ಒಡೆಯರಾದ್ದರಿಂದ ಅವರಿಗೆ ಕೈಂಕರ್ಯವನ್ನು ಮಾಡಿದರೆ ಪರಮಾತ್ಮ ಪ್ರೀತನಾಗ್ತಾನೆ. ಪರಮಾತ್ಮನನ್ನು ಸಂಪ್ರೀತಿಗೊಳಿಸಬೇಕಾದರೆ ಭಾಗವತರ ಸೇವೆಯನ್ನು ಮಾಡಬೇಕು. ಭಾಗವತೋತ್ತಮರ ಸೇವೆಯನ್ನು ಮಾಡಿಯೇ ಈ ಆತ್ಮ ಪರಮಾತ್ಮನ ಕೃಪೆಗೆ ಪಾತ್ರರಾಗಬೇಕು ಎಂಬುದನ್ನು ಅರಿತಂತಹ ದೇವತೆಗಳು ಭಾಗವತೋತ್ತಮರ ಕೈಂಕರ್ಯ ಮಾಡುವುದಕ್ಕೆ ಬರ್ತಾರೆ. ಗೋದಾ ಗೋಷ್ಠಿ, ಗೋಪಿಕಾ ಗೋಷ್ಠಿ ಪರಮ ಭಾಗವತೋತ್ತಮರಲ್ಲವ. ಆದ್ದರಿಂದ ಇವರು ಮಳೆ ಅಂತ ಹೇಳಿದ್ರೋ ಇಲ್ವೋ, ಪರ್ಜನ್ಯ ದೈವ ಬಂದುಬಿಟ್ಟ, ಏನು ಸೇವೆ ಮಾಡಲಿ ಅಂತ ಕೇಳ್ತಾನಂತೆ. ಕಾರಣ ಭಾಗವತ ಕೈಂಕರ್ಯವನ್ನು ಮಾಡಬೇಕು. ಭಾಗವತ ಸೇವೆಯನ್ನು ಮಾಡುವುದರಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ, ಪರಮಾತ್ಮ ಪ್ರೀತನಾಗ್ತಾನೆ ಅಂತ ಈ ಪರಮ ಭಾಗವತೋತ್ತಮರಾದ ಗೋಪಿಕಾ ಗೋಷ್ಠಿಯ ಮುಂದೆ ನಿಂತು ಅವನ ಕೈ ಮುಗಿದು ನೇಮನ ಮಾಡು ಅಂತ ಕೇಳ್ತಾನಂತೆ. ಈ ಪರ್ಜನ್ಯ ಇರಲಿ, ಪರ್ಜನ್ಯನಾರು ಯಮನೇ ಹಾಗೆ ಭಯಪಡ್ತಾನಂತೆ. ಯಮನ ಸ್ಥಿತಿ ಏನು ಅಂತ ಕೇಳಿದ್ರು. ಯಮ ಭಟರು ಕೈಯಲ್ಲಿ ಪಾಶವನ್ನು ಹಿಡಿದುಕೊಂಡು ಭೂಲೋಕಕ್ಕೆ ಬರ್ತಾರಂತೆ, ಪ್ರಾಣಗಳನ್ನು ಸೆಳೆದುಕೊಂಡು ಹೋಗೋದಕ್ಕೆ. ಪ್ರಾಣ ಸಂಗ್ರಹಣೆಗಾಗಿ ಅವರು ಬರ್ತಾರಂತೆ. ಹಾಗೆ ಬರುವಾಗ ಆ ಭೂಲೋಕಕ್ಕೆ
ಪ್ರಾಣಗಳನ್ನು ಹಿಡಿದುಕೊಂಡು ಬರುವುದಕ್ಕೆ ಹೊರಟಾಗ ಯಮ ಆ ಭಟರನ್ನು ಕರೀತಾನಂತೆ. ಓ ಭಟರೇ, ಇಲ್ಲಿ ಬನ್ನಿ ಅಂತ. ಯಮ ಭಟರು ಯಮನ ಬಳಿಗೆ ಬರ್ತಾರೆ. ಹಾಗೆ ಬಂದಾಗ ಇನ್ನೂ ಹತ್ರ ಬನ್ನಿ, ಇನ್ನೂ ಹತ್ರ ಬನ್ನಿ ಎಂಬುದಾಗಿ ಕರೆಯುತ್ತಾ ತನ್ನ ಅತಿ ಸಮೀಪಕ್ಕೆ ಅವರನ್ನು ಕರೆದು ಅವರ ಕಿವಿಯ ಬುಡದಲ್ಲಿ ಮೆಲ್ಲಗೆ ಒಂದು ಮಾತು ಹೇಳ್ತಾನಂತೆ ಯಮ. ಏನು ಹೇಳ್ತಾನೆ? ಸ್ವಪುರುಷಮಭಿವೀಕ್ಷ್ಯ ಪಾಶಹಸ್ತಂ ವದತಿ ಯಮ ಕಿಲ ತಸ್ಯ ಕರ್ಣಮೂಲೆ. ಕರ್ಣಮೂಲೆ, ಪ್ರಾಣಗಳನ್ನು ಹಿಡಿದುಕೊಂಡು ಬರುವುದಕ್ಕೆ ಹೋಗುವ ತನ್ನ ಭಟರನ್ನು ಸ್ವಪುರುಷಂ, ಯಮನನ್ನು ಸೇರಿದ ಯಮ ಪರಿವಾರದವರು, ಯಮನ ದಾಸಭೂತರು, ಅವರು ಅವನದೇ ಯಮನ ಕಡೆಯವರು, ಯಮನ ಪರಿವಾರದವರು, ಅವರನ್ನು ಕರೆದು ಅವನೇನು ಹೇಳ್ತಾನೆ? ತಸ್ಯ ಕರ್ಣಮೂಲೆ, ಅವರ ಕಿವಿಯ ಬುಡದಲ್ಲಿ ಮೆಲ್ಲಗೆ, ಯಾರಿಗೂ ಕೇಳಿಸ್ಬಾರ್ದು, ಅವ್ರಿಗೆ ಮಾತ್ರ ಕೇಳಿಸ್ಬೇಕು, ಹಾಗೆ ಒಂದು ಮಾತು ಹೇಳ್ತಾನಂತೆ ಯಮ. ಏನು ಹೇಳ್ತಾನೆ? ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭುರಹಂ ಅನ್ಯನೃಣಾಂ ನ ವೈಷ್ಣವಾನಾಂ. ಹೇಳ್ತಾನೆ, ಅಯ್ಯ ಭಟರೇ, ನೀವು ಭೂಲೋಕಕ್ಕೆ ಹೋಗ್ತಾ ಇದ್ದೀರಾ, ಅಲ್ಲಿ ಎಲ್ಲ ಜೀವಗಳನ್ನು ನೋಡ್ತಾ ಇರ್ತೀಯ, ಆದರೆ ಮಧುಸೂದನನಾಗಿರ್ತಕ್ಕಂತಹ ನಾರಾಯಣನ ಭಕ್ತರು ಪ್ರಪನ್ನರು ಎಲ್ಲಿಯಾದರೂ ಕಂಡರೆ ಅವರಿಗೆಲ್ಲಾದರೂ ಹೋಗಿ ಪಾಶ ಹಾಕಿ ಹೇಳ್ಕೊಂಬಂದ್ಬಿಡ್ತೀರಾ? ಅವ್ರ ಹತ್ರನೂ ಹೋಗಬೇಡಿ. ಪರಿಹರ ಮಧುಸೂದನ ಪ್ರಪನ್ನಾನ್, ಮಧುಸೂದನನಾದ ಶ್ರೀಯಪತಿಯಾದ ನಾರಾಯಣನಲ್ಲಿ ಪ್ರಪತ್ತಿ ಮಾಡಿದವರನ್ನು ಪರಿಹರ, ಅವರ ಹತ್ರಕ್ಕೂ ಹೋಗಬೇಡಿ. ಆಗ ಇವರು ಕೇಳ್ತಾರಂತೆ ಯಮಭಟರು, ಇಷ್ಟೊಂದು ಹೆದರ್ಕೋತಾ ಇದೆಯಾ ನೀನು? ಲೋಕವೆಲ್ಲ ನಿನ್ನ ಕಂಡ್ರೆ ನಡುಗುತ್ತೆ, ಲೋಕವೆಲ್ಲ ನಿನ್ನ ಕಂಡ್ರೆ ಭಯ ಪಡುತ್ತೆ, ನೀನು ಇನ್ಯಾರಿಗೋ ಭಯ ಪಡ್ತಾ ಇದೆಯಲ್ಲ. ಅವರು ಯಾರು ಅಂದರೆ ಪ್ರಭುರಹಂ ಅನ್ಯನೃಣಾಂ, ಲೌಕಿಕ ಸುಖಕ್ಕೆ ಮರುಳಾಗಿ ಇಲ್ಲಿನ ಭೋಗದಲ್ಲಿಯೇ ಮುಳುಗಿ ಪರಮಾತ್ಮನನ್ನು ಪೂರ್ಣವಾಗಿ ಮರೆತು ಲೌಕಿಕ ಸುಖದಲ್ಲಿ ಮುಳುಗಿರುವವರಿಗೆ ನಾನು ಪ್ರಭು, ನ ವೈಷ್ಣವಾನಾಂ, ವಿಷ್ಣು ಭಕ್ತರಿಗೆ ನಾನು ಪ್ರಭುವಲ್ಲ, ವಿಷ್ಣು ಭಕ್ತರೇ ನನಗೆ ಪ್ರಭುಗಳು. ಇದು ಯಮನಾಡುವ ಮಾತು. ಪ್ರಭುರಹಂ ಅನ್ಯನೃಣಾಂ ನ ವೈಷ್ಣವಾನಾಂ. ಶ್ರೀ ವಿಷ್ಣು ಪುರಾಣದಲ್ಲಿ ಯಮಕಿಂಕರ ಸಂವಾದ ಅಂತ ಒಂದು ಅಧ್ಯಾಯ ಇದೆ. ಯಮನು ಯಮ ಭಟರು ಆಡುವ ಮಾತುಗಳನ್ನು ಪರಾಶರ ಮುನಿವರಿಯರು ಬರೆದಿಟ್ಟಿದ್ದಾರೆ. ಅದರಲ್ಲಿ ಬರುವ ಮಾತು ಇದೆಲ್ಲವೂ ಕೂಡ ಯಮಕಿಂಕರ ಸಂವಾದ. ಯಮ ತನ್ನ ಕಿಂಕರರ ಜೊತೆಯಲ್ಲಿ ಆಡುವ ಮಾತು, ಅದು ಒಂದು ಅಧ್ಯಾಯ ವಿಷ್ಣು ಪುರಾಣದಲ್ಲಿ. ಆ ವಿಷ್ಣು ಪುರಾಣದ ಅಧ್ಯಾಯದಲ್ಲಿ ಬರುವ ಶ್ಲೋಕ ಇದು. ಸ್ವಪುರುಷಮಭಿವೀಕ್ಷ್ಯ ಪಾಶಹಸ್ತಂ ವದತಿ ಯಮಕ್ಕಿಲ ತಸ್ಯ ಕರ್ಣಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭುರಹಂ ಅನ್ಯನೃಣಾಂ ನ ವೈಷ್ಣವಾನಾಂ. ಇದು ಯಮ ಹೇಳುವ ಮಾತು. ಹೀಗೆ ಯಮನಿಗೆ ಭಯವಂತೆ. ತೊಂಡರಡಿಪುಡಿ ಆಳ್ವಾರ್ ಹಾಡ್ತಾರೆ, ಕಾವಲಿಲ್ ಪುಲನೆ ವೈತೆ ಕಲಿಧನ್ನೈ ಕಡಕ್ಕಪ್ಪಾಯ್ந்து நாவலிட்டுழிதரை இன்னோம் நமன் தமர் தலைகள் மீதே மூவுலகுண்டு மிண்ட முதல்வா நின்னாமங்கத்த ஆவலிப்புடமை கண்டாய் ಅರಂಗಮಾನ ಹರುಳಾನೇ. ಶ್ರೀರಂಗನಾಥನ ಮುಂದೆ ನಿಂತು ತೊಂಡರಡಿಪುಡಿ ಆಳ್ವಾರ್ ಪಾಶರವನ್ನು ಹಾಡ್ತಾರೆ. ಏನು ಪಾಶರ? ಓ ರಂಗನಾಥ, ಓ ಪರಮಾತ್ಮ, ನಾನು ನನ್ನ ಇಂದ್ರಿಯಗಳನ್ನು ನಾನು ನಿಯಮನದಲ್ಲಿ ಇಟ್ಟಿಲ್ಲ. ಕಾವಲ್ ಇಲ್ ಪುಲನ್, ಪುಲನ್ ಅಂದರೆ ಇಂದ್ರಿಯಗಳು, ಕಾವಲ್ ಇಲ್, ನನ್ನ ಇಂದ್ರಿಯಗಳಿಗೆ ನಾನು ಕಟ್ಟುಪಾಡೇ ಇಟ್ಟಿಲ್ಲ. ಅದು ಇಷ್ಟ ಬಂದಾಗ ಸ್ವೇಚ್ಛೆಯಾಗಿ ಬಿಟ್ಬಿಟ್ಟಿದ್ದೀನಿ. ಹೇಗೆ ಅಂದರೆ ಹಾಗೆ ಇಂದ್ರಿಯಗಳು ಏನಂದ್ರೆ ಅದನ್ನು ಅನುಭವಿಸ್ತಾ ಇದೆ. ಹಾಗಿದ್ದುಕೊಂಡೂ ಕೂಡ ಕಲಿಯ ದೋಷಗಳು ಒಂದೂ ನನ್ನನ್ನು ತಟ್ಟದಂತೆ ನಾನು ಅದನ್ನೂ ದಾಟಿಬಿಟ್ಟೆ. ಇಂದ್ರಿಯ ಸಂಯಮನ, ಯೋಗ, ಪರಮಾತ್ಮ, ಅದು ಬೇಡ ಇದು ಬೇಡ, ಇದು ಯಾವ ನಿಯಮವೂ ಇಲ್ಲ. ಯಾವ ನಿಯಮವೂ ಇಲ್ಲದೆ ಇಷ್ಟ ಬಂದಾಗ ಸ್ವೇಚ್ಛೆಯಾಗಿ ಇದ್ದು ಆ ಕಲಿಯುಗದ ಕಲಿದೋಷವನ್ನು ದಾಟಿಬಿಟ್ಟು ಈಗ ಯಮನ ಭಟರಿದಾರಲ್ಲ ಅವರ ತಲೆಯ ಮೇಲೆ ಕಾಲನ್ನು ಇಟ್ಟು ನಾವಲಿಟ್ಟುಳಿದರೆ ಇನ್ನೂ ತಮಿಳು ನಾಡಿನವರು ಯುದ್ಧದಲ್ಲಿ ಜಯಿಸಿದ್ರೆ ನಾವಲೋ ನಾವಲ್ ನಾವಲೋ ನಾವಲ್ ಅಂತ ಜಯಕಾರವನ್ನು ಮಾಡ್ತಾರಂತೆ. ಆ ರೀತಿ ಯಮ ಭಟರ ತಲೆಯ ಮೇಲೆ ಕಾಲನ್ನು ಇಟ್ಟು ನಾನು ಜಯಘೋಷವನ್ನು ಮಾಡ್ತೇನೆ. ಅದು ಹೇಗೆ ಮಾಡ್ತೀರಾ?
ಇಂದ್ರಿಯಗಳನ್ನು ಕಟ್ಟುಪಾಡಲ್ಲಿ ಇಟ್ಟಿಲ್ಲ ಅಂದ್ರಿ, ಇಷ್ಟ ಬಂದಾಗ ಸ್ವೇಚ್ಛೆಯಾಗಿ ಅಲ್ಲದೆ ಅಂತ ಹೇಳಿದ್ರಿ. ಅಂದ ಮೇಲೆ ನಿಮಗೆ ಯಾಕೆ ಅಷ್ಟು ಧೈರ್ಯ? ನಿಮಗೆ ಯಮನ ಭಯವಿಲ್ವಾ ಅಂದರು. ನನಗ ಯಮ ಭಯ. ಯಮ ಭಟರ ತಲೆಯ ಮೇಲೆ ಪಾದವನ್ನು ಇಟ್ಟು ಆನಂದ ನಾಟ್ಯ ಮಾಡ್ತಾ ನಾವಲ್ಲಿಟ್ಟು ಉಳಿದರೆ ಇನ್ನು ಜಯಘೋಷವನ್ನು ನಾವು ಮಾಡ್ತೀವಿ ಅಂತೀರಲ್ಲ ಆಳ್ವಾರರೇ, ನಿಮಗೆ ಯಾಕೆ ಸಾಧ್ಯ ಆಯಿತು ಅಂತ ಕೇಳ್ತಾನೆ ಪರಮಾತ್ಮ. ಅಯ್ಯೋ ನಿನ್ನಾಗ ನಾನು ಅಂತಾರೆ. ನನಗೇನು ಕಡಿಮೆ ಆಳ್ವಾರ್ರೆ ಅಂತಾನಂತೆ ರಂಗನಾಥ. ಏನು ಕಡಿಮೆನಾ? ನಿನ್ನ ಮುಖ ನೋಡ್ಕೊ, ನಿನ್ನ ಲಕ್ಷಣ ನೋಡು. 3 ಹೊತ್ತು ಒಂದು ಹಾವಿನ ಮೇಲೆ ಮಲಗಿರ್ತೀಯ. ಯಾವಾಗಲೂ ಮಲಗಿರೋರು ಯಾರು? ವ್ಯಾಧಿ ಬಂದವರು. ನಿನಗೆ ವ್ಯಾಧಿ, ನೀನು ಸದಾಕಾಲ ಹಾವಿನ ಮೇಲೆ ಮಲಗಿದೀಯಾ ಅಂದ್ರಂತೆ. ಯಾಕೆ ವ್ಯಾಧಿ ಬಂತು ಅಂದರು. ಮಣ್ಣು ತಿಂದರೆ ವ್ಯಾಧಿ ಬರದೇ ಇರುತ್ತಾ? ಒಂದೊಂದು ಪ್ರಳಯದಲ್ಲೂ ಲೋಕನೆಲ್ಲ ನುಂಗ್ತೀಯ. ಉಲಹ ಮುಂಡ ಪೆರುವಾಯ ಎಂಬುದಾಗಿ ಪ್ರಳಯ ಕಾಲದಲ್ಲಿ ಎಲ್ಲ ಲೋಕವನ್ನು ನುಂಗ್ತೀಯ. ಸಾಲದೇ ಇರೋದಕ್ಕೆ ಕೃಷ್ಣಾವತಾರ ಮಾಡಿದಾಗ ಬೇರೆ ಹಿಡಿಯಾಗಿ ಮಣ್ಣು ತಿಂದಿದೀಯ. ಮಣ್ಣು ತಿಂದವರಿಗೆ ರೋಗ ಬರುತ್ತೆ, ಮಂದ ಆಗುತ್ತೆ, ಅವ್ರು ಮಲಗಿರ್ತಾರೆ. ನೀನು ಹಾಸಿಗೆ ಮೇಲೆ ಮಲಗಿದೀಯಾ? ಹೇಗಿದೆಯಾ ನೋಡು ನೀನು ಮಣ್ಣು ತಿಂದು. ನಾನು ಹೇಗಿದ್ದೀನಿ ನೋಡು. ಆವಲಿಪ್ಪುಡಮೆ ಕಂಡಾಯ್. ತಮ್ಮ ತೋಳ್ಬಲವನ್ನು ಪರಮಾತ್ಮನ ಮುಂದೆ ತೋರಿಸ್ತಾರಂತೆ. ಯಮಭಟರ ತಲೆಯ ಮೇಲೆ ನಾಟ್ಯವಾಡತಕ್ಕಂತಹ ನನ್ನ ಬಲವನ್ನು ನೋಡು. ಇಷ್ಟೊಂದು ಬಲ ನಿಮಗೆ ಹೇಗೆ ಬಂತು ಆಳ್ವಾರರೇ? ನಿನ್ನ ನಾಮಂಕತ್ತ ಆವಲಿಪ್ಪುಡಮೆ ಕಂಡಾಯ್. ನಿನ್ನ ನಾಮ ಸಂಕೀರ್ತನೆಯಿಂದ ಏರ್ಪಟ್ಟ ಬಲ ಅಂತ ಹೇಳ್ತಾರಂತೆ. ನೀ ನೋಡು ಮಣ್ಣು ತಿಂದು ಮಲಗಿದೀಯ, ನಾ ನೋಡು ಯಮಭಟರ ತಲೆಯ ಮೇಲೆ ನಾಟ್ಯ ಮಾಡ್ತೀನಿ, ನನ್ನ ಬಲ ನೋಡು ಹೇಗೆ ಬಂತು. ನಿನ್ನ ನಾಮಂಕತ್ತ ಆವಲಿಪ್ಪುಡಮೈ. ನಿನ್ನ ನಾಮ ಸಂಕೀರ್ತನೆಯಿಂದ ನನಗೆ ಏರ್ಪಟ್ಟ ಬಲ ಅಂತಾರಂತೆ ಇಲ್ಲಿ. ಹಾಗೆ ಯಮಭಟರ ತಲೆಯ ಮೇಲೆ ನಾಟ್ಯ ಮಾಡ್ತಾರೆ ಪರಮಾತ್ಮನ ಭಕ್ತರು. ಈ ರೀತಿ ಪರಮಾತ್ಮ ದೇವತೆಗಳು ಪರಮಾತ್ಮನಿಗೆ ಹಂಚುತ್ತಾರೆ. ಪರಮಾತ್ಮನೇ ಭಾಗವತರ ವಶವಾಗಿದ್ದರಿಂದ ಭಾಗವತೋತ್ತಮರನ್ನು ಕಂಡರೆ ಅತ್ಯಂತ ಗೌರವ ಭಾವ. ಅವರಿಗೇನಾದರೂ ಸೇವೆ ಮಾಡಬೇಕು, ಅವರಿಗೆ ಕೈಂಕರ್ಯ ಮಾಡಬೇಕು, ಅವರ ಕೈಂಕರ್ಯವನ್ನು ಮಾಡಿ ಪರಮಾತ್ಮನ ಪ್ರೀತಿಗೆ ಪಾತ್ರರಾಗಬೇಕು ಅಂತ ಈ ದೇವತೆಗಳೆಲ್ಲ ಭಾಗವತೋತ್ತಮರ ಪಾದಗಳ ಕೆಳಗೆ ಬಿದ್ದು ಏನು ಸೇವೆ ಮಾಡಲಿ ಅಂತ ಕೇಳ್ತಾರಂತೆ. ಹಾಗೆ ಬಂದವನು ಈ ಪರ್ಜನ್ಯ. ಪರಮಾತ್ಮನಲ್ಲಿ ನಾರಾಯಣನೇ ನಮಕ್ಕೇ ಪರೆದರುವಾನ್ ಎಂಬುದಾಗಿ, ಪಾರ್ಕಡಲುಳ್ ಪಯ್ಯತ್ತು ಇನ್ನ ಪರಮನಡಿಪಾಡಿ ಎಂಬುದಾಗಿಯೂ ಪರಮಾತ್ಮನಲ್ಲಿ ಶರಣಾಗತಿಯನ್ನು ಮಾಡಿ ಸ್ವಯಂ ಪ್ರಯೋಜನವಾಗಿ ಪರಮಾತ್ಮನ ನಾಮ ಸಂಕೀರ್ತನೆ ಮಾಡುವ ಈ ಅದ್ಭುತವಾದ ಭಾಗವತ ಗೋಟಿಗೆ ತಾನೇನಾದರೂ ಸೇವೆ ಮಾಡಬೇಕು ಅಂತ ಪರ್ಜನ್ಯದೇವ ಬಂದಿದ್ದಾನೆ. ಹೀಗೆ ಬಂದು ತಮ್ಮ ಮುಂದೆ ನಿಂತು ಕೈ ಜೋಡಿಸಿ ನಿಂತಹ ಪರ್ಜನ್ಯನನ್ನು ನೋಡಿ ಅತಿ ವಾತ್ಸಲ್ಯದಿಂದ ಆಂಡಾಳ್ ಅವನಿಗೆ ಮಾಡುವ ನಿಯಮನವೇ 4ನೆಯ ಪಾಶುರ. ಆಳಿಮಳೈ ಕಣ್ಣ. ಆಳಿಮಳೈ ಕಣ್ಣ ಅಂದರೆ ಮಂಡಲ ವರ್ಷಕ್ಕೆ ಅಧಿಪತಿಯಾದವನೇ. ಹೀಗೆ ಮಂಡಲಾಕಾರವಾಗಿ ಮಳೆ ಸುರಿಯುತ್ತೆ. ಮಳೆ ಹನಿಗಳೆಲ್ಲ ಹೀಗೆ ಕ್ರಾಸಾಗಿ ಬರೋ ಹಾಗೆ ಕಾಣುತ್ತೆ. ಕಾರಣ ಏನು? ಮಂಡಲಾಕಾರವಾಗಿ ಸುರಿಯುವ ಮಳೆ, ಅದು ಆಳಿಮಳೈ. ಮಂಡಲ ವರ್ಷಕ್ಕೆ ಅಧಿಪತಿಯಾದವನೇ, ಮಂಡಲ ವರ್ಷಕ್ಕೆ ನಿರ್ವಾಹಕನಾದ ಪರ್ಜನ್ಯನೇ. ಆಳಿಮಳೈ ಕಣ್ಣ, ಮಂಡಲ ವರ್ಷಕ್ಕೆ ನಿರ್ವಾಹಕನಾದ ಪರ್ಜನ್ಯನೇ ಎಂಬುದಾಗಿ ಕರೀತಾಳೆ. ನಾವೇನು ಮಾಡ್ತೀವಿ? ಏನಾದರೂ ಮಳೆ ಗಿಳೆ ಬಂತು ಅಂದರೆ ವರುಣನ ಕೃಪೆ ಅಂತೀವಿ. ವರುಣ ಬೇರೆ, ಪರ್ಜನ್ಯ ಬೇರೆ. ದೇವತೆಗಳಲ್ಲೆಲ್ಲ ರ್ಯಾಂಕಿಂಗ್ ಉಂಟು. ದ್ಯುಸ್ಥಾನ ದೇವತೆಗಳು, ಪೃಥ್ವಿ ಸ್ಥಾನ ದೇವತೆಗಳು, ಇದೆಲ್ಲ ಇದೆ. ಹಾಗೆ ದೇವತೆಗಳಲ್ಲಿ ಕೂಡ ನಮ್ಮಲ್ಲಿ ಕ್ಯಾಬಿನೆಟ್ ಮಿನಿಸ್ಟರು, ಪಾರ್ಲಿಮೆಂಟ್ ಮಿನಿಸ್ಟ್ರು ಅಂತೆಲ್ಲ ಸ್ಟೇಟ್ ಮಿನಿಸ್ಟರು ರ್ಯಾಂಕಿಂಗ್ ಇದೆ ನೋಡಿ. ಆ ರೀತಿ ದೇವತೆಗಳಲ್ಲಿ ಕೂಡ ಉಂಟು. ವರುಣ ಯಾರು ಅಂದರು? ವರುಣ ನಿಂತ ನೀರಿನ ಅಧಿಪತಿ. ಸಮುದ್ರ, ತಟಾಕ, ಕೊಳ ಇದೆಲ್ಲಕ್ಕೂ ಅಧಿಪತಿ ವರುಣ. ಆದರೆ ಸುರಿಯುವ ಮಳೆಗೆ ನಿರ್ವಾಹಕ ಪರ್ಜನ್ಯ. ಪರ್ಜನ್ಯನೇ ಬೇರೆ ದೇವತೆ, ವರುಣನೇ ಬೇರೆ ದೇವತೆ. ಪರ್ಜನ್ಯ ಇಂದ್ರನ ಸೇವಕ, ವರುಣ ಇಂದ್ರನಿಗೆ ಸಮಾನನಾದವನು. ಅಷ್ಟದಿಕ್ಪಾಲಕರಲ್ಲಿ ಒಬ್ಬ ವರುಣ. ಪೂರ್ವ ದಿಕ್ಕಿನ ಅಧಿಪತಿ ಇಂದ್ರ, ಪಶ್ಚಿಮ ದಿಕ್ಕಿನ ಅಧಿಪತಿ ವರುಣ. ಇಂದ್ರ ಮತ್ತು ವರುಣ ಈಕ್ವಲ್ ರ್ಯಾಂಕಿಂಗ್. ಪರ್ಜನ್ಯ ಇಂದ್ರನಿಗೆ ಸೇವಕ, ಕೆಳಮಟ್ಟದವನು.
ಇದೆಲ್ಲ ದೇವತೆಗಳು. ಯಜುರ್ವೇದದಲ್ಲಿ ದೇವತೆಗಳ ವರ್ಣನೆ ಬೇಕಾದಷ್ಟು ಬರುತ್ತೆ. ಯಾವ್ಯಾವ ದೇವತೆ, ಯಾವ್ಯಾವ ಸ್ಥಾನ, ಅವನ ಕೆಲಸಗಳೇನು, ಅವನು ಹೇಗಿದ್ದಾನೆ, ಇದೆಲ್ಲ ಯಜುರ್ವೇದ ವರ್ಣನೆ ಮಾಡುತ್ತೆ ನಮಗೆ. ಋಗ್ವೇದದ ಹಲವಾರು ಮಂತ್ರಗಳು, ಆ ದೇವತೆಯ ವರ್ಣನೆ ಮಾಡುವ ಮಂತ್ರಗಳು ಇದೆಲ್ಲ ಹೇಳುತ್ತೆ. ಪರ್ಜನ್ಯ ಇಂದ್ರನಿಗೆ ಸೇವಕನಾದವನು, ವರುಣ ಇಂದ್ರನಿಗೆ ಸಮಾನನಾದವನು, ಅಷ್ಟದಿಕ್ಪಾಲಕರಲ್ಲಿ ಅವನು ಪೂರ್ವದ ಅಧಿಪತಿ, ಇವನು ಪಶ್ಚಿಮದ ಅಧಿಪತಿ. ಇಂದ್ರನಿಗೆ ಸಮಾನವಾದ ಸ್ಥಾನ ವರುಣನದು, ಇಂದ್ರನಿಗೆ ಸೇವಕನಾಗಿರುವುದು ಪರ್ಜನ್ಯನ ಸ್ಥಾನ. ಅಂತಹ ಮಂಡಲ ವರ್ಷಕ್ಕೆ ಅಧಿಪತಿಯಾಗಿ ನಿರ್ವಾಹಕನಾಗಿ ಇರ್ತಕ್ಕಂತಹ ಮೋಡದಲ್ಲಿ ನೀರು ತುಂಬಿಕೊಂಡಿರುತ್ತೆ. ದೇವೇಂದ್ರ ಪರ್ಜನ್ಯನನ್ನು ಕರೀತಾನೆ, ಆ ನೀರನ್ನು ಖಾಲಿ ಮಾಡು ಅಂತಾನೆ. ಅಷ್ಟೇ ಕೆಲಸ ಪರ್ಜನ್ಯನ. ಮೋಡದಲ್ಲಿ ತುಂಬಿಕೊಂಡ ನೀರನ್ನು ಭೂಮಿಗೆ ತೆರೆದು ಬಿಡುವುದೇ ಪರ್ಜನ್ಯನ ಕಾರ್ಯ. ಅಂತಹ ಪರ್ಜನ್ಯ ಗೋದಾಗೋಷ್ಠಿಯ ಮುಂದೆ ಬಂದು ನಿಂತಾಗ ಹೇಗೆ ಮಳೆಯನ್ನು ಸುರಿಸಬೇಕು ಎಂಬುದನ್ನು ಹೇಳ್ತಾಳೆ. ಆಳಿಮಳೆ ಕಣ್ಣ ಅಂತ ಪ್ರೀತಿಯಿಂದ ಅವನನ್ನು ಕರೀತಾಳೆ, ವಾತ್ಸಲ್ಯದಿಂದ ಕರೀತಾಳೆ. ಕಾರಣ ಏನು ಅಂದರೆ, ಹೊಡಿ, ಬಡಿ, ಕೊಲ್ಲು, ಹಿಂಸೆ ಮಾಡು ಎಂಬ ಕಾರ್ಯವನ್ನು ಯಮನಿಗೆ ಕೊಟ್ಟ. ಲೋಕವೆಲ್ಲ ಬಾಳುವಂತೆ ತಂಪಾಗಿ ಮಳೆಯನ್ನು ಹರಿಸುವ ಒಂದು ಕಾರ್ಯವನ್ನು ನಿನಗೆ ಕೊಟ್ಟಿದ್ದಾನೆ. ಅಂದರೆ ಪರಮಾತ್ಮನ ಕೃಪೆಗೆ ಪಾತ್ರನಾದವನು ನೀನಲ್ಲವಾ, ನಮಗೆ ಹೀಗೆ ಉಪಕಾರ ಮಾಡೋಕ್ಕೆ ಬಂದಿದೆಯಲ್ಲ ಎಂಬುದಾಗಿ ಆದರ ಗೌರವ ಪ್ರೀತಿ ಅತಿಶಯದಿಂದ ಸಂಬೋಧನೆ ಮಾಡ್ತಾಳೆ. ಆಳಿಮಳೆ ಕಣ್ಣ ಎಂಬುದಾಗಿ ಈ ರೀತಿ ಸಂಬೋಧನೆ, ವಾತ್ಸಲ್ಯಪೂರ್ವಕವಾದ ಸಂಬೋಧನೆಯನ್ನು ಮಾಡಿ ಕೊನೆಗೆ ಹೇಳ್ತಾಳೆ, ತಾಯಿ ಏನು ಮಾಡಲಿ ಅಂತ ಕೇಳಿದಾಗ, ಒಂದು ನೀ ಕೈಗರವೇಲ್, ಸ್ವಲ್ಪ ಕೂಡ ಕೈಯನ್ನು ಸಂಕೋಚ ಮಾಡಬೇಡ. ಇದು ಪಾಪಿಗಳ ನಾಡು, ಇಲ್ಲಿ ಮಳೆ ಸುರಿಸೋಲ್ಲ. ಇದು ಪುಣ್ಯವಂತರ ನಾಡು, ಇಲ್ಲಿ ಮಳೆ ಕೊಡ್ತೀನಿ ಎಂಬುದಾಗಿ ಕೈಯನ್ನು ಸಂಕೋಚ ಮಾಡಬೇಡ. ಒಂದು ನೀ ಸ್ವಲ್ಪವಾದರೂ ಕೂಡ ಕೈ ಕರವೇಲ್, ಕೈಯನ್ನು ಹಿಡಿಯಬೇಡ, ಸಂಕೋಚ ಮಾಡಬೇಡ. ಎಲ್ಲ ಕಡೆಗಳಲ್ಲಿ ಧಾರಾಕಾರವಾಗಿ ಮಳೆ ಸುರಿಸು. ಅದೇ ಹಾಗೆ ಪರಮಾತ್ಮ ನಮಗೆ ನೇಮನ ಮಾಡಿದ್ದಾನೆ. ಏನು ನೇಮನ ಮಾಡಿದ್ದಾನೆ ಪರಮಾತ್ಮ? ಪಾಪಿಗಳ ನಾಡಲ್ಲಿ ಮಳೆ ಸುರಿಸಬೇಡ, ಪುಣ್ಯಶಾಲಿಗಳಿರುವ ನಾಡಲ್ಲಿ ಮಳೆ ಸುರಿಸು ಅಂತ ಹೇಳಿದ್ದಾನೆ. ಪರಮಾತ್ಮ ಆ ರೀತಿ ಆಜ್ಞೆ ಮಾಡ್ತಾನೆ. ನೀನು ನೋಡಿದ್ರೋ ಪಾಪ ಪುಣ್ಯ ಅನ್ನೋ ಒಂದು ಭೇದ ಮಾಡಬೇಡ, ಎಲ್ಲ ಕಡೆ ಮಳೆ ಸುರಿಸು ಅಂತೀಯ, ನಾನು ಏನು ಮಾಡಲಿ ಅಂತಾನೆ. ಅದಕ್ಕೆ ಗೋದೆ ಹೇಳ್ತಾಳೆ, ಪರಮಾತ್ಮನ ಗೋಷ್ಠಿಯಲ್ಲಿರುವಾಗ ಅವನು ಹೇಳ್ದಾಗ ಕೇಳ್ಕೊ. ಈಗ ನೀ ಪರಮಾತ್ಮನ ಗೋಷ್ಠಿಲಿಲ್ಲ, ನಮ್ಮ ಗೋಷ್ಠಿಲಿದೆಯಾ. ನಾವ್ಯಾರು? ಅಂತಃಪುರ ಗೋಷ್ಠಿ, ಪರಮಾತ್ಮನ ಪತ್ನಿ ಗೋಷ್ಠಿಯಲ್ಲಿ ನಾವಿದ್ದೀವಿ. ಪರಮಾತ್ಮನ ಪತ್ನಿಯರು ಎಂಥವರು ಅಂದರು. ವಿಭೀಷಣ ರಾಮನಲ್ಲಿ ಶರಣಾಗತಿ ಮಾಡುವುದಕ್ಕೆ ಬಂದ ವಿಭೀಷಣನನ್ನು ಸೇರಿಸ್ಕೊಳ್ಬೇಕಾ ಬೇಡವಾ ಅಂತ ದೊಡ್ಡ ಚರ್ಚೆ. ಒಂದೊಂದು ಕಪಿ ಒಂದೊಂದು ಮಾತಾಡುತ್ತೆ. ಒಂದು ಕಪಿ ಹಾರುತ್ತೆ, ರಾಮ ಅವನು ಬೇಡ ಅನ್ನುತ್ತೆ. ಇನ್ನೊಂದು ಕಪಿ ನೆಗೆಯುತ್ತೆ, ರಾಮನ ತೊಡೆ ಮೇಲೆ ಕೂತ್ಕೊಳ್ಳುತ್ತೆ, ಅವನನ್ನು ಮಾತ್ರ ಸೇರಿಸ್ಕೋಬೇಡ ಅನ್ನುತ್ತೆ. ಒಂದೊಂದು ವಾನರ ಒಂದೊಂದು ಮಾತಾಡ್ತಲ್ಲವ. ಹೀಗೆ ಶರಣಾಗತನಾಗಿ ಬಂದ ವಿಭೀಷಣನನ್ನು ಅಂಗೀಕಾರ ಮಾಡುವುದಕ್ಕೆ ಎಷ್ಟು ವಾದ, ಎಷ್ಟು ಚರ್ಚೆ, ಎಷ್ಟು ಅಭಿಪ್ರಾಯ, ಎಷ್ಟು ರೀತಿಯಾಗಿರ್ತಕ್ಕಂತಹ ಅಡಚಣೆ ಇದೆಲ್ಲ ಏರ್ಪಡ್ತು. ಆದರೆ ರಾಕ್ಷಸಿಗಳು, ರಾವಣ ಅವನಿಗೆ ಮರಣ ಸೂಚಕವಾಗಿರ್ತಕ್ಕಂತಹ ಅನೇಕ ಸ್ವಪ್ನಗಳನ್ನು ಕಂಡು ಈ ಸೀತೆಯ ಸುತ್ತಲೂ ಇರುವಂತಹ ರಾಕ್ಷಸಿಯರೆಲ್ಲರೂ ಕೂಡ ಅವರೆಲ್ಲ ಅಳುತ್ತಾ ಇರ್ತಾರೆ. ಸೀತೆಗೆ ಆಶ್ಚರ್ಯ, ದಿನ ನನ್ನನ್ನು ಪೀಡಿಸ್ತಾ ಹಿಂಸೆ ಮಾಡ್ತಾ ಇದ್ವು ರಾಕ್ಷಸಿಗಳು, ಇವತ್ತೇನು ಇವರೆಲ್ಲ ಅಳ್ತಾ ಇದ್ದಾರಲ್ಲ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳಿದ್ರು. ಆಗ ರಾಕ್ಷಸಿಗಳು ಹೇಳ್ತಾರೆ, ರಾವಣ ಕೆಂಪು ಪುಷ್ಪಗಳ ಮಾಲೆಯನ್ನು ತೊಟ್ಟು, ಕೆಂಪು ವಸ್ತ್ರವನ್ನು ಉಟ್ಟು, ಎಣ್ಣೆಯನ್ನು ಕುಡಿಯುತ್ತಾ ಕತ್ತೆಯ ಮೇಲೆ ಕುಳಿತುಕೊಂಡು ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವಂತೆ ನಮ್ಮ ತ್ರಿಜಟೆಗೆ ಸ್ವಪ್ನವಾಗಿದೆ. ವಿಭೀಷಣನ ಮಗಳಿಗೆ ಸ್ವಪ್ನವಾಗಿದೆ. ಆದ್ದರಿಂದ ಇದು ರಾವಣನ ಮರಣದ ಸಂಕೇತ. ಅಯ್ಯೋ, ರಾವಣನಿಗೆ ಮರಣ ಏರ್ಪಟ್ಟರೆ ರಾಮ ಬಂದುಬಿಡ್ತಾನೆ, ರಾಮ ಜಯಿಸ್ತಾನೆ. ಸೀತೆಗೆ ನಾವು ಹಿಂಸೆ ಮಾಡೋದ್ರಿಂದ ರಾಮ ನಮಗೆ ಏನೇನು ಶಿಕ್ಷೆ ಕೊಡ್ತಾನೋ, ಏನು ಚಿತ್ರ ಹಿಂಸೆ ಮಾಡ್ತಾನೋ ನಮಗೆ ಭಯವಾಗ್ತಾ ಇದೆ ಅಂತ ರಾಕ್ಷಸಿಗಳೆಲ್ಲ ಅಳ್ತಾ ಇದ್ದಾರೆ. ಇವರೇನು ಸೀತೆಯ ಹತ್ರ ಶರಣಾಗತಿ ಮಾಡಲಿಲ್ಲ, ಸೀತೆಯನ್ನು ಕಾಪಾಡುವಂತಲೂ ಕೇಳ್ಕೊಳ್ಳಿಲ್ಲ. ಆಯಾಯ ರಾಕ್ಷಸಿಗಳು ಅವರವರು ಮಾತಾಡಿಕೊಂಡು ಅಳ್ತಾ ಇದ್ದಾರೆ. ಆಗ ಅವರನ್ನು ನೋಡಿ ಸೀತೆ ಹೇಳ್ತಾಳೆ, ಭವೇಯಂ ಶರಣಂ ಹಿವಹ,
ಅಂಜಬೇಡಿರಿ, ನಿಮಗಾವ ಆಪತ್ತು ಬರದಂತೆ ನಾನು ಕಾಪಾಡ್ತೀನಿ. ಅವರೇನು ಶರಣಾಗತಿನೂ ಮಾಡಲಿಲ್ಲ, ಸೀತೆ ಹತ್ರ ಶರಣಾಗತಿನೂ ಮಾಡಲಿಲ್ಲ, ಕೇಳ್ಕೊಳ್ಳೂ ಇಲ್ಲ, ಪ್ರಾರ್ಥನೆಯೂ ಮಾಡಲಿಲ್ಲ. ಅವುಗಳು ಅಳುತ್ತಾ ಇವೆ. 700 ರಾಕ್ಷಸಿಯರು ಸೀತೆಯ ಕಾವಲಿಗೆ ಇದ್ದವರು, 700 ರಾಕ್ಷಸಿಗಳು ಅಳುತ್ತಾ ಇದ್ದಾರೆ ರಾಮ ಭಯದಿಂದ. ಆಗ ಅವರು ಪ್ರಾರ್ಥನೆ ಮಾಡಲಿಲ್ಲ, ಶರಣಾಗತಿ ಮಾಡಲಿಲ್ಲ, ಏನೂ ಇಲ್ಲ. ಸೀತೆ ತಾನಾಗಿ ಅವರನ್ನು ಕರೆದು ಹೇಳ್ತಾಳೆ, ಅಂಜಬೇಡಿರಿ, ಭವೇಯಂ ಶರಣಂ ಹಿವಃ, ಅಂಜಬೇಡಿರಿ, ನಿಮ್ಮ ಸ್ವಪ್ನ ಸತ್ಯವಾಗಿ ರಾವಣ ವಧೆ ಏರ್ಪಟ್ಟು ರಾಮ ವಿಜಯರಾಘವನಾಗಿ ಬಂದದ್ದೇ ಆದರೆ ನಿಮ್ಮ ಕೂದಲು ಕೂಡ ಕೊಂಕದಂತೆ ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ. ಇದು ಸೀತೆಯ ಮಾತು. ಬಂದವನನ್ನು ಸೇರಿಸ್ಕೊಳ್ಳೋಕ್ಕೆ ಬೇಕಾದಷ್ಟು ಅಡಚಣೆ ರಾಮಗೋಷ್ಠಿ. ಹಿಂಸೆ ಮಾಡ್ತಾ ಪ್ರಾರ್ಥನೆ ಮಾಡದೇ ಇದ್ದವರನ್ನು ತಾನಾಗಿ ರಕ್ಷಣೆ ಮಾಡ್ತೀನಿ ಅನ್ನೋದು ಸೀತಾಗೋಷ್ಠಿ. ಇದು ನಮ್ಮ ಗೋಷ್ಠಿ, ಅದು ರಾಮಗೋಷ್ಠಿ. ರಾಮಗೋಷ್ಠಿಯಲ್ಲಿ ಪರಮಾತ್ಮನ ಗೋಷ್ಠಿಯಲ್ಲಿ ಏನಾದ್ರು ಮಾಡ್ಕೊಳ್ಳಿ, ಬೇಕಾದರೆ ಮಳೆ ಸುರಿಸಿ ಬೆಳೆದೇ ಇದ್ರೆ ಹೋಗಿ. ನಮ್ಮ ಗೋಷ್ಠಿ ಹಾಗಲ್ಲ. ಪಾಪ ಪುಣ್ಯಶಾಲಿಗಳು ಎಂಬ ತಾರತಮ್ಯ ನಮಗಿಲ್ಲ. ನಮ್ಮ ಗೋಷ್ಠಿ ಎಲ್ಲರಿಗೆ ಕರುಣೆ ತೋರುವ ಗೋಷ್ಠಿ. ನಾವೆಲ್ಲ ಅಂತಃಪುರದವರು, ಶ್ರೀ ಮಹಾಲಕ್ಷ್ಮಿ ಹಿಂದೆ ಇರುವ ಅಂತಃಪುರದವರು ನಾವು ನಮ್ಮ ಮನಸ್ಸು ಕರುಣಾಮಯ, ಕೃಪಾಮಯವಾದದ್ದು. ಆದ್ದರಿಂದ ಅಂದು ಸೀತೆ ಹೇಗೆ ಸಮಸ್ತ ರಾಕ್ಷಸಿಯರಿಗೆ ಅಭಯವನ್ನು ಕೊಟ್ಟಳೋ ಹಾಗೆ ನಾವು ಕೂಡ ಪುಣ್ಯಪಾಪಿಗಳು ಎಂಬ ತಾರತಮ್ಯ ನಮ್ಮ ಗೋಟಿಯಲ್ಲಿಲ್ಲ. ಒನ್ರುನಿ ಕೈಗರವೇ, ಸ್ವಲ್ಪವಾದರೂ ಕೈಯನ್ನು ಸಂಕೋಚ ಮಾಡದೆ ಎಲ್ಲ ಕಡೆಗಳಲ್ಲಿ ಸಮೃದ್ಧವಾಗಿ ಮಳೆಯನ್ನು ಸುರಿಸು. ಆದರೆ ಹಾಗೆ ಮಳೆ ಸುರಿಸ್ತೀನಿ ಅಂತ ಕಂಡ ನೀರೆಲ್ಲ ಸುರಿಸಬಾರ್ದು. ಮತ್ತೇನಾಗಬೇಕು? ಆಳಿ ಉಳ್ಪುಕ್ ಮುಹಂದ್ ಕೊಡಾರ್ತೇರಿ, ಆಳಿ ಆಳವಾದ ಸಮುದ್ರ, ಮನುಷ್ಯ ಮಾಡಿದ ಸಮುದ್ರ ಆಗಬಾರ್ದು. ಈ ಮನುಷ್ಯ ಅಗದು ಅಲ್ಲಿ ಇಲ್ಲಿ ಸಮುದ್ರ ಆಗಿರುತ್ತೆ. ಆ ಸಮುದ್ರ ಬೇಡ. ಪರಮಾತ್ಮನ ಸೃಷ್ಟಿಕಾಲದಲ್ಲಿಯೇ ಪರಮಾತ್ಮನೇ ಮಹಾಸಾಗರಗಳನ್ನು ಸೃಷ್ಟಿ ಮಾಡಿದನಲ್ಲ, ಅದು ಆಳಿ ಅಂದರೆ ಸಮುದ್ರ. ಉಳ್ಪುಕ್ ಅಂತಹ ಸಮುದ್ರದ ಆಳಕ್ಕೆ ಇಳಿದು ಮುಹಂದ್ ಜಲವನ್ನು ತುಂಬಿಕೊಂಡು ಆರ್ತ್ ಗರ್ಜಿಸುತ್ತಾ ಏರಿ ನಭೋಮಂಡಲವನ್ನು ಏರಬೇಕು. ಆಳಿಯುಳ್ಪುಕ್ ಮುಹಂದ್ ಕೊಡಾರ್ತೇರಿ, ಮೇಲೆ ಏರಿ ಗರ್ಜಿಸ್ಬೇಕಂತೆ. ನಾ ತೀರ್ಥವನ್ನು ತುಂಬಿಕೊಂಡು ಬಂದಿದ್ದೀನಿ, ನಾನು ಕಪ್ಪಾಗಿದ್ದೀನಿ, ಇನ್ನೇನು ಮಳೆ ಸುರಿಸ್ತೀನಿ ಅಂತ ನಿನ್ನ ಮೈಬಣ್ಣವನ್ನು ನೋಡಿ ಆನಂದ ಏರ್ಪಡುವಂತೆ ನೀನು ಗರ್ಜಿಸಬೇಕು. ಆಳಿ ಉಳ್ಪುಕ್ ಮುಹಂದ್ ಕೊಡಾರ್ತೇರಿ. ಆಮೇಲೆ ಏನು ಮಾಡಬೇಕು? ಊಳಿ ಮುದಲ್ವನ್ ಉರುವಂಪೋಲ್ ಮೈಕರುತ್ತೆ. ಊಳಿ ಮುದಲ್ವನ್ ಯುಗಾದಿ ಪುರುಷ. ಪ್ರಳಯ ಕಾಲದಲ್ಲಿ ಪ್ರಳಯ ಮುಗಿದ ಮೇಲೆ ಮತ್ತೆ ಸೃಷ್ಟಿಯನ್ನು ಮಾಡ್ತಾನಲ್ಲ, ಆಗ ಪರಮಾತ್ಮ ಹೇಗಿರ್ತಾನೆ ಕಪ್ಪಿಗೆ, ಅವನ ಮೈಬಣ್ಣದ ಹಾಗೆ ನೀವು ಕಪ್ಪಾಗಿ ಇರಬೇಕು. ಯಾಕೆ ಕಪ್ಪಗಾಗಿರಬೇಕು? ಬಿಳಿಯ ಮೋಡ ಮಳೆ ಕೊಡುವ ಮೋಡ ಅಲ್ಲ. ಮಳೆ ಕೊಡುವ ಮೋಡ ಯಾವುದು? ಕಪ್ಪಾದ ಮೇಘಗಳು ಮಾತ್ರವೇ ಮಳೆಯನ್ನು ಕೊಡುತ್ತೆ. ಯಾಕೆ ಕಪ್ಪಗಿರುತ್ತೆ? ಒಳಗಡೆ ಜಲವನ್ನು ತುಂಬಿಕೊಂಡಿರುತ್ತದೆ. ಆ ಜಲವನ್ನು ತುಂಬಿಕೊಂಡ ಮೋಡ ಕಪ್ಪಗಿರುತ್ತೆ. ಆ ರೀತಿ ನೀವುಗಳು ಕಪ್ಪನೆ ಬಣ್ಣವನ್ನು ಹೊಂದಬೇಕು. ಹೇಗಿರಬೇಕು ನಿಮ್ಮ ಮೈ ಬಣ್ಣ? ಊಳಿ ಮುದಲ್ವನ್ ಉರ್ವಂಪೋಲ್ ಮೈಕರುತ್ತೆ. ಪ್ರಳಯದ ಆದಿಯಲ್ಲಿ ಇರ್ತಕ್ಕಂತಹ, ಸೃಷ್ಟಿಯ ಆದಿಯಲ್ಲಿ ಇರ್ತಕ್ಕಂತಹ ಪರಮಾತ್ಮನ ಮೈಬಣ್ಣದಂತೆ ಕಪ್ಪಗಿರಬೇಕು ಅಂತಾಳೆ. ಯಾಕೆ? ಕೃಷ್ಣನ ಮೈಬಣ್ಣದಂತೆ ಕಪ್ಪು ಬೇಡವಾ? ರಾಮನ ಮೈಬಣ್ಣ ಕಪ್ಪಿಲ್ಲವಾ? ಕೃಷ್ಣ ನೀಲಮೇಘ ಶ್ಯಾಮನಲ್ಲವ? ಅವನ ಮೈಬಣ್ಣ ಅಂತ ಇವರು ಕೃಷ್ಣ ತಾನೇ ಅಭಿಮತ. ಕೃಷ್ಣನ ಮೈಬಣ್ಣದಾಗೆ ಅಂತ ಹೇಳಿದೆ, ಅದ್ಯಾವುದೋ ಉಳಿ ಮುದಲ್ವನ್ ಅಂತ ಹೇಳ್ತಾರಲ್ಲ, ಯಾಕೆ ಅಂದರು? ಪ್ರಳಯದ ಆದಿ, ಸೃಷ್ಟಿಯ ಆದಿಪುರುಷ. ಕಾರಣ ಏನು ಅಂದರೆ ಸಮಸ್ತ ಜೀವರಾಶಿಗಳು ಕೂಡ ಪ್ರಳಯಾರ್ಣವದಲ್ಲಿ ಮುಳುಗು ಹೋಗಿಬಿಟ್ಟಿರುತ್ತೆ. ಇವನೊಬ್ಬ ಇರ್ತಾನೆ. ಯಾರೊಬ್ಬ? ಏಕೋಹ ವೈ ನಾರಾಯಣ ಆಸೀತ್ ನ ಬ್ರಹ್ಮ ನೇಶಾನಃ. ಶಿವನೂ ಇರಲಿಲ್ಲ, ಚತುರ್ಮುಖ ಬ್ರಹ್ಮನೂ ಇರಲಿಲ್ಲ ಅಂತ ವೇದ ಹೇಳುತ್ತೆ. ಇದು ವೇದ ಮಂತ್ರ. ಶಿವನೂ ಇರಲಿಲ್ಲ,
ಚತುರ್ಮುಖ ಬ್ರಹ್ಮನೂ ಇರಲಿಲ್ಲ. ಇದ್ದವನಾರು ಮಹಾಪ್ರಳಯಾರ್ಣವದಲ್ಲಿ. ಏಕೋ ಹವೈ ನಾರಾಯಣ ಆಸೀತ್, ನಾರಾಯಣನೊಬ್ಬನೇ ಇದ್ದವನು. ನ ಈಶಾನಃ ನ ಬ್ರಹ್ಮ, ಚತುರ್ಮುಖ ಬ್ರಹ್ಮನೂ ಇಲ್ಲ, ಶಿವನೂ ಇಲ್ಲ, ನಾರಾಯಣನೊಬ್ಬನೇ ಇದ್ದ ಎಂಬುದಾಗಿ ಉಪನಿಷತ್ತು ವೇದಗಳು ಹೇಳ್ತಾ ಇದೆ ಅಲ್ಲವ. ಹಾಗೆ ಹೇಳುವಾಗ ಆ ನಾರಾಯಣನಾದವನು ಏಕಮಾತ್ರನಾದವನು ಇರ್ತಾನೆ, ಇನ್ನು ಯಾವುದೂ ಇರಲ್ವಲ್ಲ. ಆ ಪರಮಾತ್ಮ ಆಗ ಪ್ರಳಯಾರ್ಣವದಲ್ಲಿ ಮುಳುಗಿ ಹೋದ ಎಲ್ಲ ಆತ್ಮರುಗಳನ್ನು ನೋಡ್ತಾನಂತೆ. ಅಯ್ಯೋ, ಈ ಆತ್ಮಗಳೆಲ್ಲಕ್ಕೂ ಕೂಡ ಪರಮಪದಕ್ಕೆ ಬಂದು ಅಲ್ಲಿರುವ ಬ್ರಹ್ಮಾನಂದವನ್ನು ಅನುಭವಿಸುವ ಅರ್ಹತೆ ಎಲ್ಲ ಜೀವರಾಶಿಗಳಿಗೆ ಇದೆ. ಆದರೆ ಹೀಗೆ ಪ್ರಳಯಾರ್ಣವದಲ್ಲಿ ಬಿದ್ದು ಹೋಗಿದೆಯಲ್ಲ, ಅಚಿತ್ತಿನಂತೆ ಬಿದ್ದಿದೆಯಲ್ಲ, ಜ್ಞಾನ ಶೂನ್ಯದಂತೆ ಬಿದ್ದಿದೆಯಲ್ಲ. ಜ್ಞಾನಪೂರ್ಣವಾದದ್ದು ಜೀವಾತ್ಮ ತತ್ವ, ಆದರೆ ಜ್ಞಾನ ಶೂನ್ಯದಂತೆ ಬಿದ್ದಿದೆಯಲ್ಲ ಎಂಬುದಾಗಿ ಕರುಣೆ ಏರ್ಪಟ್ಟು ಆ ಕರುಣೆಯಿಂದ ಪರಮಾತ್ಮ ಸೃಷ್ಟಿಯನ್ನು ಮಾಡಿ ಶರೀರಗಳನ್ನು ಮಾಡಿ ಆ ಪ್ರಳಯಾರ್ಣವದಲ್ಲಿ ಬಿದ್ದಿರುವ ಆತ್ಮರುಗಳಿಗೆ ಶರೀರವನ್ನು ಜೋಡಿಸ್ತಾನೆ. ಅವನನ್ನು ಯಾರಾದರೂ ಪ್ರಾರ್ಥನೆ ಮಾಡಿದ್ರ, ಯಾರಾದರೂ ಸೃಷ್ಟಿ ಮಾಡು ಅಂತ ಕೇಳಿದ್ರ, ಯಾರಾದರೂ ನಮಗೆ ಶರೀರ ಕೊಡು ಅಂತ ಕೇಳಿದ್ರ, ನಾವು ಉದ್ಧಾರ ಆಗಬೇಕು ಅಂತ ಕೇಳಿದ್ರ, ಕೇಳೋದಕ್ಕೆ ಯಾರೂ ಇಲ್ವೇ ಇಲ್ವಲ್ಲ. ಇವನು ಒಬ್ಬನೇ ಒಬ್ಬ ಇದ್ದಾನೆ ಪ್ರಳಯಾರ್ಣವದಲ್ಲಿ. ಹಾಗೆ ಒಬ್ಬನೇ ಇರುವ ಪರಮಾತ್ಮ ಅತ್ಯಂತ ದಟ್ಟವಾದ ಕೃಪೆ ಆ ಪ್ರಳಯಾರ್ಣವದಲ್ಲಿ ಮುಳುಗಿ ಹೋದ ಆತ್ಮರುಗಳನ್ನು ಕಂಡಾಗ ಕೃಪೆ ಅತ್ಯಧಿಕವಾಗಿ ಆ ಪರಮಾತ್ಮ ಅಪಾರವಾದ ಕೃಪೆ ಉಳ್ಳವನಾಗಿ ಯಾರೂ ಕಾಡದೆ ಬೇಡದೆ ಪರಮಾತ್ಮ ತಾನಾಗಿ ಸೃಷ್ಟಿಯನ್ನು ಮಾಡಿದವನೇ. ಊಳಿ ಮುದಲ್ವನ್ ಒರುವನ್, ಊಳಿ ಅಂದರೆ ಯುಗ, ಮುದಲ್ವನ್ ಯುಗದ ಆದಿಪುರುಷನಾದ ಒಬ್ಬನೇ ಒಬ್ಬನಾದ ಪರಮಾತ್ಮ, ಯುಗಾದಿ ಪುರುಷನಾದ ಪರಬ್ರಹ್ಮ. ಆ ಪರಮಾತ್ಮ ಕಪ್ಪಗಿದಾನಂತೆ. ಕಾರಣ ಏನು? ಎಷ್ಟೆಷ್ಟು ನೀರು ತುಂಬುತ್ತೆ ಅಷ್ಟಷ್ಟು ಮೋಡ ಕಪ್ಪಾಗತ್ತೆ. ಈ ಪರಮಾತ್ಮ ಯಾಕೆ ಕಪ್ಪಗಿದ್ದಾನೆ ಎಂದರು, ನಮ್ಮ ಮೇಲಿನ ಕರುಣೆ ಎಂಬ ರಸ ಅವನ ಒಳಗಡೆ ತುಂಬಿಕೊಂಡಿದೆಯಂತೆ, ಅವನು ಕಪ್ಪಗಿದಾನಂತೆ. ಪರಮಾತ್ಮ ಬಿಳಿಯ ಮೋಡವಲ್ಲ, ಕಪ್ಪು ಮೋಡ. ಕಪ್ಪು ಮೋಡ ತಾನೇ ಮಳೆ ಕೊಡುತ್ತೆ. ಹಾಗೆ ಕಪ್ಪಾಗಿ ಪರಮಾತ್ಮ ಯಾಕಿದ್ದಾನೆ? ನೀಲಮೇಘ ಶ್ಯಾಮ ಎಂಬುದಾಗಿ ಪರಮಾತ್ಮನನ್ನು ಕೊಂಡಾಡ್ತೀವಿ. ಅವನು ಯಾಕೆ ಬೆಳ್ಳಗಿಲ್ಲ, ಅವನು ಯಾಕೆ ಕಪ್ಪಗಿದ್ದಾನೆ ಅಂದರೆ ನಮ್ಮ ಮೇಲಿನ ಕರುಣೆ ಎಂಬ ರಸ ಅವನಲ್ಲಿ ತುಂಬಿಕೊಂಡಿದೆಯಂತೆ, ಆದ್ದರಿಂದ ಅವನು ಕಪ್ಪಗಿದಾನಂತೆ. ಹಾಗೆ ಆ ಯುಗದ ಆದಿಪುರುಷನಿಗೆ ಕೃಪೆ ಅಧಿಕ. ರಾಮಾವತಾರ ಕೃಷ್ಣಾವತಾರವೆಲ್ಲ ದೇವತೆಗಳು ಹೋಗಿ ಹೋಗಿ ಪ್ರಾರ್ಥನೆ ಮಾಡಿದ್ರು, ಅವರ ಪ್ರಾರ್ಥನೆಯಂತೆ ಪರಮಾತ್ಮ ಅವತಾರ ಮಾಡಿದ. ಆದರೆ ಯುಗಾದಿ ಪುರುಷ ಯಾರೂ ಕೇಳಲಿಲ್ಲ, ಯಾರೂ ಬೇಡಲಿಲ್ಲ. ಅವನಾಗಿ ಪರಮ ಕೃಪೆಯಿಂದ ಸೃಷ್ಟಿಯನ್ನು ಮಾಡಿದನಲ್ಲವ, ಆದ್ದರಿಂದ ಅವನ ಕೃಪೆ ಅತ್ಯಧಿಕ. ಅವನ ಮೈಬಣ್ಣ ದಟ್ಟ ಕಪ್ಪು, ಅವನ ಮೈಬಣ್ಣದ ಹಾಗೆ ನೀವು ಕಪ್ಪಗಾಗಬೇಕು. ಉರುವಂಪೋಲ್ ಅಂತಾಳೆ, ಅವನ ಮೈ ಬಣ್ಣದ ಹಾಗೆ ಕಪ್ಪಗಾಗಬೇಕಂತೆ. ಕಾರಣ ಏನು? ಅವನ ಕೃಪೆ, ಅವನ ಕರುಣೆ, ಅವನ ದಯೆ ಅಂತೂ ನಿಮಗೆ ಬರಲ್ಲ. ಕೊನೆ ಪಕ್ಷ ಮೈ ಬಣ್ಣವನ್ನಾದರೂ ಅನುಕರಣ ಮಾಡಿರಿ. ಪೋಲ್ ಮೈಕರತ್ತು, ಅಟ್ಲೀಸ್ಟ್ ಯು ಇಮಿಟೇಟ್ ಹಿಸ್ ಕಲರ್. ಅವನ ಗುಣವನ್ನು, ಅವನ ಕರುಣೆ, ಅವನ ದಯೆ ಇದನ್ನು ನಿಮಗೆ ಅನುಕಾರ ಮಾಡೋಕ್ಕಾಗೋಲ್ಲ. ಕೊನೆ ಪಕ್ಷ ಅವನಂತೆ ಮೈಬಣ್ಣವನ್ನಾದರೂ ಇಟ್ಕೊಂಡು ನಭೋಮಂಡಲವನ್ನು ಏರಿರಿ. ನಿಮ್ಮನ್ನು ಕಂಡು ಆಹಾ ಮಳೆ ಬರ್ತಾ ಇದೆ, ಮೋಡಗಳೆಲ್ಲ ಕಪ್ಪಾಗಿದೆ ಅಂತ ನಾವು ನಿಮ್ಮನ್ನು ಅನುಭವಿಸಬೇಕು. ஒன்று நீ கைஹரவேல் ஆழியுள் புக்கு முகந்து கொடார்த்தேரி ஊழி முதல்வன் ಉರುವಂ ಪೋಲ್ ಮೆಯ್ಕರುತ್ತು. ಆಮೇಲೆ ಮಿಂಚಬೇಡವಾ, ಗುಡುಗಬೇಡವಾ? பாழியந்தோளுடை பற்பனாபன் கையில் ஆழி போல் மின்னி வலம்புரி போல் நின்றது அதிர்ந்து. ಪರ್ಪನಾಭನ ಕೈಯಲ್ಲಿ, ಪದ್ಮನಾಭನ ಕೈಯಲ್ಲಿರುವ ಚಕ್ರದ ಹಾಗೆ ಮಿಂಚಬೇಕು. ಪದ್ಮನಾಭನ ಕೈಯಲ್ಲಿರುವ ಶಂಖದ ಹಾಗೆ ಗುಡುಗಿ ಶಬ್ದವನ್ನು ಮಾಡಿ ಮೊಳಗಬೇಕು. ಅದೇನು ಪದ್ಮನಾಭನ ಕೈಯಲ್ಲಿರೋ ಚಕ್ರನೇ ಆಗಬೇಕು, ಪದ್ಮನಾಭನ ಕೈಯಲ್ಲಿರೋ ಶಂಖನೇ ಆಗಬೇಕು. ರಾಮಕೃಷ್ಣ ವರಾಹ ನರಸಿಂಹ ಚಕ್ರ ಹಿಡ್ಕೊಂಡಿಲ್ವಾ, ನಾರಾಯಣ ಶಂಖಚಕ್ರ ಹಿಡಿದಿಲ್ವಾ ಅಂದರು.
ಅದೆಲ್ಲ ಸ್ವಾರಸ್ಯವಿಲ್ಲ. ಪದ್ಮನಾಭನ ಕೈಯಲ್ಲಿರುವ ಚಕ್ರದ ಹಾಗೆ ಮಿಂಚಬೇಕಂತೆ, ಪದ್ಮನಾಭನ ಕೈಯಲ್ಲ ಇರುವ ಶಂಖದ ಹಾಗೆ ಮೊಳಗಬೇಕಂತೆ. ಪದ್ಮನಾಭನಿಗೆ ಏನು ವಿಶೇಷ ಅಂದರು. ಪದ್ಮನಾಭ ಅಂದರೆ ಯಾರು ಅಂದರು. ಮಗುವನ್ನು ಪ್ರಸವಿಸಿದವನು. ಪದ್ಮ ಅಂದರೆ ಏನು? ನಾಭಿ ಪದ್ಮ. ಅವನ ನಾಭಿ ಕಮಲದಲ್ಲಿ ನಾಭಿಯಲ್ಲಿ ಪದ್ಮವನ್ನು ಉಳ್ಳವನು ಪದ್ಮನಾಭ. ಆ ನಾಭಿ ಕಮಲದಲ್ಲಿ ತಾನೇ ಚತುರ್ಮುಖ ಬ್ರಹ್ಮ ಹುಟ್ಟಿದ. ಅಂದರೆ ಈ ಪರಮಾತ್ಮನಿಗೆ ಬ್ರಹ್ಮ ಎಂಬ ಮಗು ಹುಟ್ಟುತ್ತಂತೆ. ಆದರೆ ಪರಮಾತ್ಮ ಗಂಭೀರವಾಗಿ ಹಾಗೆ ಇದಾನಂತೆ. ಯಾವ ಕ್ಯಾಂಡ್ಲು ಉರಿಸ್ಲಿಲ್ಲ, ಯಾವ ಕೇಕು ಕತ್ತರಿಸ್ಲಿಲ್ಲ, ಯಾವ ಕ್ಯಾಂಡ್ಲನ್ನು ಉಫ್ ಅಂತ ಊದಲಿಲ್ಲ. ಇದೆಲ್ಲ ನಮಗೆ ಬೇಕಾ? ನಮ್ಮ ಆಚರಣೆ ಇದಲ್ವೇ ಅಲ್ಲ. ದೀಪವನ್ನು ಬೆಳಗಿಸುವುದು ನಮ್ಮ ಆಚರಣೆ. ಬೆಳಗಿಸಿರೋ ದೀಪವನ್ನು ಉಫ್ ಅಂತ ಊದುವುದಾ? ಅದಕ್ಕಿಂತ ಪರಮ ಅಮಂಗಳ ಇನ್ನೊಂದುಂಟಾ? ಈ ಆಚರಣೆಗೆಲ್ಲ ನಮಗೆ ಬಂದ್ಬಿಟ್ಟಿದೆ. ಪರಮಾತ್ಮನೇ ಕಾಪಾಡಬೇಕು. ಆ ರೀತಿ ಆ ಪುತ್ರೋತ್ಸವವಾಯಿತು ಪರಮಾತ್ಮನಿಗೆ. ನಾಭಿಯಲ್ಲಿ ಬ್ರಹ್ಮನ ಅವತಾರವಾಯಿತು. ಹಾಗೆ ಬ್ರಹ್ಮನನ್ನು ನಾಭಿಯಲ್ಲಿ ಉಳ್ಳದ್ದರಿಂದ ನಾಭಿ ಕಮಲ, ಆದ್ದರಿಂದ ಪದ್ಮನಾಭ ಅಂತ ಹೆಸರು. ಆ ಪದ್ಮನಾಭ ಅಂದ್ರೇನು? ಚತುರ್ಮುಖ ಬ್ರಹ್ಮನೆಂಬ ಮಗುವನ್ನು ಪ್ರಸವಿಸಿದವನು. ಹಾಗೆ ಮಗು ಹುಟ್ಟಿದಾಗ ಪರಮಾತ್ಮ ಪ್ರಶಾಂತನಾಗಿ ಹಾಗೆ ಇರ್ತಾನಂತೆ. ಯಾವ ವಿಧವಾದ ವಿಕಾರಗಳು, ಅಯ್ಯೋ ನನಗೆ ಮಗು ಹುಟ್ಟಿತು ಅಂತ ಆನಂದ ನಾಟ್ಯವನ್ನು ಪರಮಾತ್ಮ ಮಾಡಲೇ ಇಲ್ಲ, ನಿಶ್ಶಬ್ದವಾಗಿ ಇದಾನಂತೆ. ಆದರೆ ಪರಮಾತ್ಮನ ಕೈಯಲ್ಲಿರುವ ಶಂಖಾಚಕ್ರ ನೋಡಿದ್ವಂತೆ. ನಮ್ಮ ಸ್ವಾಮಿಯಾದವನಿಗೆ ಪುತ್ರೋತ್ಸವವಾಗಿದೆ, ಯಾರೂ ಕೊಂಡಾಡ್ತಾ ಇಲ್ವಲ್ಲ ಎಂಬುದಾಗಿ ಆ ಚಕ್ರ ದಿನಕ್ಕಿಂತ ಅಧಿಕವಾಗಿ ಜಾಜ್ವಲ್ಯಮಾನವಾಗಿ ಅತಿ ವಿಶೇಷವಾಗಿ ಪ್ರಕಾಶಿಸಿಬಿಡ್ತಂತೆ. ಅದುವರೆವಿಗೂ ಇಲ್ಲದ ಪ್ರಕಾಶದಿಂದ ಸುದರ್ಶನ ಪ್ರಜ್ವಲಿಸಿದ ಕಾರಣ ನನ್ನ ಸ್ವಾಮಿಯಾದ ಪರಮಾತ್ಮನಿಗೆ ಪುತ್ರೋತ್ಸವವಾಯಿತು ಅಂತ ಅತ್ಯಂತ ಅಪಾರವಾದ ಪ್ರಕಾಶದಿಂದ ಆ ಸುದರ್ಶನ ಬೆಳಗಿದನಲ್ಲವ. ಆದ್ದರಿಂದ ಪದ್ಮನಾಭನ ಕೈಯಲ್ಲಿರುವ ಚಕ್ರಕ್ಕೆ ಪ್ರಕಾಶ ಅಧಿಕ, ಅವನ ಹಾಗೆ ಮಿಂಚಬೇಕು. ನಮ್ಮ ಸ್ವಾಮಿಗೆ ಪುತ್ರೋತ್ಸವವಾಯಿತು ಅಂತ ಶಂಖ ಅತ್ಯಂತ ದೊಡ್ಡ ಘೋಷವನ್ನು ಮಾಡಿ ಮೊಳಗಿತು. ಆ ಪದ್ಮನಾಭನ ಕೈಯಲ್ಲಿರುವ ಶಂಖ ಮೊಳಗಿದಂತೆ ನೀನೂ ಕೂಡ ಗುಡುಗಿ ಮೊಳಗಿ ಶಬ್ದವನ್ನು ಮಾಡಿ ನಮಗೆ ಉತ್ಕೃಷ್ಟವಾದ ವರ್ಷಧಾರೆಯ ಆಶ್ವಾಸನೆಯನ್ನು ನೀಡಬೇಕು. ಯಾವ ರೀತಿ ಆಂಜನೇಯ ಸೀತಾದೇವಿಯನ್ನು ಕಂಡು ಅವಳಿಂದ ಚೂಡಾಮಣಿಯನ್ನು ಪಡೆದುಕೊಂಡು ಸಾಗರವನ್ನು ದಾಟಿ ಬರುವಾಗ ಸಾಗರದ ಉತ್ತರದ ತೀರದಲ್ಲಿ ಎಲ್ಲ ವಾನರರು ಆತ್ಮಹತ್ಯೆ ಮಾಡಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಕಾರಣ ಸುಗ್ರೀವ ಕೊಟ್ಟಂತಹ ಸಮಯ ಮೀರಿ ಹೋಯಿತು. ಹೋದ ಆಂಜನೇಯನೋ ತಿರುಗಿಯೂ ಬರಲಿಲ್ಲ. ಹೋಗಲಿ, ಕಾಲ ಮೀರಿದ್ರೂ ಪರವಾಗಿಲ್ಲ, ಕಾರ್ಯಸಿದ್ಧಿ ಆಗಿದ್ದರೆ ನಮ್ಮನ್ನು ಸುಗ್ರೀವ ಕ್ಷಮಿಸ್ತಾನೆ. ಕಾರ್ಯಸಿದ್ಧಿನೂ ಆಗಲಿಲ್ಲ, ಹೋದ ಹನುಮಾನನೂ ಬರಲಿಲ್ಲ, ಕಾಲ ವಿಳಂಬವಾಗಿಬಿಡ್ತು. ಅಲ್ಲಿ ಹೋದರೆ ಸುಗ್ರೀವ ಶಿಕ್ಷೆಯನ್ನು ಕೊಡ್ತಾನೆ, ಅದಕ್ಕೆ ಬದಲು ಇಲ್ಲೇ ಸಮುದ್ರಕ್ಕೆ ಬಿದ್ದು ಪ್ರಾಣ ಬಿಟ್ಬಿಡೋಣ ಎಂಬುದಾಗಿ ಎಲ್ಲ ವಾನರರು ಮಾತನಾಡ್ತಾ ಇರೋದನ್ನು ಮೇಲಿಂದ ಹನುಮಾನ್ ನೋಡ್ತಾನೆ. ನೋಡಿದ ಕೂಡಲೇ ಹನುಮ ಒಂದು ಸಿಂಹ ಗರ್ಜನೆಯನ್ನು ಮಾಡ್ತಾನೆ. ಸಿಂಹ ಗರ್ಜನೆಯನ್ನು ಮಾಡಿ ದೃಷ್ಟಾ ಸೀತಾ ಎಂಬುದಾಗಿ ಒಂದು ಘೋಷ, ಕಂಡೆ ಸೀತೆಯನ್ನು ಎಂಬುದಾಗಿ ಘೋಷ ಮಾಡಿದ ಕೂಡಲೇ ಇಲ್ಲಿರುವ ವಾನರರಿಗೆಲ್ಲ ಹೋದ ಜೀವ ಬಂದಾಗಾಯ್ತಂತೆ. ಆ ರೀತಿ ಗೋಕುಲದ ಕ್ಷಾಮದಲ್ಲಿ ಎಲ್ಲವನ್ನ ಕಳೆದುಕೊಂಡು ಹತಾಶರಾಗಿರುವ ಈ ಲೋಕದವರಿಗೆ ನಿನ್ನ ಮೊಳಗುವಿಕೆಯನ್ನು ಕೇಳಿ ಉಜ್ಜೀವನ ಉಂಟಾಗುವಂತೆ ನೀನು ಮೊಳಗಬೇಕು. ஊழி முதல்வன் ஒருவன் போல் மெய்க்கருத்து ஊழி முதல்வன் ஒருவன் ಯುಗಾದಿ ಪುರುಷನ ಉರುವಂ ಮೈ ಬಣ್ಣದಂತೆ ಮೆಯ್ಕರುತ್ತು, ನಿನ್ನ ಮೈ ಬಣ್ಣ ಕಪ್ಪಾಗಿರಬೇಕು. ಪದ್ಮನಾಭನ ಕೈಯಲ್ಲಿರುವ ಪಾಳಿಯಂತೋಳುಡೈ ಪದ್ಮನಾಭನ್ ಕೈಯಲ್ಲಿ ಪಾಳಿ ಎರಡು ಹೇಳ್ತಾಳೆ. ಪಾಳಿ ಅಂದರೆ ದುಂಡು ದುಂಡಾಗಿ ಬಲಿಷ್ಠವಾಗಿರುವ ತೋಳುಗಳು, ಎಂದರೆ ಅತಿ ಸುಂದರವಾಗಿರುವ ತೋಳುಗಳು. ಪರಮಾತ್ಮನ ಬಾಹುಗಳಿಗೆ ಇದು ಎರಡೂ ಉಂಟಂತೆ. ಬಲಿಷ್ಠವಾಗೂ ಇದೆ, ಸುಂದರವಾಗೂ ಇದೆ. ಕೆಲವರು ಬಲಿಷ್ಠವಾಗಿರ್ತಾರೆ, ವ್ಯಾಯಾಮ ಮಾಡಿ 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 ಎಲ್ಲ ಜಟ್ಟಿಗಳು, ಅಪರಿಮಿತವಾದ ಮಾಂಸ ಪರ್ವತದಂತೆ. ಚಾಣೂರ ಮುಷ್ಟಿಕರೆಲ್ಲ ಬಂದ್ರಲ್ಲ ಕೃಷ್ಣನ ಜೊತೆ ಯುದ್ಧ ಮಾಡೋದಕ್ಕೆ,
ಅವರ ತೋಳುಗಳೆಲ್ಲ ಬಲಿಷ್ಠ, ಆದರೆ ನೋಡುವುದಕ್ಕೆ ಅಸಖ್ಯ. ಅತಿಯಾದ ಮಾಂಸ ಪರ್ವತ ನೋಡುವುದಕ್ಕೆ ಸುಂದರವಾಗಿರುತ್ತಾ? ಬಲಿಷ್ಠವಾಗೇನೋ ಇದ್ದಾರೆ, ಆದರೆ ಸುಂದರವಾಗಿದ್ದಾರಾ? ಇಲ್ಲ. ಇನ್ನು ಕೆಲವರು ತುಂಬ ಸುಂದರವಾಗಿರ್ತಾರೆ, ಕೋಮಲವಾಗಿರ್ತಾರೆ, ಉಫ್ ಅಂದರೆ ಹಾರೋಗ್ತಾರೆ, ಬಲವೇ ಇಲ್ಲ. ಏನು ಪ್ರಯೋಜನ? ಪರಮಾತ್ಮನ ತೋಳುಗಳು ಹಾಗ ಎಂದರೆ ಪಾಳಿ ಅಂತೋಳುಡೈ, ಬಲಿಷ್ಠವಾಗಿಯೂ ಸುಂದರವಾಗಿಯೂ ಇರ್ತಕ್ಕಂತಹ ತೋಳನ್ನು ಉಳ್ಳವನು ಪರಮಾತ್ಮ. ಅಂತಹ ತೋಳುಗಳಿಂದ ಕೂಡಿದವನಾಗಿ ಪದ್ಮನಾಭನಾಗಿ ಆ ಕೈಯಲ್ಲಿ ಹಿಡಿದಿರುವ ಶಂಖಚಕ್ರಗಳು. ಪರಮಾತ್ಮನ ಬಾಹುಗಳು ಎಷ್ಟು ಸುಂದರ! ಆಂಜನೇಯ ಕೇಳ್ತಾನೆ, ನಿಮ್ಮ ಲಕ್ಷಣಗಳನ್ನು ನೋಡಿದ್ರೆ ಅಪರೂಪವಾದ ಆಭರಣಗಳನ್ನು ಧರಿಸಿಕೊಂಡ ಹಾಗೆ ಕಾಣ್ತೀರಾ, ಈಗ ಯಾಕೆ ಆಭರಣಗಳನ್ನೆಲ್ಲ ಧರಿಸ್ಕೊಂಡು ಬಂದಿಲ್ಲ? ಬಾಹವ ಪರಿಗೋಪಮಾಹ ಕಿಮರ್ಥಂ ನ ಭೂಷಿತಾ, ನಿಮ್ಮ ಬಾಹುಗಳನ್ನು ನೋಡಿದರೆ ಎಷ್ಟು ಸುಂದರವಾಗಿದೆ. ಅಂತಹ ಸುಂದರವಾದ ಬಾಹುಗಳನ್ನು ಆಭರಣಗಳಿಂದ ಏಕೆ ಅಲಂಕರಿಸಲಿಲ್ಲ ಎಂಬುದಾಗಿ ರಾಮಲಕ್ಷ್ಮಣನನ್ನು ನೋಡಿ ಹನುಮಾನ್ ಕೇಳ್ತಾನೆ. ಆ ರೀತಿ ಕೇಳಿದ್ರ ಅರ್ಥ ಏನು? ಅದರ ಒಳ ಅರ್ಥವನ್ನು ಹೇಳ್ತಾರೆ. ಯಾಕೆ ಆಭರಣ ತೊಟ್ಟಿಲ್ಲ ಅಂತ ಕೇಳಿಲ್ವಂತೆ, ಈ ಸುಂದರವಾದ ಬಾಹುಗಳಿಗೆ ದೃಷ್ಟಿಯಾಗತ್ತೆ, ಆ ಬಾಹುಗಳನ್ನು ಆಭರಣಗಳಿಂದ ಯಾಕೆ ಮರೆ ಮಾಡಿಕೊಂಡಿಲ್ಲ ಎಂಬುದಾಗಿ ಆಂಜನೇಯ ಕೇಳ್ತಾನಂತೆ. ಇದು ಒಳ ಅರ್ಥ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಆ ರೀತಿ ಬಾಹವಃ ಪರಿಗೋಪಮಾಹ ಕಿಮರ್ಥಂ ನ ವಿಭೂಷಿತಾಃ ಸರ್ವಭೂಷಣಭೂಷಾರ್ಹಾಃ ಕಿಮರ್ಥಂ ನ ವಿಭೂಷಿತಾಃ ಎಂಬುದಾಗಿ ಆಂಜನೇಯನ ಮಾತು. ಆ ರೀತಿ ಪಾಳಿ ಅಂತೋಳುಡೈ ಪರ್ಪನಾಭನ್ ಕೈಯಲ್, ಆ ಬಾಹುಗಳು ಹೇಗಿದೆ, ಇಡೀ ಪ್ರಪಂಚವೇ ಆ ಬಾಹುಗಳ ಕೆಳಗೆ ಅಡಗಿಬಿಡುತ್ತೆ. ಇವನ ಸಮಸ್ತ ಭೂಮಂಡಲವನ್ನು ರಕ್ಷಣೆ ಮಾಡಬಲ್ಲ ಸಾಮರ್ಥ್ಯ ಉಳ್ಳಂತಹ ಎಲ್ಲವೂ ಕೂಡ ಇವನ ಬಾಹುಗಳ ಕೈ ಕೆಳಗೆ ಅಡಗುವಂತಹ ಬಲಿಷ್ಠವಾದ ಸುಂದರವಾದಂತಹ ಆ ಬಾಹುಗಳು. ಆ ಬಾಹುಗಳನ್ನು ಕೈಯಲ್ಲಿ ಹಿಡಿದಂತಹ ಶಂಖಚಕ್ರ ಪದ್ಮನಾಭನ ಕೈಯಲ್ಲಿರುವ ಶಂಖದ ಹಾಗೆ ಮೊಳಗಬೇಕು, ಆ ಚಕ್ರದ ಹಾಗೆ ಮಿಂಚಬೇಕು. ಆದರೆ ಚಕ್ರ ಏನು ಮಾಡುತ್ತೆ? ಪರಮಾತ್ಮನ ಕೈಯಿಂದ ಹೊರಟ್ರೆ ಯಾರ ಶಿರಚ್ಛೇದನವನ್ನಾದರೂ ಮಾಡಿ ಬರುತ್ತೆ. ಅದು ಶಿಶುಪಾಲನ ಶಿರಚ್ಛೇದನ, ಪರಮಾತ್ಮನ ಕೈಯಿಂದ ಚಕ್ರ ಹೊರಟ್ರೆ ಅದು ಯಾರನ್ನಾದರೂ ಶಿರಚ್ಛೇದನ ಮಾಡಿಯೇ ಅದು ಬರೋದು. ಇನ್ನು ಶಂಖ ಮೊಳಗಿದರೆ ಸಘೋಷೋಧತ್ರ ರಾಷ್ಟ್ರಾಣ ಹೃದಯಾನಿ ವ್ಯಧಾರಯತೆ. ಕೃಷ್ಣ ಕುರುಕ್ಷೇತ್ರ ಸಮರಾಂಗಣದಲ್ಲಿ ಪಾಂಚಜನ್ಯ ಶಂಖವನ್ನು ಮೊಳಗಿಸಿದ. ಆ ಶಬ್ದ ಆದ ಕೂಡಲೇ ಏನಾಯಿತು? 100 ಜನ ಕೌರವರ ಹೃದಯ ಸೀಳು ಹೋಯಿತು, ಬಿರುಕು ಬಿಟ್ಬಿಡ್ತಂತೆ ಕೌರವರ ಹೃದಯದಲ್ಲಿ. ಕಾರಣ ಅವನ ಶಂಖದ ನಾದ ಆ ರೀತಿ ಇದೆ. ಆದರೆ ಆಂಡಾಳು ಹೇಳ್ತಾಳೆ, ಅಪ್ಪ ಪರ್ಜನ್ಯನೇ, ನೀನು ಮೊಳಗಬೇಕು, ಚೆನ್ನಾಗಿ ಮಿಂಚಬೇಕು, ಸುದರ್ಶನದ ಹಾಗೆ ಮಿಂಚಬೇಕು, ಪಾಂಚಜನ್ಯದ ಹಾಗೆ ಮೊಳಗಬೇಕು ಅಂತ ಹೇಳಿದ್ವಿ. ಆದರೆ ಸುದರ್ಶನ ಮಾಡಿದಂತೆ ವಧೆ ಮಾಡಬೇಡ. ಪಾಂಚಜನ್ಯದ ಮೊಳಗುವಿಕೆ ಹೃದಯವನ್ನು ಬಿರುಕು ಬಿಟ್ಟಂತೆ ಮಾಡಬೇಡ. ಮತ್ತೇನು ಮಾಡಬೇಕು? ವಾಳ ಲೋಕವೆಲ್ಲವೂ ಉಜ್ಜೀವಿಸುವಂತೆ ನೀವು ಮಿಂಚಬೇಕು, ನೀವು ಮೊಳಗಬೇಕು. ಆಮೇಲೆ ಇಷ್ಟೆಲ್ಲ ಆದಮೇಲೆ ಮಳೆ ಬರಬೇಡವಾ? ತಾಳಾದೇ ಶಾರ್ಗ ಮುದೈತ್ತ ಶರಮಳೈ ಪೋಲ್. ಪರಮಾತ್ಮನ ಶಾರ್ಗ ಧನುಸ್ಸು ಯಾವ ರೀತಿ ಬಾಣದ ಮಳೆಯನ್ನು ಕರೆಯುತ್ತದೆಯೋ ಆ ರೀತಿ ವರ್ಷಿಸಬೇಕು. 14,000 ಮಂದಿ ರಾಕ್ಷಸರು ಜನಸ್ಥಾನದಲ್ಲಿ ಬಂದು ರಾಮನ ಮೇಲೆ ಬಿದ್ದಾಗ ಕರದೂಷಣ ತ್ರಿಶಿರಸ್ಸುಗಳ ಒಂದು ನೇತೃತ್ವದಲ್ಲಿ 14,000 ಮಂದಿ ರಾಕ್ಷಸರು ಬರ್ತಾರೆ. ರಾಮ ಒಬ್ಬನೇ. 14 ಸಹಸ್ರಾಣಿ ರಕ್ಷಸಾಂ ಭೀಮಕರ್ಮಣ, ಘೋರ ಕಾರ್ಯಗಳನ್ನು ಮಾಡುವ ಘೋರ ರೂಪಿಗಳಾದ 14,000 ಮಂದಿ ರಾಕ್ಷಸರು ಒಂದು ಕಡೆ, ಏಕಶ್ಚ ರಾಮೋ ಧರ್ಮಾತ್ಮ ಇನ್ನೊಂದು ಕಡೆ ಧರ್ಮಿಷ್ಠನಾದ ಒಬ್ಬನೇ ರಾಮ. ಲಕ್ಷ್ಮಣ ಎಲ್ಲಿ ಹೋಗಿದ್ದ ಅಂದರು? ಸೀತೆಯನ್ನು ಗುಹೆಯಲ್ಲಿ ಇಟ್ಟುಬಿಟ್ಟು ಅವಳ ಕಾವಲಿಗೆ ಲಕ್ಷ್ಮಣನನ್ನು ಇಟ್ಟುಬಿಟ್ಟು ರಾಮ ಒಬ್ಬನೇ ಬಂದಿದ್ದಾನೆ ಯುದ್ಧಕ್ಕೆ. ಕರದೂಷಣ ದೃಶ್ಯರಸ್ಸುಗಳ ಜೊತೆಯಲ್ಲಿ 14,000 ಮಂದಿ ರಾಕ್ಷಸರು. ಅಷ್ಟೂ ಜನರನ್ನು ಅರ್ಧಾಧಿಕ ಮುಹೂರ್ತೇನ 40 ನಿಮಿಷಗಳ ಕಾಲದಲ್ಲಿ ರಾಮ ವಧಿಸಿದ.
ಅಂದರೆ ರಾಮನ ಬಾಣಪ್ರಯೋಗದ ಕೌಶಲ ಎಷ್ಟು. ಒಬ್ಬ ಮಾತ್ರ ತಪ್ಪಿಸ್ಕೊಂಡು ಹೋಗ್ತಾನೆ, ಅಕಂಪನ ಅಂತ. ರಾವಣನ ಆಸ್ಥಾನಕ್ಕೆ ಹೋಗಿ ರಾಮ ಮಾಡಿದ ಯುದ್ಧವನ್ನು ವರ್ಣನೆ ಮಾಡ್ತಾನೆ. ಏನು ಹೇಳ್ತಾನೆ? ನಾದತಾನಂ ಚರಾನ್ ಘೋರಾನೆ ನ ಮುಂಚತಂ ಶಿಲೀಮುಖಾನೆ. ಅದು ಯಾವಾಗ ರಾಮ ಬತ್ತಳಿಕೆಯಿಂದ ಬಾಣವನ್ನು ತೆಗಿತಿದ್ನೋ, ಯಾವಾಗ ಧನುಸ್ಸಲ್ಲಿ ಹೂಡ್ತಾ ಇದ್ನೋ, ಯಾವಾಗ ಅದನ್ನು ಧನುಸ್ಸಿನಿಂದ ಆಚೆಗೆ ಪ್ರಯೋಗ ಮಾಡ್ತಾ ಇದ್ನೋ, ಇದು ಯಾವುದೂ ಕಾಣಿಸ್ತಾ ಇರಲಿಲ್ಲ. ಕಂಡದ್ದೇನು? ಚಿನ್ನಂ ಭಿನ್ನಂ ಶರೈರ್ದಗ್ಧಂ ಪ್ರಭಗ್ನಂ ಶಸ್ತ್ರಪೀಡಿತಂ ಬಲಂ ರಾಮೇಣ ದದೃಶು ನ ರಾಮಂ ಶೀಘ್ರಕಾರಿಣಂ. ಕತ್ತರಿಸಿ ಹೋಗ್ತಾ ಇದ್ದ ಕೈಗಳು, ಕಾಲುಗಳು, ತಲೆಗಳು, ಕುದುರೆಗಳು, ರಥಗಳು ಇವುಗಳನ್ನು ಕಾಣ್ತಾ ಇದ್ವಿ ಹೊರತು ರಾಮ ಎಲ್ಲಿದ್ದಾನೋ, ರಾಮ ಹೇಗೆ ಬಾಣ ಪ್ರಯೋಗ ಮಾಡ್ತಾ ಇದ್ದಾನೋ ಇದನ್ನು ನಾನು ಕಾಣಲೇ ಇಲ್ಲ ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಅತಿ ವೇಗವಾಗಿ ಚಮತ್ಕಾರದಿಂದ ಬಾಣದ ಮಳೆಯನ್ನು ರಾಮನ ಶಾರ್ಗಧನುಸ್ಸು ಸುರಿಸಿತಲ್ಲ, ದುಷ್ಟರ ವಧೆಗಾಗಿ ಆ ಶಾರ್ಗಧನುಸ್ಸು ಸುರಿಸಿದ ಬಾಣದ ಮಳೆಯಂತೆ ಓ ಪರ್ಜನ್ಯ ನೀನು ನೀರಿನ ಧಾರೆಯನ್ನು ಸುರಿಸು. ತಾಳಾದೆ ಎಡೆಬಿಡದೆ ಶಾರ್ಗಧನುಸ್ಸು ಉದೈತ್ತ ಹೊರಸೂಸಿದಂತಹ ಬಾಣದ ಮಳೆಯಂತೆ ನೀನು ಮಳೆಯನ್ನು ಸುರಿಸು. ತಾಳಾದೆ ಶಾರ್ಗಮುದೈತ್ತ ಶರಮಳೈ ಪೋಲ್. ಶರಗಳ ಮಳೆಯಂತೆ, ಬಾಣದ ಮಳೆಯಂತೆ ನೀನು ಮಳೆಯನ್ನು ಸುರಿಸು. ಆದರೆ ಆ ಶಾರ್ಗಧನುಸ್ಸಿಂದ ಬಾಣದ ಮಳೆ ಬಂತಲ್ಲ, ಅದೇನು ಮಾಡ್ತು? ಎಲ್ಲರನ್ನ ವಧೆ ಮಾಡಿತು. ಚಕ್ರ ಎಲ್ಲರ ತಲೆಯನ್ನು ಕತ್ತರಿಸುತ್ತದೆ. ಶಂಖದ ಮೊಳಗುವಿಕೆ ಎಲ್ಲರ ಹೃದಯನ ಚೂರು ಮಾಡುತ್ತೆ. ಆದರೆ ಅವುಗಳನ್ನು ದೃಷ್ಟಾಂತವಾಗಿ ಕೊಟ್ಟೆವು. ಅವುಗಳೆಲ್ಲವೂ ಕೂಡ ಹೀಗೆ ವಧೆಯಲ್ಲಿ ಪರ್ಯವಸಾನ. ನೀನು ಅವುಗಳ ಹಾಗೆ ಅಂತ ದೃಷ್ಟಾಂತ ಕೊಟ್ಟವೆ ಹೊರತು ಅವುಗಳ ಹಾಗೆ ನೀನು ಲೋಕಕ್ಕೆ ಕಂಟಕನಾಗಬೇಡ. ವಾಳ ಉಲಗಿನಿಲ್ ಪೈದಿಡಾಯ್. ಉಲಗಿನಿಲ್ ಲೋಕದಲ್ಲಿರುವವರಲ್ಲೂ ಕೂಡ ವಾಳ ಉಜ್ಜೀವಿಸುವ ಹಾಗೆ ಪೈದಿಡಾಯ್ ಸಕಾಲಿಕವಾದ ಮಳೆಯನ್ನು ಸುರಿಸು. ವಾಳ ಉಲಗಿನಿಲ್, ಆ ವಾಳ ಅನ್ನೋಕ್ಕೆ ವಿಶೇಷ ವ್ಯಾಖ್ಯಾನ. ಇವುಗಳೆಲ್ಲ ನಾಶವನ್ನು ಉಂಟು ಮಾಡ್ತು, ನೀನು ಹಾಗೆ ಮಾಡಬಾರ್ದು. ವಾಳ ಉಲಗಿನಿಲ್ ಲೋಕದಲ್ಲಿರುವವರೆಲ್ಲರೂ ಕೂಡ ಉಜ್ಜೀವಿಸುವ ಹಾಗೆ ಪೈದಿಡಾಯ್ ಮಳೆಯನ್ನು ಸುರಿಸು. ಆಗ ನಾಂಗಳು ಮಾರ್ಗಳಿ ನೀರಾಡ. ಈ ಮಾರ್ಗಶಿರ ಮಾಸದಲ್ಲಿ ನಾವುಗಳು ಕೂಡ ಆನಂದದಿಂದ, ನಾವು ಮತ್ತು ಕೃಷ್ಣ ಎಲ್ಲರೂ ಒಟ್ಟಾಗಿ ಕೂಡಿ ಯಮುನಾ ನದಿಯಲ್ಲಿ, ತುಂಬಿದ ಯಮುನಾ ನದಿಯಲ್ಲಿ ಜಲಕ್ರೀಡೆಯನ್ನು ಆಡಿ ನಾವು ಆನಂದವನ್ನು ಪಡ್ತೇವೆ. ನಿನಗೇನಿಷ್ಟ? ಭಾಗವತರಿಗೆ ಸೇವೆ ಮಾಡಬೇಕು ಅಂತ. ನಾವು ಕೃಷ್ಣನೂ ಕೂಡ ನೀನು ಸುರಿಸಿದ ಮಳೆಯಿಂದ ಯಮುನಾ ನದಿ ತುಂಬಿ ಹರಿದು ಅದರಲ್ಲಿ ನಾವು ಆನಂದದಿಂದ ಜಲಕ್ರೀಡೆಯಾಡುವುದು ಕೈಂಕರ್ಯವಲ್ಲವ? ಅಂತಹ ಒಂದು ಸೇವೆಯನ್ನು ನೀನು ಮಾಡು ಎಂಬುದಾಗಿ ಇಲ್ಲಿ ಆಂಡಾಳು ಹೇಳ್ತಾಳೆ. ವಾಳ ಉಲಗಿನಿಲ್ ಪೈದಿಡಾಯ್ ನಾಂಗಳಂ ಮಾರ್ಗಡಿ ನೀರಾಡ ಮಹಿಳ್ದೆ. ಆನಂದದಿಂದ ಮಾರ್ಗಶಿರ ಸ್ನಾನವನ್ನು ನಾವು ಮಾಡ್ತೇವೆ. ಅದಕ್ಕಾಗಿ ಓ ಪರ್ಜನ್ಯ ದೇವ, ಭಾಗವತ ಕೈಂಕರ್ಯವನ್ನು ಮಾಡಬೇಕು ಎಂಬುದಾಗಿ ಅಪೇಕ್ಷೆ ಪಟ್ಟು ಭೂಮಿಗಿಳಿದು ಬಂದಂತಹ ಓ ಪರ್ಜನ್ಯನೇ, ಈ ರೀತಿಯಾಗಿ ಲೋಕವೆಲ್ಲವೂ ಉಜ್ಜೀವಿಸುವಂತೆ, ಸಕಾಲಿಕವಾದ ಎಲ್ಲ ಕಡೆಯಲ್ಲಿ ಲೋಕ ಸುಭಿಕ್ಷವಾಗುವಂತೆ ಮಳೆಯನ್ನು ಸುರಿಸು ಎಂಬುದಾಗಿ ಪರ್ಜನ್ಯ ದೇವನನ್ನು ನಿಯಮನ ಮಾಡುತ್ತಾ ಒಂದು ಅರ್ಥವನ್ನು ಹೇಳ್ತಾಳೆ. ಅದೇನು ಎಂದರೆ, ಭಾಗವತೋತ್ತಮರಿಗೆ 30 ಕೋಟಿ ದೇವತೆಗಳು ದಾಸಭೂತರಾಗಿ ಇರ್ತಾರೆ. ಅವರನ್ನು ಆರಾಧನೆ ಮಾಡಬೇಕಾಗಿಲ್ಲ, ಇವರಿರುವ ಸ್ಥಳಕ್ಕೆ ಬಂದು ಅವರ ಆರಾಧನೆಯನ್ನು ಮಾಡ್ತಾರೆ. ಅಂತಹ ವೈಭವ ಭಾಗವತೋತ್ತಮರಿಗೆ ಉಂಟು. ಇವರುಗಳು ದೇವತೆಗಳನ್ನು ಕೂಡ ನಿಯಮನ ಮಾಡಬಲ್ಲವರಾದ್ದರಿಂದ ಇವರಿರುವ ಸ್ಥಳದಲ್ಲಿ ಸಮೃದ್ಧಿ ತಾನಾಗಿ ಏರ್ಪಡುತ್ತದೆ. ಆ ಸಕಾಲಿಕವಾದ ಮಳೆ ತಾನಾಗಿ ಏರ್ಪಡುತ್ತದೆ ಎಂಬುದಾಗಿ ನಾಡಿನ ಸಮೃದ್ಧಿಯನ್ನು ಅಪೇಕ್ಷೆ ಪಟ್ಟು ಅದಕ್ಕನುಗುಣವಾಗಿ ಪರ್ಜನ್ಯನನ್ನು ನಿಯಮಿಸಿ, ಇದು ಇವರಿಗೆ ಅವಾಂತರ ಫಲ. ಇವರಿಗೆ ಬೇಕಾದದ್ದು ಕೃಷ್ಣ ಸಂಶ್ಲೇಷ ಪ್ರಧಾನ ಫಲ, ನಾಡಿನ ಸಮೃದ್ಧಿ ಅವಾಂತರ ಫಲ. ಇದನ್ನು ದೇವಿ ಗೋದ ಆಶಂಸನೆಯನ್ನು ಮಾಡುತ್ತಾ ಕೃಷ್ಣ ಸಂಶ್ಲೇಷವನ್ನು ಪ್ರಧಾನವಾಗಿ ಭಾವಿಸುತ್ತಾ ಪಾಶರವನ್ನು ಗಾನ ಮಾಡ್ತಾಳೆ. ದೇವಿ ಆಂಡಾಳ್ ಪರ್ಜನ್ಯನನ್ನು ನಿಯಮನ ಮಾಡಿ
ಭಾಗವತೋತ್ತಮರಿಗೆ ದೇವತಾಂತರಗಳು ಶೇಷಭೂತವಾಗಿ ಇರತಕ್ಕಂತಹ ಒಂದು ಉಪನಿಷತ್ ಸಿದ್ಧವಾದ ಅರ್ಥವನ್ನು ನಿರೂಪಣೆ ಮಾಡುತ್ತಾ ದೇವಿ ಆಂಡಾಳ್ 4ನೆಯ ದಿನದ ಪಾಶುರವನ್ನು ಪೂರ್ಣ ಮಾಡ್ತಾಳೆ. ஆழிமழை கண்ணா ஒன்று நீ கைகரவேல் ஆழியுள் புக்கு முகந்து கொடார்த்தேரி ஊழி முதல்வன் உருவம் போல் மெய்க்கருத்து பாழியம் தோளுடை பற்பனாபன் கையில் ஆழி போல் மின்னி வலம்புரி போல் நின்றதிருந்து தாழாதே சர்க்கமுதைத்த சரமழை போல் வாழ உலகினில் பெய்திடாய் நாங்களும் மார்கழி நீராட மகிழ்ந்தேரோரெம்பாவாய். சோச்சிஷ்டமாலிகா கந்தபந்துரஜிஷ்ணவே விஷ்ணுசித்த தனூஜாயை கோதாயை நித்யமங்களம் மாதೃಶா கிஞ்சனத்ராண பத்தகங்கணபாணயே விஷ்ணுசித்ததனூஜாயை கோதாயை நித்யமங்களம் ஸ்ரீமத்யை விஷ்ணுசித்தார்ய மனோநந்தனஹேதவே நந்தநந்தன சுந்தரியை கோதாயை நித்யமங்களம். திருவாடிப்பூரத்தில் ஜெகத்துதித்தாள் வாழியே திருப்பாவை 30 சப்பினாள் வாழியே பெரியாழ்வார் பெத்தெடுத்த பெண் பிள்ளை வாழியே பெரும்பூதூர் மாமுனிக்கு பின்னானாள் வாழியே 143 உரைத்தாள் வாழியே உயரரங்கற்கே கண்ணி உகந்தளித்தாள் வாழியே மறுவாரும் திருவல்லி வடநாடி வாழியே பண்புதுவனகர் கோதை மலர்பதங்கள் வாழியே. ஆண்டாள் திருவடிகளே சரணம். ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನಾಳೆಯ ದಿನ ಯಥಾ ಪ್ರಕಾರ ಸಾಯಂಕಾಲ 6 ಗಂಟೆಗೆ ಉಪನ್ಯಾಸ ಕಾರ್ಯಕ್ರಮ ಇರುತ್ತೆ. ಸಕಾಲಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ. ದಯವಿಟ್ಟು 6:15 ಬರಬೇಡಿ. 6 ಗಂಟೆಗೆ ಬಂದರೆ ಹೆಚ್ಚು ವಿಷಯಗಳನ್ನು ಹೇಳ್ಬೋದು. ಮತ್ತು ಆ ಕಾಲ ಪರಿಮಿತಿಯೊಳಗಡೆ ಉಪನ್ಯಾಸ ಕಾರ್ಯಕ್ರಮವನ್ನು ಪೂರ್ಣ ಮಾಡ್ಬೋದು. ಭಾಗವತ ಗೋಷ್ಠಿಯಲ್ಲಿ ಪ್ರಾರ್ಥನೆ. ಸಕಾಲಕ್ಕೆ ಎಲ್ಲರೂ ಆಗಮಿಸಬೇಕಾಗಿ ಪ್ರಾರ್ಥನೆ. ಆಂಡಾಳ್ ತಿರುವಡಿಗಳೇ ಶರಣು.